Mr. Yashan Shetty, Senior Crown Diamond from Udupi. I welcome you, sir. Okay, once again, good morning. Start ಮಾಡಬಹುದು sir ನಾವು. Start ಮಾಡಬಹುದಾ? Okay. Will audible? Yes, sir. Audible. Okay. Yes, sir. Yeah. Good morning everybody. ಪ್ರತಿಯೊಬ್ಬರಿಗೂ ನಮ್ಮ ಸಂಜೆಯ ಪ್ರೋಗ್ರಾಮ್ಗೆ ನಾನು ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. So you are most welcome. Okay, one by one we will see today's subject is a very different subject. ಇದು ಈ ಸಬ್ಜೆಕ್ಟ್ ಎಲ್ಲ ಓನ್ಲಿ ಲೀಡರ್ಸ್ ಗೆ ಜಾಯಿನ್ ಆದವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಹಾಗಾಗಿ ಇದನ್ನ ಪೊಸಿಷನಿಂಗ್ ದ ಪ್ರಾಡಕ್ಟ್ ಪೊಸಿಷನಿಂಗ್ ಆರ್ ಪೊಸಿಷನಿಂಗ್ ದ ಪ್ರಾಡಕ್ಟ್, ನಾವು ಯಾವ ಏರಿಯಾದಲ್ಲಿ ನಾವು ಪ್ರಾಡಕ್ಟ್ ಅನ್ನ ಕೊಡಬಹುದು ಅಂತ. ಯಾಕೆಂದ್ರೆ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೆಗ್ಮೆಂಟಲ್ ಪ್ರಾಡಕ್ಟ್, ಡಿಫ್ರೆಂಟ್ ಟೇಸ್ಟ್ ಇರ್ಬೋದು ಅಥವಾ ಡಿಫ್ರೆಂಟ್ ಏರಿಯಾದಲ್ಲಿ ನೀವು ಇದನ್ನ ಪೊಸಿಷನ್ ಮಾಡಬಹುದು. ಹೇಗೆ ಪೊಸಿಷನ್ ಮಾಡೋದು ಅಂದ್ರೆ ಯಾರಿಗೆ ಯಾವ ಪ್ರಾಡಕ್ಟ್ ಅನ್ನ ಕೊಡಬೇಕು, ಹೇಗೆ ಕೊಡಬೇಕು, ಹೇಗೆ ಕೊಟ್ರೆ ಈಗ ನೀವು ಡೈರೆಕ್ಟ್ ಆಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡಿ. ಈಗ ನಮ್ಮ ಪ್ರಾಡಕ್ಟ್ ಇದೆ, ನೋನಿ ಇದೆ, ಅದ್ರ ಬಗ್ಗೆ ನೀವು ಡೈರೆಕ್ಟ್ ಮಾತಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ನಿಮ್ಮ ಪ್ರಾಡಕ್ಟ್ ಅನ್ನ ತಗೊಳ್ಳದೆ ಹೋಗ್ಬೋದು. ಯಾಕಂದ್ರೆ ನಿಮ್ ಪ್ರಾಡಕ್ಟ್ ನೋಡಿದಾಗ್ಲೇ ಹೇಳ್ತಾರೆ ಇದು 800 ರೂಪಾಯಿ ನನಗೆ ತಗೊಳಕ್ ಆಗುದಿಲ್ಲ ಅಂತ. ನೀವು ಪೇಸ್ಟ್ ಹೇಳ್ತೀರಿ, ನೋಡಿದಾಗಲೇ 345 ಇದು ತಗೊಳಕ್ ಆಗುದಿಲ್ಲ. ಆದ್ರಿಂದ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಪ್ರಾಡಕ್ಟ್ ನ ಪೊಸಿಷನ್ ಮಾಡೋದಕ್ಕೆ ಕಲ್ತ್ಕೊಂಡ್ಬಿಟ್ರೆ ಪ್ರಾಡಕ್ಟ್ ಆಟೋಮೆಟಿಕ್ ಮೂವ್ಮೆಂಟ್ ಆಗ್ತದೆ. ಇದಕ್ಕೆ ಏನ್ ಹೇಳ್ತಾರೆ, ಇದಕ್ಕೆ ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಜನ ನಿಮ್ಗೆ ಕಾಸ್ಟ್ಲಿ ಅಂತ ಹೇಳ್ಬೋದು. ಅದನ್ನೇ ನೀವು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರೆ ಆಟೋಮೆಟಿಕ್ ಪ್ರಾಡಕ್ಟ್ ಏನಂತ ಅವರೇ ಕೇಳ್ತಾರೆ, ಆವಾಗ ಅವರು ಪ್ರಾಡಕ್ಟ್ ಅನ್ನ ತಗೊಳ್ತಾರೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಸೊ ಪೊಸಿಷನಿಂಗ್ ದ ಪ್ರಾಡಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನ DXN ಅಲ್ಲಿ ಬಿಗಿನಿಂಗ್ ಅಲ್ಲಿ ಅವರ ಸ್ಪಾನ್ಸರ್ ಅಥವಾ ಲಿಂಕ್ ಇಲ್ಲದೆ ಹೋಗ್ಬೋದು, ಅವರ ಅಪ್ಲೈನ್ ಲಿಂಕ್ ಇಲ್ಲದೆ ಹೋಗ್ಬೋದು. ಆವಾಗ ಅವರು DXN ಜಾಯ್ನ್ ಆಗ್ತಾರೆ. DXN ಬಿಸ್ನೆಸ್ ಚೆನ್ನಾಗಿದೆ, DXN ವರ್ಲ್ಡ್ ವೈಡ್ ಇದೆ ಅಂತ ಜಾಯ್ನ್ ಆಗ್ತಾರೆ. ಆದ್ರೆ ಏನಾಗ್ತಾರೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಅನ್ನ ಅವರಿಗೆ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಹೋಗ್ತಾರೆ. ಆವಾಗ ಅವ್ರು ಸೋತೋಗ್ತಾರೆ. ಆವಾಗ DXN ಇಂದ ಕ್ವಿಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಆದ್ರಿಂದ ನೀವು ಲೀಡರ್ ಆದವರು, ಸ್ಪಾನ್ಸರ್ ಆದವರು, ಅಪ್ಲೈನ್ ಆದವರು ಪ್ರಾಡಕ್ಟ್ ಅನ್ನ ಸರಿಯಾಗಿ ಪೊಸಿಷನ್ ಮಾಡೋದು ಕಲ್ಸ್ಕೊಡ್ಬೇಕು ಅವ್ರಿಗೆ. ದೆನ್ ಓನ್ಲಿ ಅವರು ಸರ್ವೈವ್ ಆಗ್ತಾರೆ. ಸೊ ನೆಟ್ವರ್ಕ್ ಬೆಳೀತಾ ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದ ಪೊಸಿಷನಿಂಗ್ ದ ಪ್ರಾಡಕ್ಟ್. DXN products are not medicine. Note the point. DXN products are not the medicines. What is the medicine andre enu anta? Drug andre enu adu nimage gottide. Drug is nothing but chemical composition. So adrinda hence it does not cure any disease directly. Yavude kaileyanna direct agi DXN product cure madudilla. ಹಾಗಿದ್ರೆ DXN ಪ್ರಾಡಕ್ಟ್ ನೀವು ಹಾಗಿದ್ರೆ ಎಲ್ಲಿ ಪೊಸಿಷನ್ ಮಾಡ್ಬೇಕು? ಒಂದ್ ಕಡೆ ಹೇಳ್ತಾರೆ DXN ನಿಮ್ಮ ಎಲ್ಲವನ್ನೂ ಸರಿ ಮಾಡ್ತಂತ ನಾವು ಹೇಳ್ತೀವಿ. ಇಲ್ಲಿ ಹೇಳ್ತೀವಿ DXN ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಯಾವುದೇ ಕಾಯಿಲೆ ಮೇಲೆ ವರ್ಕ್ ಆಗುದಿಲ್ಲ. Hence it does not cure any disease directly. ಓಕೆ, ಹಾಗಿದ್ರೆ ಯಾವ ರೀತಿ ನೀವು ಇದನ್ನ ತಿಳ್ಕೊಬೇಕು, ಹೇಗೆ ವರ್ಕ್ ಆಗ್ತದೆ? RG and GL ಕ್ಯಾಪ್ಸೂಲ್ಸ್ ಆಫ್ DXN ಆರ್ ದ APM ಕ್ಯಾಟಗರಿ. APM ಅಂದ್ರೆ ಏನು? ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್. ಇದನ್ನ ಓವರ್ ದ ಕೌಂಟರ್ ನೀವು ಸೇಲ್ ಮಾಡ್ಬೋದು. ಜಸ್ಟ್ ಲೈಕ್ ಎ ವಿಕ್ಸ್ ಇರ್ಬೋದು, ಜಸ್ಟ್ ಲೈಕ್ ಎ ಅಮೃತಾಂಜನ್ ಇರ್ಬೋದು. ಈ ರೀತಿ ಓವರ್ ದ ಕೌಂಟರ್ ಎಲ್ಲ ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ DXN ಪ್ರಾಡಕ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸಪೋರ್ಟಿಂಗ್ ಯುವರ್ ಮೆಡಿಸಿನ್. ಸಪೋರ್ಟಿಂಗ್ ಯುವರ್ ಮೆಡಿಸಿನ್. ವಾಟ್ ಈಸ್ ಮೆಡಿಸಿನ್? ಮೆಡಿಸಿನ್ ಮತ್ತೆ ಅಲೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ, ಇದಕ್ಕೆ ನಿಮ್ಗೆ ಈ ಪ್ರಾಡಕ್ಟ್ ಏನ್ ಮಾಡ್ತದೆ? ಸಪೋರ್ಟ್ ಮಾಡ್ತದೆ. ಸಪೋರ್ಟಿಂಗ್ ನಿಮ್ಮ ಬಾಡಿಗೆ ಇದು ಸಪೋರ್ಟ್ ಮಾಡ್ತದೆ. ಬಾಡಿ ಕರೆಕ್ಟ್ ಇದ್ರೆ ಆಟೋಮೆಟಿಕ್ ಮೆಡಿಸಿನ್ ವರ್ಕ್ ಆಗ್ತದೆ. ಸೊ ಆಲ್ವೇಸ್ ಕನ್ಸಲ್ಟ್ ಎ ಡಾಕ್ಟರ್ ಫಾರ್ ದಟ್. ನಿಮ್ಗೆ ಏನಾದ್ರೂ ಕಾಯಿಲೆ ಇದ್ರೆ, ದೊಡ್ಡ ಪ್ರಾಬ್ಲಮ್ ಇದ್ರೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೇದು. DXN ಪ್ರಾಡಕ್ಟ್ ಆರ್ ಓಕೆ ವಿತ್ ಆಲ್ ಲೈನ್ಸ್ ಆಫ್ ಮೆಡಿಸಿನ್. ಇದು ಜಸ್ಟ್ ಲೈಕ್ ಎ ಒಳ್ಳೆ ಊಟ ಇದ್ದ ಹಾಗೆ, ಯಾವುದೇ ನಿಮ್ಗೆ ಪ್ರಾಬ್ಲಮ್ ಇರಲಿ, ಯಾವುದೇ ನೀವು ಮೆಡಿಸಿನ್ ನ ತಗೊಳ್ತಾ ಇರಲಿ, ಸೊ ಅದ್ರ ಒಟ್ಟಿಗೆ DXN ಪ್ರಾಡಕ್ಟ್ ವರ್ಕ್ ಆಗ್ತಾ ಇದೆ. ಇಟ್ಸ್ ಕಾಲ್ಡ್ ಅಡ್ಜುವೆಂಟ್ ಥೆರಪಿ, ಕೋಆಕ್ಟಿವ್ ಥೆರಪಿ. ಜಸ್ಟ್ ಲೈಕ್ ಏನ್ ಹೇಳ್ತಾರೆ, ಗಂಡು ಹೆಂಡತಿ ಆ ರೀತಿ ಒಂದಾಯ್ತಾ? ನಿಮ್ಗೆ ಗಂಡ ನಿಮ್ಗೆ ಮೆಡಿಸಿನ್ ಆದ್ರೆ ಹೆಂಡತಿ ಏನಾಗ್ತದೆ? ಸೊ ನಿಮ್ಗೆ DXN ಪ್ರಾಡಕ್ಟ್. ಹಾಗೆ ಅದು ಆ ರೀತಿ ವಯಸ್ಸ ವರ್ಷದಲ್ಲೂ ನೀವು ಯೂಸ್ ಮಾಡ್ಬೋದು. ಸೊ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ, any product, any, that's called, it's a medicine. It directly works on the particular problem. DXN company is not responsible for claims, over claims and this record. ತುಂಬಾ ಜನ ಇದಕ್ಕೆ ನೀವು ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ತೀರಿ, ಚಾಲೆಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ.
ಯಾಕೆಂದ್ರೆ ಯು ಆರ್ ನಾಟ್ ಸೆಲ್ಲಿಂಗ್ ದ ಮೆಡಿಸಿನ್. ಸೊ ಅದನ್ನ DXN ಪ್ರಾಡಕ್ಟ್ ವಿಲ್ ಸಪೋರ್ಟ್ ದ ಬಾಡಿ. ಇದ್ರ ಬಗ್ಗೆ ನಿಮಗೆ ತಿಳಿದಿರ್ಬೇಕು ಅದೇನ್ ಡೀಟೇಲ್ಸ್. ಎನಿ ಕನ್ಫ್ಯೂಷನ್ ಆರ್ ಡೌಟ್ ಪ್ಲೀಸ್ ರೆಫರ್ ರೂಲ್ ನಂಬರ್ 1. ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ಗೆ. ಎನಿ ಕನ್ಫ್ಯೂಷನ್ ಆರ್ ಡೌಟ್ ಪ್ಲೀಸ್ ರೆಫರ್ ರೂಲ್ ನಂಬರ್ 1. ರೂಲ್ ನಂಬರ್ 1 ಯಾವುದು ಇದೆ? DXN product are not medicine or drugs, hence it does not cure any disease or directly. This is a rule number 1 and rule number 2 ನಿಮಗೆ ಗೊತ್ತಿರಬೇಕು. ಈಗ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಕ್ಯಾಟಗರಿ ಯಾವ ಕ್ಯಾಟಗರಿ? ಫುಡ್ ಸಪ್ಲಿಮೆಂಟ್ ಕ್ಯಾಟಗರಿನ, ಪರ್ಸನಲ್ ಕೇರ್ ಐಟಮ್, ಬ್ಯೂಟಿ ಕೇರ್ ಐಟಮ್, ಸ್ಕಿನ್ ಕೇರ್ ಐಟಮ್, ಹೋಮ್ ಕೇರ್ ಐಟಮ್. ದಿಸ್ ಯು ಮಸ್ಟ್ ನೋ ಇಟ್. ಈ ಯಾವ ಕ್ಯಾಟಗರಿಯಲ್ಲಿ ಇದು ಬರ್ತದೆ ಅಂತ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು. ಫಂಕ್ಷನಲ್ ಯೂಸೇಜ್ ಏನು ಗೊತ್ತಿರ್ಬೇಕು ನಿಮ್ಗೆ. ಇನೋವೇಟಿವ್ ಯೂಸ್ ಗೊತ್ತಿರ್ಬೇಕು. ವಾಟ್ ಇಸ್ ದ ಎಕ್ಸ್ಟೆಂಡೆಡ್ ಬೆನಿಫಿಟ್ ಗೊತ್ತಿರ್ಬೇಕು. ಬಯೋ ಆಕ್ಟಿವ್ ಎಲಿಮೆಂಟ್ಸ್ ಗೊತ್ತಿರಬೇಕು. ಲೀಗಲ್ ಸೇಫ್ ಗಾರ್ಡ್ ಗೊತ್ತಿರಬೇಕು. ಕ್ಲೈಮ್ಸ್, ಲೇಬಲಿಂಗ್ ನಾರ್ಮ್ಸ್, ಸ್ಟೋರೇಜ್ ಅಂಡ್ ಸೆಲ್ಲಿಂಗ್ ನಾರ್ಮ್ಸ್. ಯಾಕೆಂದ್ರೆ ನಿಮ್ಗೆ ಯು ಆರ್ ಇನ್ ದ ಬಿಸ್ನೆಸ್ ನೋ, ಯು ಆರ್ ನಾಟ್ ಜಾಬ್ ಹೋಲ್ಡರ್ಸ್. ನೀವು DXN ಗೆ ಜಾಬ್ ಮಾಡ್ತಾರೆ, DXN ಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಬಿಸ್ನೆಸ್ ನಾರ್ಮ್ಸ್ ಅನ್ನ ನಿಮ್ಗೆ ಕರೆಕ್ಟ್ ಕೊಟ್ಟಿರ್ಬೇಕು. ದೆನ್ ಓನ್ಲಿ ಯು ಆರ್ ಇನ್ ಎ ಪೊಸಿಷನ್ ಟು ಆನ್ಸರಬಲ್ ದ ಕ್ವಶನ್ ಟು ಅದರ್ಸ್. ಸೊ ಅದರಿಂದ ವಾಟ್ ಆರ್ ದ ಪ್ರಾಡಕ್ಟ್. ಈಗ ನಿಮ್ಗೆ ಒಂದು ಪೇಸ್ಟ್ ಇರ್ಬೋದು, ನಿಮ್ಗೆ ಗೊತ್ತಿರಬೇಕು ಯಾವ ಕ್ಯಾಟಗರಿಯಲ್ಲಿ ಇದು ಬರ್ತದೆ. ಇಟ್ ಕಮ್ಸ್ ಅಂಡರ್ ಪರ್ಸನಲ್ ಕೇರ್ ಐಟಮ್ ಕ್ಯಾಟಗರಿಯಲ್ಲಿ ಬಂದ್ಬಿಡ್ತದೆ. ಸೊ ಪರ್ಸನಲ್ ಕೇರ್ ಐಟಮ್ ಕ್ಯಾಟಗರಿಯಲ್ಲಿ ಬಂದ್ರೆ ಕೆಲವರು ಕೇಳ್ತಾರೆ ಇದಕ್ಕೆ FSSAI ಲೈಸೆನ್ಸ್. ನೋ, ಇಟ್ ನಾಟ್ ರಿಕ್ವೈರ್ FSSAI ಲೈಸೆನ್ಸ್. ಸೊ ಇದನ್ನೆಲ್ಲ ನಿಮ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು. ಯಾರು ನಾಳೆ ಕ್ವಶನ್ ಮಾಡಿದ್ರೆ ಇದರಲ್ಲಿ FSSAI ಲೈಸೆನ್ಸ್ ಇಲ್ಲ ಅಂತ ಹೇಳಿ ಬೇರೆ ಪ್ರಾಡಕ್ಟ್ ಇದಕ್ಕೆ ಇಟ್ ಕಮ್ಸ್ ಅಂಡರ್ ಪರ್ಸನಲ್. ಇಟ್ಸ್ ನಾಟ್ ಎ ಫುಡ್ ಪ್ರಾಡಕ್ಟ್. ನಿಮ್ಗೆ ಇಟ್ಸ್ ಎ ಪರ್ಸನಲ್ ಕೇರ್ ಪ್ರಾಡಕ್ಟ್. ಸೊ ಅದೇ ನೀವು ಕಾಫಿ ಇಸ್ ಎ ಫುಡ್ ಪ್ರಾಡಕ್ಟ್. ಅದಕ್ಕೆ ವಾಟ್ ನೀಡ್, ದಟ್ ಇಸ್ FSSAI ನೀಡ್ಸ್ ಫಾರ್ ದಟ್. ಅದಕ್ಕೆ ಬೇಕಾಗ್ತದೆ ಅಲ್ಲಿ. ಹಾಗೇನೆ ವಾಟ್ ಈಸ್ ದ ಕ್ಯಾಟಗರಿ ಗೊತ್ತಿರ್ಬೇಕು ನಿಮ್ಗೆ. ಇದು ಸ್ಕಿನ್ ಕೇರ್ ಐಟಮ್, ಪರ್ಸನಲ್ ಕೇರ್ ಐಟಮ್, ಆರ್ ನಿಮ್ಗೆ ಬ್ಯೂಟಿ ಕೇರ್ ಐಟಮ್, ಸೊ ಅಥವಾ ನಿಮ್ಗೆ ಫುಡ್ ಸಪ್ಲಿಮೆಂಟ್, ಅದೆಲ್ಲ ನಿಮ್ಗೆ ಕ್ಯಾಟಗರಿ. ಫಂಕ್ಷನಲ್ ಯೂಸ್ ಏನಂತ ನೋಡೋಣ. ವಾಟ್ ಈಸ್ ದ ಫಂಕ್ಷನಲ್ ಯೂಸ್? ಸೊ ಕಾಫಿ ಅಂದ್ರೆ ಜಸ್ಟ್ ಯು ಆರ್ ಟೇಕಿಂಗ್ ಕಾಫಿ. ನೀವು ಟೀ ಕುಡಿತೀರಿ, ಕಾಫಿ ಕುಡಿತೀರಿ, ಜ್ಯೂಸ್ ತಗೊಳ್ತೀರಿ, ಇದೆಲ್ಲ ನಿಮ್ಗೆ ಫಂಕ್ಷನಲ್ ಯೂಸ್. ನಿಮ್ಗೆ ಯು ಕ್ಯಾನ್ ಶಿಫ್ಟ್. ನೀವು ಯಾವ್ದು ಕಾಫಿ ಟೀ ಕುಡಿತೀರಿ ಯು ಕ್ಯಾನ್ ಶಿಫ್ಟ್. ಯಾಕಂದ್ರೆ ಡೇ ಟು ಡೇ ಯು ಆರ್ ಯೂಸಿಂಗ್ ಇಟ್. ಬಟ್ ಅದಕ್ಕೆ ನೀವು ಫಂಕ್ಷನಲ್ ತಗೊಂಡಾಗ ನಿಮ್ಗೆ ಒಳ್ಳೆ ಅರೋಮಾ ಇರ್ಬೋದು, ಅಥವಾ ಒಳ್ಳೆ ನಿಮ್ಗೆ ಟೇಸ್ಟ್ ಇರ್ಬೋದು, ಅಥವಾ ನಿಮ್ಗೆ ಅದರಲ್ಲಿ ಗ್ರಾನ್ಯೂಲ್ಸ್ ಉಂಟಾ ಇಲ್ಲ ನೋಡ್ಕೋಬಹುದು ನೀವು. ದಿಸ್ ಆರ್ ಕಾಲ್ಡ್ ದ ಫಂಕ್ಷನಲ್ ಯೂಸೇಜ್. ಜನ ಅದನ್ನ ಲೈಕ್ ಮಾಡ್ತಾರೆ. ಎಷ್ಟೋ ಜನ ನೋಡಿ ಕಾಫಿಗೋಸ್ಕರ ಮೈಲ್ಗಟ್ಲೆ ಹೋಗ್ಬಿಟ್ಟು ಅಲ್ಲಿ ಕಾಫಿ ಕುಡಿದು ಬರ್ತಾರೆ, ಎಲ್ಲೋ ಹೋಗಿ ಟೀ ಕುಡಿದು ಬರ್ತಾರೆ, ಎಲ್ಲೋ ಹೋಗಿ ಒಂದು ಊಟ ಮಾಡಿ ಬರ್ತಾರೆ. ಬಿಕಾಸ್ ಆಫ್ ದ ಫಂಕ್ಷನಲ್ ಅವರಿಗೆ ಅದು ಅವ್ರಿಗೆ ಖುಷಿ ಆಗ್ತದೆ ಅಲ್ಲಿ ಹೋಗಿ ಊಟ ಮಾಡಿದ್ರೆ, ಕಾಫಿ ಕುಡಿದ್ರೆ. ಅದನ್ನ ಅದೇ ತರ DXN ಪ್ರಾಡಕ್ಟ್ ಅನ್ನ ನೀವು ಒಮ್ಮೆ ಅವರಿಗೆ ಈ ಟೇಸ್ಟ್ ಅನ್ನ ಕಲ್ಸಿದ್ರೆ, ಇಸ್ ಈಸಿ ಮೆಥಡ್ ಅನ್ನ ಕಲ್ಸಿದ್ರೆ ಅವ್ರು ಯೂಸ್ ಮಾಡ್ತಾರೆ. ಯಾಕಂದ್ರೆ ಇಟ್ಸ್ ರೆಡಿ ಯೂಸ್ ಅಲ್ಲ. ಬರೀ ಬಿಸಿ ನೀರು, ನಮ್ಮ ಸರಸ್ವತಿ ಮೇಡಮ್ ಅಂತ ಕೇಳೋದು, ಬಿಸಿ ನೀರು ಒಂದು ಇಟ್ಕೊಳ್ತಾರೆ, 10 ವೆರೈಟೀಸ್ ಆಫ್ ಡಿಶ್ ಮಾಡಿ ಬಿಡ್ತಾರೆ ಇಮಿಡಿಯೇಟ್. ಬಿಸಿ ನೀರು ಒಂದು ಸಾಕು ಅಂತ. ಸೊ ಯಾವ್ದು ಬೇಕಾದ್ರೂ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಕ್ವಾಡಿಸೆಪ್ ಕಾಫಿ, ಕ್ವಾಡಿಸೆಪ್. ಯಾವ್ದು ಬೇಕು ನಿಮ್ಗೆ 3 in 1, 3 in 1, 3 in ಪೌಡ್ರು, ಟೀ, ಬಿಸಿನೀರು ಹಾಕಿದ್ರೆ ಆಯ್ತು. ಗೊತ್ತಾಯ್ತು ನಿಮ್ಗೆ. ಕ್ವಾಡಿಸೆಪ್ ಸೀರಿಯಲ್ ಹಾಕಿ ಬಿಸಿನೀರು ಹಾಕಿ. ಅಥವಾ ನಿಮ್ಗೆ ಎನಿಥಿಂಗ್ ರೋಸೆಲ್ ಬೇಕಾ ರೋಸೆಲ್, ಎನಿಥಿಂಗ್ ನಮ್ಗೆ ಅವ್ರ ಹತ್ರ ವೆರೈಟೀಸ್ ಇದೆಯಲ್ಲ ನಮ್ಮ ಹತ್ರ. ಓನ್ಲಿ ನಿಮ್ಗೆ ಹಾಟ್ ವಾಟರ್ ಇಸ್ ನೀಡೆಡ್ ಅಷ್ಟೇ, ಮತ್ತೇನು ಆಗತ್ತಿಲ್ಲ. ದಟ್ಸ್ ಕಾಲ್ಡ್ ಫಂಕ್ಷನಲ್ ಯೂಸೇಜ್. ಇದು ವೆರಿ ಈಸಿ. ಇದನ್ನ ಯಾರಾದ್ರೂ ಕ್ಯಾಂಟೀನ್ ಎಲ್ಲ ಓಪನ್ ಮಾಡಿದ್ರೆ ನಿಮ್ಗೆ ಅಗತ್ಯ ಇಲ್ಲ ಯಾವ್ದು, ಜಸ್ಟ್ ಹಾಟ್ ವಾಟರ್ ಇಸ್ ನೀಡೆಡ್. ನೆಕ್ಸ್ಟ್ ಕಮ್ಸ್ ಇನೋವೇಟಿವ್ ಯೂಸ್ ಯಾವ್ದಂತ. ಇದ್ರ ಬಗ್ಗೆ ನಿಮ್ಗೂ ತಿಳಿದಿರ್ಬೇಕು. ವಾಟ್ ಇಸ್ ದ ಇನೋವೇಟಿವ್ ಯೂಸ್? ಮೋಸ್ಟ್ ಆಫ್ ದ ಪ್ರಾಡಕ್ಟ್ ನಮ್ಮ ಹತ್ರ ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಗ್ಯಾನೋಡರ್ಮಾ ಇರ್ತದೆ. ಗ್ಯಾನೋಡರ್ಮಾ ಏನ್ ಮಾಡ್ತದೆ, ಲಾಂಗ್ ರನ್ ಅಲ್ಲಿ ವರ್ಕ್ ಆಗ್ಲಿಕ್ಕೆ ಶುರು ಆಗ್ತದೆ 1 by 1. ಇದು ತಗೊಂಡಾಗ ನಿಮ್ಗೆ ಕೆಲವೊಂದು ಚೇಂಜಸ್ ನಿಮ್ಮ ಹತ್ರ ಬರ್ಬೋದು. ನೀವು ತುಂಬಾ ಆಕ್ಟಿವಿಟಿ ಇರ್ಬೋದು ನಿಮ್ಗೆ. ಯಾಕಂದ್ರೆ ಇದು ಬಾಡಿಗೆ ನಿಮ್ಗೆ ಸಪೋರ್ಟ್ ಮಾಡ್ತದೆ. 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಇಟ್ಸ್ ಸಪೋರ್ಟ್ ದ ಬಾಡಿ. ಅವಾಗ ಫುಲ್ ಬಾಡಿ ಆಕ್ಟಿವ್, ವೀಕ್ನೆಸ್ ಇಲ್ಲ, ಸುಸ್ತಿಲ್ಲ, ಒಳ್ಳೆ ನಿದ್ರೆ ಬರ್ತದೆ, ಊಟ ಸೇರ್ತದೆ. ದಿಸ್ ನಿಮ್ಗೆ ಗೊತ್ತಾಗ್ತದೆ. ಒಂದು ಯಾವಾಗ ಇನೋವೇಟಿವ್ ಒಳಗಡೆ ತಗೊಳ್ತಾ ಹೋದಾಗ, ಸೊ ನಿಮ್ಗೆ ಒಂದೊಂದೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುದು ನಿಮ್ಗೆ ಗೊತ್ತಾಗ್ತದೆ. ದಟ್ಸ್ ಕಾಲ್ಡ್ ಇನೋವೇಟಿವ್ ಯೂಸ್. ಎಷ್ಟೋ ವರ್ಷದಿಂದ ನಿಮ್ಗೆ ಒಂದು ಹಲ್ಲು ಇರ್ತದೆ, ಎಷ್ಟೋ ವರ್ಷದ ಹಲ್ಲು, ಇದು ತಗೊಳ್ತಾ ಹೋದಾಗ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಇನ್ನು ನಿಮ್ಗೆ ಲಾಂಗ್ ರನ್ ಎಕ್ಸ್ಟೆಂಡೆಡ್ ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟೆಂಡೆಡ್ ಬೆನಿಫಿಟ್ 6 ತಿಂಗಳಲ್ಲಿ ನಿಮ್ಮ ಸಿಸ್ಟಮೇ ಸರಿ ಆಗ್ಬಿಡ್ತದೆ. ಇನ್ನು ಎಕ್ಸ್ಟೆಂಡೆಡ್ 12 ತಿಂಗಳಲ್ಲಿ ಯುವರ್ ಬಾಡಿ ವಿಲ್ ಬಿಕಮ್ ಬ್ಯಾಲೆನ್ಸ್. ಇನ್ನು 3 ವರ್ಷ 4 ವರ್ಷದಲ್ಲಿ ಆಲ್ ಯುವರ್ ಬಾಡಿ ಕಂಟ್ರೋಲ್, ಕಂಪ್ಲೀಟ್ ಕಂಟ್ರೋಲ್, BP ಕಂಟ್ರೋಲ್, ಶುಗರ್ ಲೆವೆಲ್ ಕಂಟ್ರೋಲ್, ಎಲ್ಲ ಕಂಟ್ರೋಲ್ ಅಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ. ಎಕ್ಸ್ಟೆಂಡೆಡ್ ಬೆನಿಫಿಟ್ ಇದು.
ನೀವು ರಾಂಗ್ ಲರ್ನ್ ಯೂಸ್ ಮಾಡ್ತಾ ಹೋದಾಗ ನಿಮ್ಮ ಬಾಡಿ ಪರ್ಫೆಕ್ಟ್ ಆಗ್ತಾ ಹೋದಾಗ ಆಟೋಮೆಟಿಕ್ ಈ ಬೆನಿಫಿಟ್ ನಿಮ್ಗೆ ಕಂಡು ಬರ್ತದೆ. ಸೊ ಬಯೋ ಆಕ್ಟಿವ್ ಎಲಿಮೆಂಟ್ಸ್, ಇನ್ನಾದ್ರೂ ಬಯೋ ಆಕ್ಟಿವ್ ಎಲಿಮೆಂಟ್ಸ್ ಇದನ್ನ ಆಡ್ ಮಾಡಿದಾರಾ? ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಈಗ ಕೆಲವಲ್ಲಿ ಈಗ ಲೆಮೋನ್ಸಿ ಅಂತ ಹೇಳ್ತಾರೆ, ವಾಟ್ ಇಸ್ ದ ಬಯೋ ಆಕ್ಟಿವ್ ಎಲಿಮೆಂಟ್ಸ್ ಅದರಲ್ಲಿ ನಿಮ್ಗೆ ಆಡ್ ಮಾಡಿದ. ಯಾಕೆಂದ್ರೆ ಆ ಲೆಮೋನ್ಸಿ ಒಳಗೆ ಏನಿದೆ, ಲೆಮನ್ ದಟ್ ದ ನಂಬರ್ 1 ಲೆಮನ್ ಇದೆ ಅದ್ರೊಳಗಡೆ ಅಲ್ಲ, ಅದ್ರ ಒಳಗಡೆ ನಿಮ್ಗೆ ಗ್ಯಾನೋಡರ್ಮಾ ಇದೆ, ಮತ್ತೆ ಅದ್ರ ಒಳಗಡೆ ಇನ್ನೇನ ಯೂಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೇಕು, ಟೀ ಯೂಸ್ ಮಾಡಿದ್ದಾರೆ. ಇಟ್ ಇಸ್ ಅಲ್ಲ ಯಾವ್ದೆಲ್ಲ ಬಯೋ ಆಕ್ಟಿವ್ ಎಲಿಮೆಂಟ್ಸ್ ಇದೆ, ಯಾವ್ದನ್ನ ಯೂಸ್ ಮಾಡಿದರೆ ಅದು ನಿಮ್ಗೆ ಗೊತ್ತಿರ್ಬೇಕು. ಸೊ ಯು ಗೋ ಫಾರ್ ನಮ್ಮ ಹತ್ರ ವರ್ಜಿನ್ ಕೋಕೋನಟ್ ಆಯಿಲ್, ನಂಬರ್ 1 ವರ್ಜಿನ್ ಕೋಕೋನಟ್. ವಾಟ್ ಇಸ್ ದ ಬಯೋ ಆಕ್ಟಿವ್ ಎಲಿಮೆಂಟ್ಸ್ ಇದರಲ್ಲಿ? 1% ಗ್ಯಾನೋಡರ್ಮಾ ಇದೆ, ಸೊ ಆಕ್ಟಿವ್ ಎಲಿಮೆಂಟ್. ದೀಸ್ ಆರ್ ದ ಥಿಂಗ್ಸ್ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇಸ್ ದ ಸೇಫ್ ಲೀಗಲ್ ಸೇಫ್ ಗಾರ್ಡ್. ಹೌ ಯು ಕ್ಯಾನ್ ಲೈಕ್ ನೀವು ಅದು ವೈಟ್ ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಲೀಗಲ್ ಸೇಫ್ ಗಾರ್ಡ್ ಅಲ್ಲಿ ನಿಮ್ಗೆ ಕ್ಲೈಮ್ಸ್, ಓಕೆ ಕ್ಲೈಮ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ವಾಟ್ ಆರ್ ದ ಕ್ಲೈಮ್ಸ್ ಯು ಕ್ಯಾನ್ ಮಾಡುದು? ನೀವು ಅದರಲ್ಲಿ ವೆಯ್ಟ್ ಇರ್ಬೋದು, ಅಥವಾ ಲೇಬಲಿಂಗ್ ನಾರ್ಮ್ಸ್ ಎಲ್ಲ ಇರ್ಬೋದು, ಲೇಬಲ್ ಕರೆಕ್ಟ್ ಇದೆಯಾ, ಎಕ್ಸ್ಪೈರಿ ಡೇಟ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಆಮೇಲೆ ನಿಮ್ಗೆ ಬೈಬ್ಯಾಕ್ ಸಿಸ್ಟಮ್ ಉಂಟಾ, ನೀವು ಎಲ್ಲಿ ಇದನ್ನ ಓಪನ್ ಮಾಡಿದ್ರೆ ಸ್ಟೋರೇಜ್ ಅಲ್ಲಿ ಇಡಬೇಕಾ ಬೇಡವಾ? ಈಗ ನಿಮ್ಗೆ ಲೋನ್ ಓಪನ್ ಮಾಡಿದ ಕೂಡ ನೀವು ಇಡ್ಬೇಕು, ಎಲ್ಲಿ ಫ್ರಿಜ್ ಅಲ್ಲಿ ಇಡ್ಬೇಕು. ಸೊ ಇದೆಲ್ಲ ನಿಮ್ಗೆ 1 by 1 ಗೊತ್ತಿರ್ಬೇಕು. ಆಮೇಲೆ ನೀವು ಲೂಸ್ ಸೇಲ್ಸ್ ಮಾಡಬಾರ್ದು ಅಂತಿದೆ. ಲೂಸ್ ಸೇಲ್ಸ್ ನಿಮ್ ಕೌಂಟ್ ಓವರ್ ದ ಸ್ಟಾಕಿಸ್ಟ್ ನವರು ಲೂಸ್ ಸೇಲ್ಸ್ ಮಾಡಬಾರ್ದು ಅಂತಿದೆ. ಸೊ ಲೂಸ್ ಸೇಲ್ಸ್ ಮಾಡಿದ್ರೆ ನಿಮ್ಗೆ ಅದು ನಮ್ಮ ನಾರ್ಮ್ಸ್ಗೆ ವಿರೋಧ ಇರ್ತದೆ. ಸೊ ನಿಮ್ಗೆ ಓವರ್ ದ ಕೌಂಟರ್ ನಿಮ್ಗೆ ಸುಮ್ಮನೆ ಮೆಡಿಕಲ್ ಸ್ಟೋರ್, ಜನರಲ್ ಸ್ಟೋರ್ ಅಲ್ಲಿ ಇಡಬಾರ್ದು ಅಂತಿದೆ. ದಟ್ ಇಸ್ ದ ಸೆಲ್ಲಿಂಗ್ ನಾರ್ಮ್ಸ್ ನಿಮ್ಗೆ ಗೊತ್ತಿರ್ಬೇಕು. ಈ ಪ್ರಾಡಕ್ಟ್ ಯಾಕೆ ಇಡಬಾರ್ದು? ಅವ್ರೇನ್ ಜಸ್ಟ್ ಲೈಕ್ ನಾನು ಹೇಳಿದಲ್ಲ ನಿಮ್ಗೆ, ದಿಸ್ ಇಸ್ ಎ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಓವರ್ ದ ಕೌಂಟರ್ ಅಲ್ಲಿ ಹೋಗುದಿಲ್ಲ, ಇದು ಟೂತ್ ಪೇಸ್ಟ್ ಕೊಂಡು ಹೋಗುದಿಲ್ಲ, 345 ರೂಪಾಯಿ ಓಡ್ತಾನೆ. ಸೊ ನಿಮ್ಗೆ ನಾಲೆಡ್ಜ್ ಬೇಕು ಅದಕ್ಕೆ ಏನೇನು ಅದಕ್ಕೆ ಏನು ಇನ್ಫಾರ್ಮೇಶನ್ ಅದನ್ನು ಕೊಡಬೇಕಾಗ್ತದೆ. ದೆನ್ ಓನ್ಲಿ ಹಿ ವಿಲ್ ಬೈ ಇಟ್. ಸೊ ಸುಮ್ಮನೆ ಈಗ ತಗೊಂಡು ನೀವು ಶೋರೂಮ್ ಓಪನ್ ಮಾಡಿ ನೋಡಿ ಪ್ರಾಡಕ್ಟ್ ಹೋಗ್ತದ? ಅನ್ಲೆಸ್ ಅಂಟಿಲ್ ನಿಮ್ಗೆ ದೊಡ್ಡ ನೆಟ್ವರ್ಕ್ ಇದ್ರೆ ಮಾತ್ರ ಹೋಗ್ತದೆ, ಅದರ್ವೈಸ್ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ಸೊ ಹಾಗಾಗಿ ದಿಸ್ ಯು ಮಸ್ಟ್ ನೋ ಇಟ್. ಲರ್ನಿಂಗ್ ದ DXN ಪ್ರಾಡಕ್ಟ್ಸ್. ಸೊ ಥಿಯರೀಸ್ ನಿಮಗೆ ತುಂಬಾ ಇಲ್ಲಿ ಥಿಯರಿ ಕೊಟ್ಟಿದ್ದಾರೆ, ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಸೊ ಲರ್ನಿಂಗ್ ದ ಡಿಫರೆನ್ಸ್ ಸ್ಟ್ರಾಟಜಿ ಮೇಲೆ ನಿಮ್ಗೆ ಗೊತ್ತಿರ್ಬೇಕು. ವಾಟ್ ಆರ್ ದ ಸ್ಟ್ರಾಟಜಿ ಆಫ್ DXN? ಲರ್ನಿಂಗ್ ದ ಸ್ಪೆಷಲ್ ಫ್ಯೂಚರ್ ಆಫ್ DXN ಫೀಚರ್ಸ್, ಬೇರೆ ಬೇರೆ ಫೀಚರ್ಸ್. ಈಗ ನಿಮ್ಗೆ ನೋನಿ ಯಾವ್ದಕ್ಕೆ ಯೂಸ್ ಮಾಡ್ತದೆ, ಈ ಫೀಚರ್ಸ್ ಅಲ್ಲಿ ನಾನು ಕ್ಯಾಟಗರಿಯಲ್ಲಿ ಸ್ಟ್ರಾಟಜಿಯಲ್ಲಿ ಡಿಫರೆಂಟ್ ವೆರೈಟೀಸ್ ಇದೆ. ಫೀಚರ್ಸ್ ಅಲ್ಲಿ ನಾನು ಹೇಳುದು, ಈ ಗ್ಯಾನೋಡರ್ಮಾ ನಿಮ್ಗೆ ಒಂದೇ ವರ್ಡ್ ಅಲ್ಲಿ ಹೇಳಬೇಕಾದ್ರೆ ಐಡೆಂಟಿಫೈರ್ ಅಂಡ್ ಡಿಟಾಕ್ಸಿಫೈರ್ ಫಿನಿಶ್. ಯಾವುದು? ಗ್ಯಾನೋಡರ್ಮಾ. ಸೊ ಸ್ಪಿರುಲಾ ಎಲ್ಲಿ ವರ್ಕ್ ಆಗ್ತದೆ? ಡಿಫಿಷಿಯನ್ಸಿ ಮೇಲೆ ವರ್ಕ್ ಆಗ್ತದೆ. ನಿಮ್ಮ ಬಾಡಿಯಲ್ಲಿ ಯಾವುದೇ ಕೊರತೆಗಳಿದ್ರೆ ಅದನ್ನ ನೀಗಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕಮ್ಸ್ ದ ನೋನಿ ಆರ್ ನೋನಿ ಜಿ ಅಲ್ಲಿ ವರ್ಕ್ ಆಗ್ತದೆ. ಬಾಡಿಯಲ್ಲಿ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತದೆ, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ವರ್ಕ್ ಆಗ್ತದೆ. ದ ಸ್ಪೆಷಲ್ ಫೀಚರ್ ಲರ್ನಿಂಗ್ ಅಬೌಟ್ ದ ಫುಡ್ ಥಿಯರೀಸ್ ರಿಲೇಟಿಂಗ್ ಟು ದ ಪ್ರಾಡಕ್ಟ್. ನಿಮ್ಗೆ ಅಲ್ಕಲೈನ್ ಥಿಯರಿ ಗೊತ್ತಿರ್ಬೇಕು, ಅಸಿಡಿಕ್ ಥಿಯರಿ ಗೊತ್ತಿರ್ಬೇಕು ನಿಮ್ಗೆ. ಈ ರೀತಿ ನಿಮ್ಗೆ ಗ್ರೀನ್ ಥಿಯರಿ ಗೊತ್ತಿರ್ಬೇಕು. ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಇಲ್ಲ, ಅಸಿಡಿಕ್ ಅಲ್ಲಿ ನೀವು ಯಾವ್ದೆಲ್ಲ ನೀವು ಆಲ್ಕಲೈನ್ ಫುಡ್ ಅನ್ನ ನಮ್ದು ಹೇಳ್ಬೋದು. ನಮ್ಮ ಟೀ ಅನ್ನ ನೀವು ಅಸಿಡಿಕ್ ಇದ್ರೆ ಟೀ ಅನ್ನ ಪೊಸಿಷನ್ ಮಾಡಿ ಅಲ್ಲಿ RGGL ಅನ್ನ ಪೊಸಿಷನ್ ಮಾಡಬಹುದು ನಿಮ್ಗೆ. ಸೊ ಅಲ್ಲಿ ನಿಮ್ಗೆ ಗ್ರೀನ್ ಥಿಯರಿಯಲ್ಲಿ ಸ್ಪಿರುಲಾವನ್ನು ಪೊಸಿಷನ್ ಮಾಡಿ, ಅವರಿಗೆ ಹಿಮೋಗ್ಲೋಬಿನ್ ಕೊರತೆ ಇದೆ ಅಲ್ಲಿ ಪೊಸಿಷನ್ ಮಾಡ್ಬೋದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ನೀವು ನೋನಿಜಿಯನ್ನ ನೀವು ಕೊಡ್ಬೋದು. ವೀಕ್ನೆಸ್ ಇದೆ, ಸುಸ್ತಿದೆ, ಟೈರ್ಡ್ನೆಸ್ ಇದೆ, ಆವಾಗ ನೋನಿಯನ್ನ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ಬಾಡಿಯಲ್ಲಿ ತುಂಬಾ ಪೇನ್ ಇದೆ, ನೋನಿಜಿಯನ್ನ ಕೊಡಿ, ನೋಡಿ ವರ್ಕ್ ಆಗ್ತದೆ ಅಲ್ಲಿ. ದಿಸ್ ಇಸ್ ದ ಥಿಂಗ್, ದ ಲರ್ನಿಂಗ್ ಅಬೌಟ್ ದ ಪ್ರಾಡಕ್ಟ್ ಪೊಸಿಷನಿಂಗ್ ಆಫ್ ವೆಲ್ ಬೀಯಿಂಗ್. ಆರಾಮಿದ್ದವ್ರಿಗೆ ಯಾವ ಪ್ರಾಡಕ್ಟ್ ಕೊಡ್ಬೇಕು ಅಂತ. ಅವ್ನು ನಾನು ಆರಾಮಿದ್ದೀನಿ ಅಂತಲ್ಲ, ಇಲ್ಲಪ್ಪ ನೀ ಲೈಫ್ ಲಾಂಗ್ ಆರಾಮಿರ್ಬೇಕು ನಿಮ್ಗೆ. ಈಗ ನಿನ್ನೆ ನೋಡಿ 10 ವರ್ಷ 20 ವರ್ಷ ಆರಾಮಿದ್ರು, ಈಗ ನೋಡಿ ಬೆಡ್ ರಿಡನ್ ಆಗಿದ್ದಾರೆ ಹೇಳ್ಬೇಕು ಅವ್ರಿಗೆ. ಹೌದಾ? ಮೊನ್ನೆ ಎಲ್ಲ ಕರೆಕ್ಟ್ ಇದ್ರಲ್ಲ, ಈಗ ನೋಡಿ ಅವ್ರು ಮೊನ್ನೆ ಕೊರೋನಾ ಬಂದು ಪ್ರಾಬ್ಲಮ್ ಆಗ್ಲಿಲ್ವಾ? ಹೌದಲ್ಲ? ಸೊ ಇದು ಯಾಕೆ ಆಗ್ತದೆ? ನೀವು ಎಣಿಸ್ಕೊಡಿದ್ರೆ ನೀವು ವೆಲ್ ಬೀಯಿಂಗ್ ಅಂತ, ಬಟ್ ಬಾಡಿ ಗೊತ್ತಿಲ್ಲ ಯಾವ ರೀತಿ ಕಾಯಿಲೆ ಬಂದು ಹೇಗೆ ಆಗ್ತದೆ ಅಂತ. ಸೊ ನೀವು ಲೈಫ್ ಲಾಂಗ್ ವೆಲ್ ಬೀಯಿಂಗ್ ಆಗ್ಬೇಕಾದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನೀವು ಅವರಿಗೆ ಅಲ್ಲಿ ಪೊಸಿಷನ್ ಮಾಡ್ಬೇಕು. ಲರ್ನ್ ದ ಸ್ಕಿಲ್ ಟು ಯೂಸ್ ಪ್ರಾಡಕ್ಟ್ ನಾಲೆಡ್ಜ್ ಫಾರ್ ಕ್ರಿಯೇಟಿಂಗ್ ಡಿಮಾಂಡ್. ಸೊ ಈಗ ನೀವು ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಹೇಗೆ ನಿಮ್ಗೆ ಡಿಮಾಂಡ್ ಕ್ರಿಯೇಟ್ ಮಾಡ್ಬೋದು? ಪ್ರಾಡಕ್ಟ್ ನಾಲೆಡ್ಜ್ ನಿಮ್ಗೆ ಗೊತ್ತಿರ್ಬೇಕು. ಪ್ರಾಡಕ್ಟ್ ನಾಲೆಡ್ಜ್ ಗೊತ್ತಿದ್ರೆ, ಪ್ರಾಡಕ್ಟ್ ಪೊಸಿಷನ್ ಮಾಡೋದು ಗೊತ್ತಿದ್ರೆ ಆಟೋಮೆಟಿಕ್ ನೀವು ಡಿಮಾಂಡ್ ಅನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಅದು ದಟ್ ಇಸ್ ಕಾಲ್ಡ್ ಸ್ಕಿಲ್. ಯು ಆರ್ ಹ್ಯಾವಿಂಗ್ ಎ ಡಿಫರೆಂಟ್ ಟೈಪ್ಸ್ ಆಫ್ ಸ್ಕಿಲ್ ಅಂತ ಹೇಳ್ತಾರೆ, ಅದನ್ನು ನೀವು ಕಲ್ತಿರ್ಬೇಕು. ದೆನ್ ಓನ್ಲಿ ಈ ಪ್ರಾಡಕ್ಟ್ ಅನ್ನ ನೀವು ಈಸಿಯಾಗಿ ಪೊಸಿಷನ್ ಮಾಡ್ಲಿಕ್ಕೆ ಆಗ್ತದೆ, ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಸೊ ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಇಸ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್, ಓವರ್ ದ ಕೌಂಟರ್ ಅಲ್ಲಿ ಎಲ್ಲೂ ಸಿಗುದಿಲ್ಲ ನಿಮ್ಗೆ. ಸೊ ಯು ಕ್ಯಾನ್ ಡಿಮಾಂಡ್ ಇಟ್ ಅಲ್ಲ. ಈಗ ನೋಡಿ ಒಂದು ತಿಂಗಳಿಂದ ನಿಮ್ಗೆ ನಮ್ಮ ಟೂತ್ ಬ್ರಷ್ ಹೆವಿ ಡಿಮಾಂಡ್, ಕೇಳ್ತಾನೆ ಇರ್ತಾರೆ. ಸೊ ನಾವು ಅದಕ್ಕೆ ಅಫ್ಕೋರ್ಸ್ ಇಲ್ಲಿ ನಮ್ಗೆ ಈ ಸಲ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು,
ಅದರ್ವೈಸ್ ನಮಗೆ ರೆಗ್ಯುಲರ್ ಸಪ್ಲೈ ಯಾವಾಗ್ಲೂ ಇರ್ತದೆ, ಡೌಟೇ ಇಲ್ಲ. ಓಕೆ, ಮುಂದೆ ಹೋಗೋಣ ಹಾಗಾದ್ರೆ. ಸೊ ಈಗ ತುಂಬಾ ಜನ ಹೇಳ್ತಾರೆ DXN ಗ್ಯಾನೋ ಇಸ್ ಮೋಸ್ಟ್ ಎಕಾನಮಿಕಲ್ ಅಂತ ಹೇಳ್ತಾರೆ. ನೀವು ಒಪ್ಕೊಳ್ತೀರಾ? ನೀವು ಒಪ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ RGGL 2700 ರೂಪಾಯಿ, ಅದು 10,500 ರೂಪಾಯಿ, ಇದು ಯಾವ್ದು ಎಕಾನಮಿಕಲ್? ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನೀವು ಯಾರಾದ್ರೂ ನಿಮ್ ಗ್ಯಾನೋಡರ್ಮಾ ಕಾಸ್ಟ್ಲಿ ಅಂತ ಹೇಳಿದ ಕೂಡ್ಲೆ ನೀವು ಅವರಿಗೆ ಹೇಳ್ಬೇಕು ಯಾವ್ದಕ್ಕೆ ಇದನ್ನ ನೀವು ಕಂಪೇರ್ ಮಾಡ್ತೀರಂತ ಕ್ವಶನ್ ಮಾಡಿ. ಗ್ಯಾನೋಡರ್ಮಾ ಕಾಸ್ಟ್ಲಿ ಅಂದ್ರೆ ಕೂಡಲೇ ನಿಮ್ಗೆ ಕ್ವಶನ್ ಏನ್ ಮಾಡ್ಬೇಕು, ಯಾವ್ದಕ್ಕೆ ನೀವು ಕಂಪೇರ್ ಮಾಡ್ತೀರಾ ಸರ್ ಅಂತ ಅಷ್ಟೇ. ನೀವು ಗ್ಯಾನೋಡರ್ಮಾವನ್ನು ಯಾವ್ದಕ್ಕೆ ಬೇರೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದ? ಇದನ್ನ ಏನಾದ್ರೂ ಮಾವಿನ ಹಣ್ಣಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದ? ಅಥವಾ ಇದು ನಿಮ್ಗೆ ಯಾವ್ದಕ್ಕೆ ಬ್ರಾಹ್ಮಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದ? ಅಥವಾ ಇದು ನೀಮಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದ? ಸೊ ಆಗುದಿಲ್ಲ ಇದು. ಸೊ ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಇದನ್ನ ನೀವು ಕಂಪೇರ್ ಮಾಡ್ಬೇಕು ಏನಂತ ಹೇಳಿದ್ರೆ ಇಂಥದೇ ಒಂದು ಆರ್ಗ್ಯಾನಿಕ್ ಗ್ಯಾನೋಡರ್ಮಾದ ಮೇಲೆ ಕಂಪೇರ್ ಮಾಡ್ತೀವಿ. ಆರ್ಗ್ಯಾನಿಕ್ ಗ್ಯಾನೋಡರ್ಮಾದ ಬಗ್ಗೆ ಮಾತ್ರ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಇದು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಎಕ್ಸ್ಕ್ಲೂಸಿವ್ ಐಟಮ್. ಇದನ್ನ ಹೇಗೆ ಅಂತ ಹೇಳಿದ್ರೆ RGGL ನಿಮ್ಗೆ 2700 ಅಂದ್ರ ಕೂಡಲೇ ಅವ್ರೇನೋ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ? ಅವ್ರು ಮೆಡಿಸಿನ್ ಕಂಪೇರ್ ಮಾಡ್ತಾರೆ. ಮೆಡಿಸಿನ್ ಇಸ್ ಡಿಫರೆಂಟ್, ಗ್ಯಾನೋಡರ್ಮಾ ಇಸ್ ಅ ಡಿಫರೆಂಟ್. ಸೊ DXN ಗ್ಯಾನೋ ಇಸ್ ಮೋಸ್ಟ್ ಎಕಾನಮಿಕಲ್. ಯಾಕೆ ಗೊತ್ತುಂಟಾ ನಿಮ್ಗೆ? ನೀವು ಇದನ್ನೇ ನೀವು ಕಂಪೇರ್ ಮಾಡಿ ನೋಡಿ. ಬೇರೆ 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 ಕಂಪನಿ ಇದೆ, ನಿಮ್ಗೆ ಬೇಕಾದಷ್ಟು ನಾನು ಉದಾಹರಣೆ ಕೊಡ್ಬೋದು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ DXN ಗ್ಯಾನೋಡರ್ಮಾ ಇಸ್ ವೆರಿ ವೆರಿ ಎಕಾನಮಿಕಲ್ ಅಂತ ಹೇಳ್ಬೋದು. ಸೊ ಓಕೆ, ಕಮ್ ಟು ದ ಪಾಯಿಂಟ್. ನಿಮ್ಗೆ ಇಲ್ಲಿ ನಾನು ಉದಾಹರಣೆ ಕೊಡ್ತೀನಿ ನೋಡಿ. ಸೊ ಇಲ್ಲಿ ಒಂದು ಕಂಪನಿ ಇದೆ. ಈ ಕಂಪನಿ ನಿಮ್ಗೆ ನೀವು ಬೇಕಾದ್ರೆ ನೀವು ಇದರಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಅಥವಾ ನೀವು ಗೂಗಲ್ ಅಲ್ಲಿ ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ. ಟೆಂಪ್ಸ್ ಮೆಜೋರ್ ಅಂತ ಒಂದು ಕಂಪನಿ, ಅಲ್ಟಿಮೇಟ್ ಲಕ್ಸುರಿ ಅಂಡ್ ಆಂಟಿ ಏಜಿಂಗ್ ಎಕ್ಸ್ಪರ್ಟೈಸ್ ಇಲ್ಲಿ ಹಾಕಿದ್ದಾರೆ. ಈ ಟೆಂಪ್ಸ್ ಕಂಪನಿ ಅವರು ಇದನ್ನ ಗ್ಯಾನೋಡರ್ಮಾ ಒಂದು ಈ ಲಿಕ್ವಿಡ್ ಇಂದ ತಯಾರು ಮಾಡ್ತಾರೆ. ಸೊ ಇಲ್ಲಿ ಕೆಳಗಡೆ ಇದರಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೀವು ಓದ್ಬೇಕು. ದ ಕಾನ್ಸಂಟ್ರೇಟ್ ಸೆರಮ್ ಗ್ಯಾನೋಡರ್ಮಾ ಲೂಸಿಡಾ ಮಶ್ರೂಮ್ ಆಫ್ ಎಟರ್ನಲ್ ಯೂತ್. ಅಂದ್ರೆ ನೀವು ಲೈಫ್ ಲಾಂಗ್ ಯಂಗ್ ಇರಬೇಕು. ಎಟರ್ನಲ್ ಯೂತ್ ಅಂದ್ರೆ ಅಲ್ಟಿಮೇಟ್ ಯೂತ್ ಆಗಿರ್ಬೇಕಾದ್ರೆ ಇದನ್ನ ಯೂಸ್ ಮಾಡಿ. ದಿಸ್ ಲೆಜೆಂಡರಿ ಮಶ್ರೂಮ್ ಈಸ್ ನೋನ್ ಫಾರ್ ಇಟ್ಸ್ ಎಕ್ಸೆಪ್ಷನಲ್ ಸೆಲ್ಯುಲರ್ ರೀಜನರೇಟಿಂಗ್ ಪ್ರಾಪರ್ಟೀಸ್. ಅವ್ರು ಹಾಕಿದಾರೆ ನೋಡಿ. ಯೂಸ್ Saint Laurent introduced is in skincare innovation a serum with double concentration of this powerful ingredient to provide an advanced anti-aging performance. Day after day, wrinkles appear smoothed out, skin appears more firm, dense and nourished for an exceptional youthful radiance ಅಂತ ಹಾಕಿದ್ದಾರೆ. ಎಲ್ಲ ಹಾಕಿದಾರಲ್ಲ, ಇಷ್ಟು ಕ್ಲಾಸ್ ಹಾಕಿದ್ದಾರೆ. ಹೇಗೆ ಹಾಕಿದ್ದಾರೆ ನೋಡಿ. ಯೂತ್ಫುಲ್ ರೇಡಿಯನ್ಸ್, ನೀವು ಹೊಳಪಿನ ಮುಖಕ್ಕಾಗಿ. ಅದೇ ತರ ರೇಟ್ ಎಷ್ಟು ಹಾಕಿದ್ದಾರೆ? 50 ml ಗೆ ರೇಟ್ ಎಷ್ಟು? 300 ರೂಪಾಯಿ. 300 ರೂಪಾಯಿನ $300? $300. ಎಷ್ಟಿದೆ ರೇಟ್? 80 ಅಂತ ಇಟ್ಕೊಳ್ಳಿ. ಎಷ್ಟಾಯ್ತು? 24,000 ರೂಪಾಯಿ. ಎಷ್ಟು ml? 50 ml ಗೆ 24,000 ರೂಪಾಯಿ ಕೊಟ್ಟು ತಗೊಳ್ಳೋರಿದ್ದಾರೆ. ಅದಕ್ಕೆ ಹೇಳೋದು ನಿಮ್ಗೆ ಗ್ಯಾನೋಡರ್ಮಾ ತುಂಬಾ ಜನರಿಗೆ ಗೊತ್ತಿಲ್ಲ. ಗ್ಯಾನೋಡರ್ಮದ ಬೆಲೆ ಗೊತ್ತಿಲ್ಲ. ಗ್ಯಾನೋಡರ್ಮಾ ಬೆಲೆ ಅವನು ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿದೆ ಇದು ಏನು ಅಂತ. ಸೊ 50 ml ಗೆ 24,000 ರೂಪಾಯಿ ಆದ್ರೆ ನಮ್ಮ RGGL ವೆಯ್ಟ್ ಎಷ್ಟಿದೆ ನೋಡಿ. ನೀವು ಎಷ್ಟು ರೇಟ್ ಕೊಡ್ಬೇಕಂದು ನೋಡಿ. ಈ ಲೆಕ್ಕದಲ್ಲಿ ಹೋದ್ರೆ ನಿಮ್ಗೆ 1.5 ಲಕ್ಷ ಆಗ್ತದೆ RGGL, ಗೊತ್ತುಂಟಾ ನಿಮ್ಗೆ? ಸೊ ಹಾಗಾಗಿ ನಾನು ಹೇಳೋದ್ರಿಂದ ನೀವು ಇದನ್ನ ತಿಳ್ಕೊಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೇಳು ಪ್ರಾಡಕ್ಟ್ ಪೊಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೀವು ನಮ್ಮ ಸೋಪ್, ರೆಗ್ಯುಲರ್ ಸೋಪ್ಗೆ ನಾವೊಂದು ಪ್ರೆಸೆಂಟೇಷನ್ ಇದೆ, ಓನ್ಲಿ ಸೋಪ್ ಪ್ರೆಸೆಂಟೇಷನ್ ನಲ್ಲಿ ಒಂದ್ಸಲ ನಾನು ಒಂದು ಸೋಪಿಗೆ 1,96,000 ಒಂದು ಸೋಪ್ ತೋರಿಸ್ಬಿಟ್ಟೆ. ಜನರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲೇ ನಿಮ್ಗೆ 825 ರೂಪಾಯಿದು ಸೋಪ್ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಒಂದು ಸೋಪಿಗೆ 825 ರೂಪಾಯಿ. ನಮ್ಮ ಕರ್ನಾಟಕ ಗವರ್ಮೆಂಟ್ MSIL ಅವರು ತಯಾರು ಮಾಡ್ತಾರೆ. ಮಿಲಿಯನಿಯಂ ಅಂತ ಅದ್ರ ಹೆಸರು. ಅದಕ್ಕೆ 825 ರೂಪಾಯಿ. ಹಾಗೆಯೇ ನಾವು ಟೂತ್ ಪೇಸ್ಟ್ 24,000 ಒಂದು ಟೂತ್ ಪೇಸ್ಟ್ ತೋರಿಸ್ತೇನೆ ನಿಮ್ಗೆ. ಸೊ ನೀವು ಇದೆಲ್ಲ ಗೊತ್ತಿದ್ರೆ ಏನಾಗ್ತದೆ, ನಮ್ದು ರೇಟ್ ಅಷ್ಟು ಕಾಸ್ಟ್ಲಿ ಕಾಣೋದಿಲ್ಲ. ಯಾಕಂದ್ರೆ ಇದು ಕಾಣ್ತಾ ಇದೆಯಲ್ಲ ನಿಮ್ಗೆ, ಓ ಇಷ್ಟು ಕಾಸ್ಟ್ಲಿ ಇದು ಉಂಟಾ. ಅವ್ರು ಹೇಳೋದು ಅದೇನೆ, ನಾವೇನ್ ಹೇಳ್ತೀವಿ ಅದನ್ನ ಅವರು ಹೇಳ್ತಾ ಇದ್ದಾರೆ ನೋಡಿ. ಸೊ ಅವರು ಅದನ್ನೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಓಕೆ, ರೈಟ್. ಓಕೆ, ಮುಂದಕ್ಕೆ ಹೋಗೋಣ. ಸೊ ಅದರಿಂದ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ತಿಳ್ಕೋಬೇಕು.
ನೀವೇನ್ ತಿಳಿದಿದ್ರಿ ಅದು ಎಲ್ಲ ಸತ್ಯ ಅಂತ ಅಲ್ಲ, ಅಥವಾ ಬೇರೆಯವ್ರು ಹೇಳಿದ್ದು ಸತ್ಯ ಅಂತ ಅಲ್ಲ. ನೀವು ಅದನ್ನ ಯೂಸ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಗುಡ್, ಫಸ್ಟಿಗೆ ನೀವು ಓಪನ್ ಮೈಂಡ್ ಅಲ್ಲಿ ಬರ್ಬೇಕು, ನೀವು ಕಲೀಲಿಕ್ಕೆ ರೆಡಿ ಇರ್ಬೇಕು. ಸೆಕೆಂಡ್ ಇಸ್ ನಿಮ್ಗೆ ಸ್ವಲ್ಪ ತಾಳ್ಮೆ ಇರ್ಬೇಕು. ಸ್ವಲ್ಪ ತಾಳ್ಮೆ ಇಲ್ದ್ರೆ ನಿಮ್ಗೆ ಮುಂದೆ ಒಳ್ಳೆ ರಿಸಲ್ಟ್ ಬರ್ತದೆ. ಈಗ ನೋಡಿ, ನಾವು ರೆಗ್ಯುಲರ್ ಈಗ 530ನೇ ಮೀಟಿಂಗ್ ಅಲ್ಲಿ ಬಂದ್ಬಿಟ್ಟಿವಿ ನಾವು ಡೈಲಿ. ಎಷ್ಟು ತಾಳ್ಮೆ ಇರ್ಬೇಕು ನಮ್ಗೆ? ಹಾಗಾದ್ರೆ ಡೈಲಿ ಕುತ್ಕೊಂಡು ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ತಾಳ್ಮೆ ಇರ್ಬೇಕು ನೋಡಿ. ತಾಳ್ಮೆ ಏನಾಯ್ತು? ಒಂದ್ ದಿವಸ ನೋಡಿ ಹೇಗೆ ಬೆಳೀತಾ ಇದೆ ನಮ್ದೀಗ, ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಡಾಕ್ಟರ್ ಲಿಮ್ಸಾ ನಮ್ ಜೊತೆ ಬಂದಿದ್ದಾರೆ. ಅಷ್ಟು ತಾಳ್ಮೆ ನಮ್ಗೆ. ಸೊ ತಾಳ್ಮೆ, ಪೇಷನ್ಸ್ ಬೇಕು ನಿಮ್ಗೆ. ತಾಳಿದವನು ಬಾಳಿಯಾನ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಿಮ್ಗೆ ಎಷ್ಟು ತಾಳ್ಮೆ ವಹಿಸ್ತಿರೋ ಅಷ್ಟು ನೀವು ದೊಡ್ಡದಾಗಿ ಬೆಳಿಲಿಕ್ಕೆ ಆಗ್ತದೆ. ದಟ್ ಇಸ್ ದ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ನಂಬರ್ 1 ನಿಮ್ಗೆ ತಾಳ್ಮೆ ಇರ್ಬೇಕು. ಇಮಿಡಿಯೇಟ್ ಎಗರಾಡಿದ್ರೆ ನಿಮ್ಗೆ ಅದು ಪ್ರಾಬ್ಲಮ್ ಆಗ್ತದೆ. ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಅದು ನೇಚರ್ಸ್ಗೆ ವಿರೋಧ. ಗೊತ್ತಾಯ್ತಾ ನಿಮ್ಗೆ? ನೇಚರ್ ಪ್ರಕಾರ ನಾವು, ನೇಚರ್ ನಮ್ಮ ಭಾಗ ಆಗಿದೆ. ಆ ರೀತಿಯಲ್ಲೇ ಹೋಗ್ಬೇಕು ನಿಮ್ಗೆ. ನೀವು ಗೋಲ್ ಓರಿಯೆಂಟೆಡ್ ಅಂತ ಹೇಳ್ತೀವಿ, ಗೋಲ್. ಸೊ ಎರಡನೇದಾಗಿ ನಿಮ್ಗೆ ಪರ್ಸಿಸ್ಟೆನ್ಸ್ ಇರ್ಬೇಕು. ಪರ್ಸಿಸ್ಟೆನ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮರಳಿ ಯತ್ನ ಮಾಡುವ ಒಂದು, ಯಾವಾಗ್ಲೂ ಆ ಮರಳಿ ಯತ್ನ ಮಾಡು, ಪುನಃ ಪುನಃ ಪ್ರಯತ್ನ 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 ಪ್ರಯತ್ನದ ಫಲವೇ ನಿಮ್ಗೆ ಸಿಗ್ತಾ ಹೋಗ್ತಾ ಇರ್ತದೆ. 1 by 1 ಪ್ರಯತ್ನ ಮಾಡೋದು ಇಂಪಾರ್ಟೆಂಟ್ ಇದೆ. ನೀವು ಪ್ರಯತ್ನವನ್ನೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಭಗವಂತ ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ? ಕಾಯಕವೇ ಕೈಲಾಸ. ಪ್ರಯತ್ನ ಮಾಡ್ತಾ ಹೋಗಿ, ರಿಸಲ್ಟ್ ನಿಮ್ಗೆ ಬಂದು ಕಲಿತಾ ಹೋಗಿ. ಪ್ರತಿಯೊಬ್ಬರು ಕಲಿಯುವುದು ಇದ್ದೇ ಇರ್ತದೆ. ನಮಗೂ ಏನು ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ತೀವಿ, ನಾವು ಕಲೀಲಿಕ್ಕೆ ರೆಡಿ ಆಗ್ತೀವಿ. ಕಲಿತಾ ಹೋಗಿ. ಪರ್ಸಿವರೆನ್ಸ್ ಇರ್ಬೇಕು. ಅಂದ್ರೆ ಛಲ ಬಿಡಬಾರ್ದು ನಿಮ್ಗೆ. ಗೊತ್ತಾಯ್ತಾ ನಿಮ್ಗೆ? ಎಷ್ಟೋ ಜನ ಏನ್ ಮಾಡ್ತಾರೆ, ಡ್ರಾಪ್ ಔಟ್ ಮಾಡ್ತಾರೆ. ಸ್ವಲ್ಪ ಎಲ್ಲ ನೋಡ್ತಾ, ಹೌದು ಈಗ ಹೌದು, ತುಂಬಾ ಜನ ಹೇಳ್ತಾರೆ ಪಾಸಿಟಿವ್, ನಾವು ಪಾಸಿಟಿವ್ ಥಿಂಕ್ ಮಾಡಿ 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 ಏನು ರಿಸಲ್ಟೇ ಬರಲಿಲ್ಲ ಅಂತ ಹೇಳ್ತಾರೆ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ನಿಮ್ಗೆ ಪಾಸಿಟಿವ್ ಪವರ್ ಓನ್ಲಿ ನಿಮ್ಗೆ ವರ್ಕ್ ಆಗುದಿಲ್ಲ. ಆ ಪಾಸಿಟಿವ್ ಪವರ್ ಹೋಗಿ ಅದು ನಿಮ್ಗೆ ಅಟ್ಯಾಚ್ಮೆಂಟ್ ಆಗ್ಬೇಕು. ಯಾವುದಕ್ಕೆ? ನಿಮ್ಮ ಡ್ರೀಮ್, ನಿಮ್ಗೆ ಬರ್ನಿಂಗ್ ಡಿಸೈರ್. ಅದಕ್ಕೆ ಹೇಳುದು ಭಾವನೆಗಳು ಇಂಪಾರ್ಟೆಂಟ್ ಇದರಲ್ಲಿ. ನಿಮ್ಮ ಭಾವನೆಗಳು ಯಾವ ರೀತಿ ಇದೆ, ಅದಕ್ಕೆ ಭಾವನೆಗೆ ಪುನಃ ತದ್ಭಾವನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಇಂಪಾರ್ಟೆಂಟ್. ಅದು ಅಲ್ಲಿವರೆಗೆ ರೀಚ್ ಆಗ್ಬೇಕು. ನೀವು ಅಲ್ಲಿವರೆಗೆ ಡ್ರಾಪ್ ಔಟ್ ಮಾಡ್ತೀವಿ. ಓ ಇದಾಗೋದಿಲ್ಲ ಮಾರೆ, ಸುಮ್ಮನೆ ಇವ್ರು ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಪರ್ಸೀವರೆನ್ಸ್ ಅಂತ ಹೇಳ್ತಾರೆ. ನೀವು ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು. ನೀವು ಪ್ರತಿಯೊಂದಕ್ಕೂ ನೀವು ಎಲ್ಲಿಗೆ ರೀಚ್ ಆಗ್ತೀರಿ ಅದು ನಿಮ್ಗೆ ಗೊತ್ತೇ ಇರ್ಬೇಕು. ನೀವು ಎಲ್ಲಿಗೆ ರೀಚ್ ಆಗ್ತೀರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲಿ ಇರ್ತೀರೋ ಅಲ್ಲೇ ಇರ್ತೀರಿ. ನೋಡಿಬೇಕಾದ್ರೆ ನಿಮ್ಗೆ ನೀವು ಎಲ್ಲಿಗೆ ಹೋಗ್ತೀರ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ. ಸೊ ನೀವೇನ್ ಮಾಡ್ಬೇಕಾಗಿದ್ರೆ, ನೀವೀಗ ಜಾಯಿನ್ ಆದವರು ಹೊಸಬರಿದ್ರೆ, ನೀವು ಫಸ್ಟ್ ನಿಮ್ಮ ಸ್ಪಾನ್ಸರ್ ಹತ್ರ ಕುತ್ಕೊಂಡು ನನ್ನ ಗೋಲ್ ಏನಂತ ಕೇಳಿ, ನನ್ನ ಗುರಿ ಏನು ಇದರಲ್ಲಿ ಅಂತ. ನೀವು ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ ಗುರಿ. ನಿಮ್ಗೆ ಗೊತ್ತಿಲ್ಲ ಇದ್ರೆ ನಿಮ್ಮ ಗುರಿನೇ ಸ್ಟಾರ್ ಆಗೋದು ಫಸ್ಟ್ ಗುರಿ, ರೂಬಿ ಆಗೋದು 2ನೇ ಗುರಿ, 3ನೇ ಗುರಿನೇ ಡೈಮಂಡ್ ಆಗೋದು 3ನೇ ಗುರಿ. ಇದು ಬಿಗಿನಿಂಗ್ ಸ್ಟೆಪ್ ನಿಮ್ಗೆ. ಅಂದ್ರೆ ನಾವ್ ಹೇಳ್ತೀವಲ್ಲ, 7ನೇ ಕ್ಲಾಸು, SLC, PUC, ಡಿಗ್ರಿ. ಈ ಡಿಗ್ರಿವರೆಗೆ ಬಂದ್ಬಿಟ್ಟಿನಿ. ಡಿಗ್ರಿ ಆಯ್ತಂತ ಹೇಳಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಸೀರಿಯಸ್ ಬಿಸ್ನೆಸ್. ಇಲ್ಲಿವರೆಗೆ ನೀವು ಕಲಿಯುವುದು ಮಾತ್ರ, ಗೋಲ್ ಓರಿಯೆಂಟೆಡ್ ನಿಮ್ಮ ಗೋಲ್. ಆವಾಗ ನಿಮ್ಗೆ ಅರ್ಥ ಆಗ್ತದೆ ನೀವು ಎಲ್ಲಿಗೆ ರೀಚ್ ಆಗ್ತೀರಿ, ಯಾಕೆ ಡಿಎಕ್ಷನ್ ಮಾಡ್ತೀರಿ, ಅದು ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತದೆ. ಹಾಗಾಗಿ ನಿಮ್ಮ ಗೋಲ್ ನಿಮ್ಗೆ ನಿರ್ದಿಷ್ಟವಾಗಿರ್ಬೇಕು. ನಿಮ್ಮ ವಿಷನ್ ಕ್ಲಿಯರ್ ಕಟ್ ಇರ್ಬೇಕು. ಯಾವುದು ಅದಕ್ಕೆ ಮಸ್ಕ್ ಇರಬಾರ್ದು, ಕ್ಲಿಯರ್ ಆಗಿ ಕಾಣ್ತಾ ಇರ್ಬೇಕು. ಅಂದ್ರೆ ಕನ್ನಡಿ ಆಗಿರ್ಬೇಕಂತ ಹೇಳ್ತಾರೆ. ಗೋಲ್ ಅಂಡ್ ವಿಷನ್ ಇಸ್ ವೆರಿ ವೆರಿ ಕ್ಲಿಯರ್. ಅವಾಗ ಮಾತ್ರ ನೀವು ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗ್ತದೆ. ಸೊ ನಿಮ್ಗೆ ಆತ್ಮವಿಶ್ವಾಸ ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು. ನಿಮ್ಗೆ ಆತ್ಮವಿಶ್ವಾಸವನ್ನು ನೀವು ಗಳಿಸ್ಕೋಬೇಕಾಗ್ತದೆ. ಈ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಬೇಕಾದ್ರೆ ಈ ಆತ್ಮವಿಶ್ವಾಸ ತುಂಬಾ ಕೌಂಟ್ ಆಗ್ತದೆ. ಸೊ ನಿಮ್ಗೆ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಹೇಗೆ ಮುಂದಕ್ಕೆ ಹೋಗ್ತದೆ? ನಿಮ್ಗೆ ಆತ್ಮವಿಶ್ವಾಸ ಹೇಗೆ ಬರ್ತದೆ? ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ, ಪ್ರಾಡಕ್ಟ್ ಅನ್ನ ಶೇರ್ ಮಾಡೋದ್ರಿಂದ, ಪ್ಲಾನ್ ತೋರಿಸುವುದರಿಂದ, ಹೋಮ್ ಮೀಟಿಂಗ್ ಕೊಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಅಂದ್ರೆ ನೀವು ಮೀಟಿಂಗ್ ಅಟೆಂಡ್ ಮಾಡುವುದರಿಂದ, ಪ್ರತಿದಿನ 1-2 ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾ ಹೋಗಿ ನೋಡಿ ನಿಮ್ಗೆ ಹೇಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ನಮ್ಮ ಹತ್ರ ಸಾಧಾರಣ ಈಗ 530ರಲ್ಲಿ ಕೆಲವರೆಲ್ಲ 200, 300, 400 ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದವರು ಇದ್ದಾರೆ. ಕಂಟಿನ್ಯೂಸ್ ಅವರ ಮೈಂಡೇ ಚೇಂಜ್ ಆಗಿದೆ. ಈಗ ನಮ್ಮಲ್ಲಿ ಅವರು ಈಶ್ವರ್ ಕುರ್ಡೇಕರ್ ಅಂತಿದ್ದಾರೆ. ಸೊ ಅವರು ಕಂಟಿನ್ಯೂಸ್ ಒಂದು ಮೀಟಿಂಗು ಬಿಡುವುದಿಲ್ಲ, ನಾನು ನೋಡ್ತಾ ಇದ್ದೀನಿ. ಬಟ್ ಅವ್ರು ಕಂಪ್ಲೀಟ್ ಅವ್ರು ಇದೇ ಚೇಂಜ್ ಆಗೋಯ್ತು ನೋಡಿ. ಈಗ ಅವರು ಸೀರಿಯಸ್ ಬಿಸ್ನೆಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಏರ್ತಾ ಹೋಗ್ಬಿಟ್ಟಿದೆ, ಕ್ಲಿಯರ್ ಕಟ್ ಆಗಿದೆ, ಗೋಲ್ ಇಸ್ ತುಂಬಾ ಕ್ಲಿಯರ್ ಆಗಿದೆ. ಸೊ ಯಾವಾಗ ಕ್ಲಿಯರ್ ಆಗ್ತದೆ? ಕಂಟಿನ್ಯೂಸ್ ಆಗಿ ಜಾಸ್ತಿ ಕೇಳ್ತಾ ಹೋದಾಗ ಯುವರ್ ಫ್ರೀಕ್ವೆನ್ಸಿ ಇದೆಯಲ್ಲ ಅದು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ನಿಮ್ಗೆ ಏನ್ ಬೇಕೋ ಅದು ಸಿಗ್ಲಿಕ್ಕೆ ಹತ್ರ ಆಗ್ತಾ ಹೋಗ್ತಾ ಇರ್ತದೆ.
ದಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ನೀವು ಬೇಕಾದ್ರೆ ಒಂದು ವಿಷಯವನ್ನು ಕಂಟಿನ್ಯೂಸ್ ಆಗಿ ಕೇಳ್ತಾ ಹೋಗಿ ಯಾವ ರೀತಿ ವರ್ಕ್ ಆಗ್ತದೆ ನೋಡಿ. ದಟ್ ಈಸ್ ದ ಥಿಂಗ್. ಅದೇ ರೀತಿ ನಿಮ್ಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ನೀವು ಈ ರೀತಿಯಲ್ಲಿ ನೀವು ಬುಕ್ ನ ಓದುವುದರಿಂದ, ಎವ್ರಿ ಡೇ ನೀವು ಮೀಟಿಂಗ್ ಕೇಳುವುದರಿಂದ, ಎವ್ರಿ ಡೇ ಯೂಟ್ಯೂಬ್ ಅಲ್ಲಿ ಟ್ರೈನಿಂಗ್ ಅನ್ನ ಪುನಃ ಓಪನ್ ಮಾಡಿ ನೋಡುವುದರಿಂದ ಇಟ್ ಈಸ್ ಪಾಸಿಬಲ್. ಇಟ್ ಇಸ್ ದಟ್. ಎಷ್ಟು ಜನ ನಿಮ್ ಟೀಮಲ್ಲಿ ಮೀಟಿಂಗ್ ಬರ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡಿ. ಅವರೆಲ್ಲ ಸಕ್ಸಸ್ಫುಲ್ ಆಗಿರ್ತಾರೆ. ಯಾರು ಮೀಟಿಂಗ್ ಅಟೆಂಡ್ ಮಾಡೋದಿಲ್ವೋ ಅವರು ಸಕ್ಸಸ್ ರೇಟ್ ಇಸ್ ವೆರಿ ವೆರಿ ಲೆಸ್. ಯಾಕೆಂದ್ರೆ ಬಾರ್ನ್ ಲೀಡರ್ ಇನ್ 1 in lakh. ಹುಟ್ಟುವಾಗ ಲೀಡರ್ ಎಷ್ಟು? 1,000 ಲಕ್ಷದಲ್ಲಿ ಒಬ್ಬ. ಅವ್ರು ಸಿಕ್ಕಿರ್ತಾರ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಸೊ ನೀವೇನ್ ಮಾಡ್ಬೇಕು? ಕ್ರಿಯೇಟ್ ದ ಲೀಡರ್. ಈ ತರ ಕ್ರಿಯೇಟ್ ಲೀಡರ್ ಮಾಡ್ಬೇಕು. ಓಕೆ. ಸೊ ಅದರಿಂದ ನಿಮ್ಗೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ಲರ್ನ್ ದ ಎಫೆಕ್ಟಿವ್ ಯೂಸ್ ಅನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಇನೋವೇಟಿವ್ ಯೂಸ್ ಅನ್ನ ತಿಳ್ಕೊಳ್ಳಿ. ಎಸ್ ಸರ್, ನಿಮ್ದು ಪ್ರೆಸೆಂಟೇಷನ್ ಮೂವ್ ಆಗ್ತಾ ಇಲ್ಲ ಸರ್. ಮೂವ್ ಆಗ್ತಾ ಇಲ್ವಾ? ಹೌದು, ಅಲ್ಲಲ್ಲ, ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ಈಗ ನೋಡಿ, ಇಲ್ವಾ? ಇಲ್ಲ ಸರ್, ಐ ಥಿಂಕ್ ಎಕ್ಸಿಟ್ ಮಾಡಿಬಿಟ್ಟು ಶೇರ್ ಮಾಡಿ. 1 minute. ಸ್ಲೈಡ್ ಶೇರ್ ಸ್ಟಾಪ್ ಮಾಡ್ಬಿಡ್ಲಾ? ಸ್ಟಾಪ್ ಮಾಡಿಬಿಟ್ಟು ಅಗೈನ್ ಸ್ಟಾರ್ಟ್ ಮಾಡಿ. ಬಂತ ಈಗ ನೋಡಿ? ಹಲೋ, ಈಗ ಬಂತು. ಸೆಕೆಂಡ್ ಸ್ಲೈಡ್ ಇದು ಮಾಡಿ ಸರ್, ಸ್ಲೈಡ್ ಶೋ ಮಾಡಿ. ಸ್ಲೈಡ್ ಶೋ ಮಾಡಲ್ಲ. 31 minute. ಯಾರು ವೇಣುಗೋಪಾಲ್ ಅವರೇ, ವಿಡಿಯೋ ಆಫ್ ಮಾಡ್ಬಿಡಿ. ನಿಮ್ಮ ವಿಡಿಯೋ ಇಲ್ಲಿ ನನಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಈಗ ಬರ್ತಾ ಇದೆಯಾ? ಹೌದು. ಸರಿ. ಓಕೆ. ಲರ್ನ್ ದ ಇಫೆಕ್ಟಿವ್ ಯೂಸ್ ಅಂಡ್ ಡಿಸ್ಕವರ್ ದರ್ ಇನೋವೇಟಿವ್ ಯೂಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್. ನಾನು ಹೇಳಿದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದಾಗ ನಿಮ್ಗೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಫಸ್ಟ್ ಹೀಗೆ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ ಇದರ ಎಷ್ಟು ಅರೋಮಾ ಎಷ್ಟಿದೆ, ಇದು ಟೇಸ್ಟ್ ಹೇಗಿದೆ, ಇದು ನನಗೆ ಹೇಗೆ ಫೀಲಿಂಗ್ ಆಗ್ತದೆ ಅದನ್ನ. ಸೆಕೆಂಡ್, ಇನೋವೇಟಿವ್ ಯೂಸ್. ನಂತರ ನಿಮ್ಗೆ ನಿಮ್ಮ ಅಸಿಡಿಟಿ ಇರ್ಬೋದು, ಬೇರೆ ಅದರ್ ಪ್ರಾಬ್ಲಮ್ಸ್ ಎಲ್ಲ 1 by 1. ದೆನ್ ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ನೀವು ಜನರ ಜೊತೆಗೆ ಹಂಚ್ಕೊಳ್ತಾ ಹೋಗುವಂತದ್ದೇ. ಸೊ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ಪೊಸಿಷನ್ ಡಿಫೈನ್ಸ್. It is a dictionary meaning ನಾನು ಹೇಳುದು. Where your product, items or service stands in relation to others offering similar product and services in the marketplace, as well as the mind of the consumer, it must be duplicatable. ನೀವು ಪ್ರಾಡಕ್ಟ್ ಅನ್ನು ಏನು ಪೊಸಿಷನ್ ಮಾಡ್ತೀರಿ, ನೀವು ಏನು ಹೇಳ್ತೀರಿ, ಅದು ಏನಾಗ್ತದೆ ಅಂತ ಹೇಳಿದ್ರೆ ನೀವು ಮಾಡೋದು ಡುಪ್ಲಿಕೇಶನ್ ಆಗ್ಬೇಕು. ಡುಪ್ಲಿಕೇಶನ್ ಆಗಲಿಲ್ಲ ಪುನಃ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಆದ್ರಿಂದ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಡುಪ್ಲಿಕೇಶನ್ ಅದು ಆಗಲೇಬೇಕು. ಸೊ ಸ್ಟ್ರಾಟಜೀಸ್. So using a product characteristics or customers benefits as a positioning strategy, pricing as a positioning strategy, positioning the strategy based on use or application, and positioning strategy based on product process, and positioning the strategy based on product class. ಅಂದ್ರೆ ಇದರಲ್ಲಿ ನಿಮಗೆ ಬೇರೆ ಡಿವಿಷನ್ ಇದೆ. ನೀವು ಡಿವಿಷನ್ ಪ್ರಕಾರನೂ ನೀವು ಹೋಗಿ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡಬಹುದು, ಕ್ಯಾಟಗರೈಸ್ ಹೋಗಿಯೂ ನೀವು ಮಾಡಬಹುದು, ಅಥವಾ ಇನೋವೇಟಿವ್ ಯೂಸ್ ಅಲ್ಲಿ ಹೋಗಿಯೂ ನೀವು ಮಾಡಬಹುದು, ಅಥವಾ ಯಾವ ನಿಮಗೆ ಸೆಗ್ಮೆಂಟ್ಗೆ ನಿಮಗೆ ಪ್ರಾಡಕ್ಟ್ ಬೇಕೋ ಅದನ್ನು ಕೊಡ್ಬೋದು. ಈ ರೀತಿ ಈಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಇರ್ಬೋದು, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ರಾಡಕ್ಟ್ ಇರ್ಬೋದು. ನಿಮ್ಮ ಹತ್ರ ಅದು ಗೊತ್ತಿದ್ರೆ ಮಾತ್ರ ನೀವು ಸ್ಟ್ರಾಟಜಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ರಿಲೆವೆಂಟ್ ಪೊಸಿಷನ್. ಈಗ ನೀವು ಶೋರೂಮಿಗೆ ಹೋಗ್ತೀರಿ, ಆ ಶೋರೂಮ್ ಅಲ್ಲಿ ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಯಾವ ಕ್ಯಾಟಗರಿ ಅವ್ರು ಇದ್ದಾರೆ ಅಂತ, ಇವ್ರಿಗೆ ಏನೇನ್ ಬೇಕು ಅಂತೇಳಿ. ಸ್ವಲ್ಪ ಏಜ್ ಓಲ್ಡ್ ಅವ್ರು ಬರ್ತಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ಏಜ್ ಓಲ್ಡ್ ಡ್ರೆಸ್ ಅನ್ನ ಹೇಳ್ತಾರೆ. ಈ ಯಂಗ್ಸ್ಟರ್ಸ್ ಬರ್ತಾರೆ, ಯಂಗ್ಸ್ಟರ್ಸ್ ಡಿವಿಷನ್ ಚೇಂಜ್ ಇರ್ತದೆ. ಯಾಕೆಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಅದು ಕೊಡ್ಬೇಕಾಗ್ತದೆ. ದ ಪೊಸಿಷನಿಂಗ್ ಮಸ್ಟ್ ಬಿ ರಿಲೆವೆಂಟ್ ಟು ದ ಕನ್ಸ್ಯೂಮರ್ ರಾದರ್ ದಾನ್ ಟು ದ ಕಂಪನಿ. ನಿಮ್ಗೆ ಕಂಪನಿ ಹೇಳಿದೆ ಮರೆ ನೀವು RGGL ಮೂವ್ಮೆಂಟ್ ಮಾಡಿ, RGGL ಯಾರು ತಗೊಳ್ತಾರೆ? ಆಗುದಿಲ್ಲ. ಸೊ ನಾವು ಕಸ್ಟಮರ್ ಇಸ್ ಎ ಕಿಂಗ್. ವಿ ಆರ್ ನಾಟ್ ಡಿಪೆಂಡ್ ಆನ್ ಕಸ್ಟಮರ್. ವಿ ಆರ್ ಡಿಪೆಂಡ್ ಆನ್ ದ ಕಸ್ಟಮರ್. ಕಸ್ಟಮರ್ ಇಸ್ ಆಲ್ವೇಸ್ ಕಿಂಗ್. ಗೊತ್ತಾಯ್ತು ನಿಮ್ಗೆ? ಆದ್ರಿಂದ ನಾವು ಕಸ್ಟಮರ್ ಹೇಳಿದಾಗೆ ಕಸ್ಟಮರ್ ಏನ್ ಬೇಕೋ ಅದನ್ನೇ ಕೊಡ್ಬೇಕು ಹೊರತು ನಮ್ಮ ಹತ್ರ ಇಲ್ಲಿ ಓವರ್ ಸ್ಟಾಕ್ ಇದೆ ಅಂತ ಅದನ್ನ ನೀವು ಮೂವ್ಮೆಂಟ್ ನೋಡಿದ್ರೆ ಆಗುದಿಲ್ಲ. ಸೊ ಈಗ ಈ ಕಾರ್ ಇದೆ, ಇದಕ್ಕೆ 5 ಲಕ್ಷ ರೂಪಾಯಿ. ನಾನು ಕಾರ್ ಸೇಲ್ ಮಾಡ್ಲಿಕ್ಕೆ ಹೊರಟಿಲ್ಲ. ನೀವು ಸ್ವಲ್ಪ ಕಾರನ್ನೆಲ್ಲ ನೋಡಿ, ಈ ಕಾರ್ ಹೇಗಿದೆ ಅಂತ, ಇದಕ್ಕೆ ಎಷ್ಟು ಚಕ್ರಗಳಿದೆ, 4 ಚಕ್ರ, ಹೆಡ್ಲೈಟ್ ಎಷ್ಟಿದೆ,
2 ಹೆಡ್ಲೈಟ್ಸ್ ಇದೆ, ಕೆಳಗಡೆ ಇನ್ನು 2 ಲೈಟ್ ಇದೆ. ಇದಕ್ಕೆ ನೋಡಿ 2 ಡೋರ್ ಇದೆ, ಆ ಕಡೆ 2 ಡೋರ್ ಇದೆ. ಸೊ ಗ್ಲಾಸ್ ಇದೆ. ದಿಸ್ ಆರ್ ದ ಥಿಂಗ್ಸ್. ಇದೆಲ್ಲ ಕರೆಕ್ಟ್ ಇದೆ, ಏನು ಡಿಫ್ರೆನ್ಸೇ ಇಲ್ಲ ನಿಮ್ಗೆ. ಸೊ 1 ಮಿನಿಟ್, ಯಾರೋ ವಿಡಿಯೋ ಕಾಲ್ ಇದೆ. ಡಾಕ್ಟ್ರೆ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಈಗ ನಿಮ್ಗೆ ಇದು ಗೊತ್ತಾಯ್ತಲ್ಲ, ನಿಮ್ಗೆ ಈ ಕಾರ್ ಎಲ್ಲ ನೋಡಿದ್ರಿ, ಕರೆಕ್ಟ್ ಕೊಡಿದ್ರಿ. ಇದಕ್ಕೆ 5 ಲಕ್ಷ ರೂಪಾಯಿ. ಚಕ್ರ ನೋಡ್ಕೊಳ್ಳಿ, ಹೆಡ್ಲೈಟ್ 4 ಇದೆಯಾ 2 ಇದೆಯಾ ಗೊತ್ತಿದೆ ನಿಮ್ಗೆ. ಆ ಕಡೆ ನಿಮ್ಗೆ ರ್ಯಾರ್ ವಿಂಡೋಸ್ ನೋಡಿ, ಹಿಂದ್ಗಡೆ ನೋಡಿ, ಮುಂದ್ಗಡೆ ನೋಡಿ, ಡೋರ್ಸ್ ಎಷ್ಟಿದೆ ನೋಡಿ. 5 ಲಕ್ಷ ರೂಪಾಯಿ. ಸೊ ಈಗ ಇಲ್ಲಿ ಬೇಕಾದಷ್ಟು ನಿಮ್ಗೆ ಕಂಪನಿಗಳು ತೋರಿಸಿದ್ದಾರೆ, ವೆರೈಟೀಸ್ ಆಫ್ ಕಂಪನೀಸ್ ಇದೆ. ಸೊ ಆಲ್ ಓವರ್ ದ ವರ್ಲ್ಡ್ ಕಂಪನೀಸ್ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ನಾನು ಹೇಳಿದ್ದಿಲ್ಲ, ರೇಂಜ್ ಹೇಳ್ತೀನಿ ನಿಮ್ಗೆ, ಎಲ್ಲ ರೇಂಜ್ ಅನ್ನ ಹೇಳ್ತೀನಿ, ಅಂದ್ರೆ ಪೊಸಿಷನ್ ಮಾಡೋದು ಹೇಗೆ ಅಂತ. ಸೊ ಈ ಗಾಡಿ ಹೋಗ್ತಾ ಇದೆ ಇಲ್ಲಿ, ಇದಕ್ಕೆ ಇದಕ್ಕೆ ಎಷ್ಟು ರೇಟ್ ಎಷ್ಟು ಹಾಕಿದ್ದಾರೆ? 50 ಲಕ್ಷ. ಇದಕ್ಕೆ ಈ ಗಾಡಿಗೆ 50 lakhs ಇದೆ ನೋಡಿ. ಇದು ಬೆನ್ಸ್ ಇದೆ ಅಲ್ಲ, 50 ಲಕ್ಷ ಈ ಗಾಡಿ. ಎಷ್ಟು ಚಕ್ರ ಇದೆ? 4 ಚಕ್ರ. ಸೇಮ್ ಡೋರ್ ಎಲ್ಲ ಸೇಮ್, 2 ಇದೆ, ಆ ಕಡೆನೂ 2 ಇದೆ, ಮುಂದ್ಗಡೆ ಇದೆ, ಹೆಡ್ಲೈಟ್ 2 ಇದೆ, ಎಲ್ಲ ಸರಿ ಇದೆ. ಎಷ್ಟು? ಅದಕ್ಕೆ ಎಷ್ಟು? 5 ಲಕ್ಷ. ಇದಕ್ಕೆ 50 ಲಕ್ಷ. ಎಷ್ಟು ಕಾರ್ ಬರ್ತದೆ? 10 ಕಾರ್ ಬರ್ತದೆ ನಿಮ್ಗೆ. ನೀವು 10 ಕಾರ್ ತಗೊಳ್ತಾರ, ಅವ್ರು ಒಂದೇ ಕಾರ್ ತಗೊಳ್ತಾರ? ನೋಡ, ಇನ್ನೊಂದು ಗಾಡಿ ಇರುತ್ತೆ. ಓಕೆ, ಇಲ್ಲೊಂದು ಗಾಡಿ ಇದೆ. ಇದಕ್ಕೆ ನಿಮ್ಗೆ ಇಲ್ಲಿ ಸರಿ ಕಾಣೋದಿಲ್ಲ, ಕಾಣ್ತದೆ. 1 ನಿಮಿಷ. ಸೊ ಓಕೆ, ಈ ಗಾಡಿಗೆ ನೋಡಿ, ಇಲ್ಲಿ 1 ಕೋಟಿ ರೂಪಾಯಿ ಹಾಕಿದ್ದಾರೆ. 1 ಕೋಟಿ. ಓಕೆ, ಈ ಗಾಡಿಗೆ 1 ಕೋಟಿ ರೂಪಾಯಿ ಇದೆ. ಎಷ್ಟು? 5 ಲಕ್ಷದಾಗ 20 ಕಾರ್ ಬರ್ತದೆ. ಆದ್ರೆ ಅವ್ರು 20 ಕಾರ್ ತಗೊಳ್ದೆ, ಈ ಗಾಡಿನೇ ತಗೊಂಡಿದ್ದಾರೆ. ಸೊ ಈಗ ನಿಮ್ಗೆ ಕ್ವಶನ್, ಚಕ್ರ ಸೇಮ್ 4 ಇದೆ, 2 ಹೆಡ್ಲೈಟ್ ಇದೆ, ಬ್ಯಾಕ್ ಎಲ್ಲ ಸರಿ ಉಂಟು, 2 ಡೋರ್ ಇದೆ. ಸೊ ಇದಕ್ಕೆಲ್ಲ ನಿಮ್ಗೆ ಸ್ವಲ್ಪ ಈಗ ಕನ್ಫ್ಯೂಷನ್ ಆಗೋದಿಲ್ವಾ, ಯಾಕೆ ಇಷ್ಟು ರೇಟ್ ಅಂತ? ಆದ್ರೆ ಎಲ್ಲಾ ಕಾರುಗಳು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗ್ತದೆ, ಎಲ್ಲಾ ಗಾಡಿಗಳು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್, ಎಲ್ಲಾ ಗಾಡಿಗಳು ಆಗ್ತದೆ. ಎಷ್ಟು ಇರ್ಬೋದು ನೋಡಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇದೆ. ಸೊ ಈಗ ನೋಡಿ, ಇವ್ರು ಹೇಳ್ತಾನೆ, ಓಲ್ವಾದವನು ಹೇಳ್ತಾನೆ, ಓಲ್ವಾ ಕಾರ್, ನನ್ನಂತೂ ಸೇಫ್ಟಿ ಯಾರು ಇಲ್ಲ ಅಂತ. ಯಾರೆಲ್ಲ ಸೇಫ್ಟಿ ಮೆಷರ್ ಅಲ್ಲಿ ಇರ್ತಾರೆ, ಆಕ್ಸಿಡೆಂಟ್ ಆದ್ರೂ ಏನ್ ಆಗ್ಬಾರ್ದು ಮಾರೆ, ಒಂದು ನಾವು ಸೇಫ್ ಆಗಿರ್ಬೇಕು, ದುಡ್ಡು ಎಷ್ಟು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಕೊಟ್ಟು ತಗೊಳ್ತೀನಿ ಅಂತ. ಓಲ್ವಾದವನು ಹೇಳ್ತಾನೆ ಸೇಫ್ಟಿ ಅಂತ ಹೇಳ್ತಾನೆ ಜಾಸ್ತಿ. ಅದೇ BMW ಅವ್ನು ಹೇಳ್ತಾರೆ, ನೀವು ಇದನ್ನ ಡ್ರೈವಿಂಗ್ ಮಾಡಿ ನೋಡ್ರಿ, ರಾಜ ಕಿಂಗ್ ಹೋಗ್ತಾರಲ್ಲ, ಹೇಗೆ ಹೋಗ್ತಾರ ಆ ರೀತಿ ನಿಮ್ಗೆ ಫೀಲಿಂಗ್ ಆಗುದಿಲ್ಲ ನೋಡಿ. ಇವ್ರೇನಾಗ್ತಾರೆ ಆಗ, ಓಹ್ ನಾನು ರಾಜನ ಹಾಗೆ ಡ್ರೈವಿಂಗ್ ಮಾಡ್ಬೇಕಂತ ಅವರು ಪೊಸಿಷನ್ ಮಾಡಿ ಬಿಡ್ತಾರೆ. ಆ ಗಾಡಿ ಹೋಯ್ತು. ಎಷ್ಟದು? 50 ಲಕ್ಷ. 50 ಲಕ್ಷ ಕೊಟ್ಟು ಅವ್ನು ತಗೊಂಡ. ಈ ಕಡೆ ಅವ್ನು ಬರ್ತಾನೆ, ಲೆಕ್ಸಸ್ ಅವ್ನು ಬರ್ತಾನೆ. ಲೆಕ್ಸಸ್ ಅವ್ನು ಹೇಳ್ತಾನೆ ಎಷ್ಟು ರೇಟ್? 75 ಲಕ್ಷ ಅಂತ. ಲಕ್ಸುರಿ ಅಂದ್ರೆ ಲಕ್ಸುರಿ. ಜನ ನಿಮ್ಗೆ ಲಕ್ಸುರಿ ಬೇಕಾ? ನಿಮ್ಗೆ ಜನ ಬೇರೆಯವ್ರನ್ನ ಕಂಪೇರ್ ಮಾಡ್ತೀರ ನೀವು? ನಮ್ ಗಾಡಿಯಲ್ಲಿ ಕುಂತು ನೋಡಿ ಯಾವ ರೀತಿ ಲಕ್ಸುರಿ ನೀವು ಇದೆ ಅಂತ. ಲಕ್ಸುರಿಯರ್ ಯಾರೆಲ್ಲ ಫೀಲ್ ಮಾಡ್ತಾರೆ, ಅವರು ಲಕ್ಸುರಿ ಆಗಿ ತಗೊಂಡ್ಬಿಟ್ಟು ಲೆಕ್ಸಸ್ ತಗೊಂಡು 75 ಲಕ್ಷ ಕೊಟ್ಕೊಂಡು ಹೋಗ್ತಾರೆ. ಫೆರಾರಿ ಅವ್ನು ಬರ್ತಾನೆ, ರೇಟ್ ಎಷ್ಟು? 1 ಕೋಟಿ. 1 ಕೋಟಿ ಅಂತ ನಾವು 4 ಚಕ್ರ 2 ಹೆಡ್ಲೈಟ್, ಬೇರೆ ಡಿಫ್ರೆಂಟ್ ಏನಿಲ್ಲ. ರೇಟ್ ಎಷ್ಟು? 1 ಕೋಟಿ ಅಂತ ಒಂದು ಗಾಡಿಗೆ. ಮಾರುತಿ ಎಷ್ಟು ಬರ್ತದೆ? 20 ಬರ್ತದೆ. ಏನ್ ಹೇಳ್ತಾನೆ ಅವನು? ಸ್ಪೀಡ್ ಇದ್ರೆ ಸ್ಪೀಡ್ ಇದೆ. ನಿಮ್ಗೆ ಏನಾದ್ರು ಸ್ಪೀಡ್ ಲೈಕ್ ಮಾಡ್ತೀರಾ? ಹೈವೇಲಿ ಫ್ಲೈಟ್ ಅಲ್ಲಿ ಹೋದಾಗ ಆಗ್ತದಂತ ನಾವು. ಹೈವೇಲಿ ನೀವು ಫ್ಲೈಟ್ ಅಲ್ಲಿ ಹೋದಾಗ ಆಗ್ತದೆ. ಜಸ್ಟ್ ನೀವು ಟ್ರೈ ಮಾಡಿ. 100 ಕಿಲೋಮೀಟರ್ 200 ಕಿಲೋಮೀಟರ್ ಹೋಗ್ತೀರಾ, ಜಸ್ಟ್ ನೀವು ಫೆರಾರಿ ಲೈಕ್ ಮಾಡಿ ಅಂತ. ಅವನು ಯಾರಾದ್ರೂ ಈ ಯಂಗ್ ಹುಡುಗರೆಲ್ಲ ಇದಾರಲ್ಲ, ಅವ್ರೇನ್ ಮಾಡ್ತಾರೆ? ಎಸ್ ವೆರಿ ಗುಡ್, 1 ಕೋಟಿಗೆ ಹೋದ್ರು ತೊಂದರೆ ಇಲ್ಲ, ಐ ವ್ಯಾರ್ ಟು ಗೋ 200-300 ಮೈಲ್ ಸ್ಪೀಡ್ ಹೋದ್ರು ಕಂಟ್ರೋಲ್ ಬರ್ತದೆ ಈ ಗಾಡಿ ಅಂತ. ನೋಡಿದ್ರ ಹೇಗೆ ಪೊಸಿಷನ್ ಮಾಡಿದ್ದಾರೆ ಜನ? ನಿಮ್ಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ ಪ್ರಾಡಕ್ಟ್ ಅನ್ನ ನೀವು ಪೊಸಿಷನ್ ಮಾಡಿ ಗೊತ್ತಿದ್ರೆ ನಿಮ್ಗೆ ಈಸಿ. ನಾನು ಹೇಳಿದಲ್ಲ, ಸೋಪ್ 1,96,000 ಸೋಪ್ ನೀವು ಸೇಲ್ ಮಾಡಬಹುದು. ಬಟ್ ದಿಸ್ ಐಡಿಯಾ ಯು ಮಸ್ಟ್ ನೋ ಇಟ್. ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆದ್ರಿಂದ ಈಗ ವಿ ವಿಲ್ ಕಮ್ ಟು ದ ಪ್ರಾಡಕ್ಟ್ ಪೊಸಿಷನಿಂಗ್ ಗೆ ಬರೋಣ. ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ ಇನ್ ಡೀಟೇಲ್ಸ್. ನಾನು ಹೇಳೋದು ಇದು ಸ್ವಲ್ಪ ದೊಡ್ಡ ಸಬ್ಜೆಕ್ಟ್, ಇದು ನಿಮ್ಗೆ ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ. ಸೊ ಈಗ ಬಾಡಿ ಬಗ್ಗೆ ಬರ್ತೀನಿ. ಬಾಡಿ ಇಸ್ ಎ ಕನ್ಸಿಸ್ಟ್ ಆಫ್ ಬಂಡಲ್ ಆಫ್ ಸೆಲ್ಸ್. ಈಗ ನಮ್ಗೆ ಕಾಣ್ಬೇಕಾದ್ರೆ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಎಲ್ಲ ಕಾಣ್ತದೆ. ಆದ್ರೆ ಬೇಸಿಕ್ ಏನಿದೆ? ಸೆಲ್.
ದ ಬಾಡಿ ಇಸ್ ಲೈಕ್ ಎ ಕಾರ್. ಕಾರ್ಗೆ ನಿಮ್ಗೆ ಇಟ್ ನೀಡ್ಸ್ ಮೇಂಟೆನೆನ್ಸ್. ಕಾರ್ಗೆ ಮೇಂಟೆನೆನ್ಸ್ ಅಗತ್ಯ ಬೇಕು. ಸೊ ಹಾಗೇನೆ ಬಾಡಿಗೂ ಸಹ ಮೇಂಟೆನೆನ್ಸ್ ಅಗತ್ಯ ಬೇಕು. ಇದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಬಾಡಿ ಕಾರಿಗೆ ಮೈನ್ 3 ಥಿಂಗ್ ಹೇಳ್ತೀನಿ ನಿಮ್ಗೆ. ಒಂದು, ಪೆಟ್ರೋಲ್ ಬೇಕಾ ಬೇಡ? ಪೆಟ್ರೋಲ್ ಹಾಕಿದ್ರೆ ಗಾಡಿ ಮೂವ್ಮೆಂಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಕೂಲೆಂಟ್ ಬೇಕಾ? ನೀರು ಬೇಕೇ ಬೇಕಲ್ಲ, ಅದಕ್ಕೂ ನಿಮ್ಗೆ ಹಾಕ್ಬೇಕು. ನೆಕ್ಸ್ಟ್ ಇದ್ದ ಆಯಿಲ್ ಇಸ್ ಮೂರು ಮೋಸ್ಟ್ ಇಂಪಾರ್ಟೆಂಟ್. ಇದು 3 ಇಂಪಾರ್ಟೆಂಟ್. ಹಾಗೇನೆ ನಿಮಗೆ ನಮ್ಮ ಬಾಡಿಗೂ ಕೂಡ 3 ಇಂಪಾರ್ಟೆಂಟ್ ನಮ್ಗೆ ಹೇಳು. ಯಾವುದು? RGGL, ಸ್ಪಿರುಲಿನಾ, ನೋನಿ. ಇದು 3 ಕಾರ್ಗೆ ಹೇಗ್ ಬೇಕೋ ಇದು 3 ನಿಮ್ಮ ಬಾಡಿಗೆ ಅಗತ್ಯ ಬೇಕು, ನೋಡಿಬೇಕಾದ್ರೆ. ಸೊ ದ ಬಾಡಿ ಈಸ್ ಎಕ್ಸ್ಪೋಸ್ ಟು ದ ಟಾರ್ಚರ್. ಸೊ ಬಾಡಿ ಎಕ್ಸ್ಪೋಸ್ ಆಗ್ತದೆ, ಟಾರ್ಚರ್ ಆಗ್ತಾ ಇರ್ತದೆ. ಅದೇ ತರ ಈಗ ನಾವು ಕಾರ್ ಓಡಿಸ್ತೀವಿ, ವ್ಯಾರೆಂಟ್ ಟೈರ್ ಆಗ್ತದೆ. ಕಾರಿಗೆ ನಿಮ್ಗೆ ಬೇಕಾದಷ್ಟು ಟೈರ್ ಪ್ರಾಬ್ಲಮ್ ಆಗ್ಬಹುದು, ಹೊಂಡ ಬೀಳ್ಬಹುದು, ಅಥವಾ ನಿಮ್ಗೆ ಅಡಲ್ಟ್ರೇಷನ್ ಇರ್ಬೋದು, ಪೆಟ್ರೋಲ್, ಡೀಸೆಲ್, ಸೋ ಮೆನಿ ಥಿಂಗ್ಸ್. ಸೊ ಅದೇ ತರ ನಮ್ಮ ಬಾಡಿಗೆ ಏನಾಗ್ತದೆ? ಎಕ್ಸ್ಪೋಸ್ ಟು ದ ಟಾರ್ಚರ್. ಡಿಫ್ರೆಂಟ್ ಟೈಪ್ಸ್ ಅಲ್ಲಿ. ಊಟ ಮಾಡೋದ್ರಿಂದ, ಗಾಳಿ ತಗೊಳ್ಳೋದ್ರಿಂದ, ಅಥವಾ ನೀವು ನೀರು ಕುಡಿಯೋದ್ರಿಂದ ನಿಮ್ಗೆ ಟಾರ್ಚರ್ ಆಗ್ತಾ ಇರ್ತದೆ. ಬಾಡಿ ಇಸ್ ಫೈಟಿಂಗ್ ಅಗೇನ್ಸ್ಟ್ ದ ಗಾರ್ಬೇಜ್ ವಿತ್ ಇನ್. ಇದು ಒಳಗಡೆ ಹೋದಾಗ 2 ರೀತಿಯ ನಿಮ್ಗೆ ಟಾರ್ಚರ್. ಒಂದು ಹೊರಗಡೆದು ಟಾರ್ಚರ್, ಇನ್ನು ಒಳಗಡೆದು ಟಾರ್ಚರ್. ಒಳಗಡೆದು ಯಾವುದು? ಬಾಡಿಯಲ್ಲಿ ನಿಮ್ಗೆ ಏನಾಗೋದು? ಆಸಿಡಿಕ್ ಜಾಸ್ತಿ ಆಗೋದು, ಅದು ಟಾರ್ಚರ್. ಯಪ್ಪಾ ಸಾಕ್ ಮಾರೆ, ಎದೆ ಉರಿ, ಗಂಟಲ್ಲಿ ಎಲ್ಲ ಉರಿ ಬರ್ತಾ ಇದೆ, ಕ್ಯಾಚಿಂಗ್ ಆಗ್ತಾ ಇದೆ, ಈ ರೀತಿ ನಿಮ್ಗೆ ಗೊತ್ತಾಗ್ತದೆ ಕೆಲವು ಟೈಮ್. ಒಳಗಡೆ ಟಾರ್ಚರ್ ಅದು. ಸೊ ಹೋಗುದಿಲ್ಲ, ಬಾರಿ ಟ್ರೈ ಮಾಡಿ ಸಾಕಾಗ್ತದೆ. ಟಾರ್ಚರ್. ಮಲಗಿ ಸಾಕಾಯ್ತು, ಅದು ಹೇಳಿ ಇದು ಹೇಳಿ, ಆ ಸಿನಿಮಾ ಈ ಸಿನಿಮಾ ಎಲ್ಲಾ ನೋಡಿದ್ರು ನಿದ್ರೆ ಬರುವುದಿಲ್ಲ. ಟಾರ್ಚರ್, ಬಾಡಿಗೆ ಟಾರ್ಚರ್ ಆಗ್ತಾ ಇದೆ. ದಿಸ್ ಇಸ್ ದ ಥಿಂಗ್. ಯಾಕೆ ಆಗ್ತದೆ ಅಂತ ನಿಮ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನೀವು ಏನ್ ತಿಂತೀರಿ, ಏನ್ ತಗೊಳ್ತೀರಿ, ಏನ್ ಕೇಳ್ತೀರಿ, ಏನ್ ನೋಡ್ತೀರಿ, ಅದೆಲ್ಲ ನಿಮ್ಗೆ ಬಾಡಿಗೆ ಬಾಡಿ ಟಾರ್ಚರ್ ಆಗ್ತಾ ಇದೆ. ಸೊ ಈಗ ಗಾರ್ಬೇಜ್ ಕೆಲವರಿಗೆ ಅದು ಜಾಸ್ತಿ ಆದ್ರೆ ನಿಮ್ಗೆ ಗಡ್ಡೆ ಆಗ್ಬೋದಲ್ಲ, ಜಾಸ್ತಿ ಆದ್ರೆ ಕಿಡ್ನಿ ಸ್ಟೋನ್ ಆಗ್ಬೋದಲ್ಲ, ಜಾಸ್ತಿ ಆದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದೆ, ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ಬೋದಲ್ಲ. ಇದೆಲ್ಲ ಏನಾಗಿದೆ? ಕಾರಣ ಯಾರು? ನಾವೇನೆ. ನಾವ್ ಏನೇನ್ ತಗೊಳ್ತೀರಿ ಅದೇ ಕಾರಣ ಇರ್ತದೆ. ದ ಫೈಟಿಂಗ್ ಅಗೇನ್ಸ್ಟ್ ದ ಗಾರ್ಬೇಜ್ ವಿತ್ ಇನ್ ಬಾಡಿ ಲೂಸಿಂಗ್ ದ ಬ್ಯಾಟಲ್. ದಿನ ತಗೊಂಡು 93 ವರ್ಷ ಬದುಕ್ತಾ ಇದ್ರು ನಮ್ಮ ಪೂರ್ವಿಕರು. 90, ಆಮೇಲೆ ಒಂದು 80, ಆಮೇಲೆ 70, ಈಗ ನೋಡಿದ್ರೆ 60ಕ್ಕೆ ಬಂದಿದ್ದೀವಿ. ಅದು ಹೇಗೆ? ಇಲ್ಲಿ ಮೇಲ್ಗಡೆ ನೋಡಿ ಮೆಡಿಸಿನ್, ಇಲ್ಲಿ ನೋಡಿ ಮೆಡಿಸಿನ್ ತಕೊಂಡು ಅಲ್ಲಿ ಬದುಕುದಿ, ಅಲ್ಲಿವರೆಗೆ ಬಂದಿದೆ. ದ ಬಾಡಿ ಇಸ್ ಲೂಸಿಂಗ್ ಆಗ್ತದೆ. ಅದಕ್ಕೋಸ್ಕರ ನೋಡಿ ಎಷ್ಟೋ ಜನರಿಗೆ ಕೊರೋನಾ ಅಟ್ಯಾಕ್ ಆಯ್ತಲ್ಲ. ಸೊ ನಿಮ್ಗೆ ಏನಾಯ್ತು? ಕೆಲವರಿಗೆ ಅಟ್ಯಾಕ್ ಆಗಿ ಕೆಲವರು ಹೋಗೇ ಬಿಟ್ರು. ಯಾರು ಹೋದ್ರು? ಇಮ್ಯುನಿಟಿ ತುಂಬಾ ವೀಕ್ ಇದ್ದವರು ಹೋದ್ರು. ಇಮ್ಯುನಿಟಿ ಸ್ವಲ್ಪ ಸ್ಟ್ರಾಂಗ್ ಇದ್ದವರು ಬದುಕೊಟ್ರು. ದಟ್ ಈಸ್ ದ ಥಿಂಗ್. ದುಡ್ಡಿದ್ದವನು ದೊಡ್ಡಪ್ಪ ಅಲ್ಲಪ್ಪ, ಇಮ್ಯುನಿಟಿ ಇದ್ದವನು ದೊಡ್ಡಪ್ಪ. ಇಮ್ಯುನಿಟಿನ ದೊಡ್ಡದು ಮಾಡ್ಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕೇಳಿ, ಇದನ್ನು ಸ್ವಲ್ಪ ಕೇಳಿ. ನೀವು ತಿನ್ನಿ ಅಂತ ನಾನು ಹೇಳುದು, ಸ್ವಲ್ಪ ಕೇಳಿ. ದ ಫೈಟಿಂಗ್ ಅಗೇನ್ಸ್ಟ್ ದ ಗಾರ್ಬೇಜ್ ವಿತ್ ಇನ್ ಬಾಡಿ ಲೂಸಿಂಗ್ ದ ಬ್ಯಾಟಲ್. ಬಾಡಿ ಕೆನಾಟ್ ಟಾಕ್. ಬಾಡಿ ಏನಾದ್ರೂ ಮಾತಾಡ್ತದೆ ನಿಮ್ಮ ಹತ್ರ? ಬಾಡಿ ಮಾತಾಡೋದಿಲ್ಲ. ಬಾಡಿ ನಿಮ್ಗೆ ಸಿಂಪ್ಟಮ್ ಕೊಡ್ತಾ ಇರ್ತದೆ. ಶೀತ ಆಗ್ತದೆ ನಿಮ್ಗೆ, ಇದಕ್ಕಿದ್ದಾಗೆ ಜ್ವರ ಬರ್ತದೆ. ಜ್ವರ ಬಂದ್ರೆ ಕೂಡಲೇ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಸ್ವಲ್ಪ 1 ವಾರ ವೆಯ್ಟ್ ಮಾಡಿ. ಜ್ವರ ಯಾಕೆ ಬರ್ತದೆ ನಿಮಗೆ ಗೊತ್ತಿರಬೇಕು. ನಿಮ್ಮ ಬಾಡಿಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೂ ಹೊರಗೆ ಹಾಕ್ಲಿಕ್ಕೆ ಜ್ವರ ಬರ್ತದೆ. ನಿಮ್ಗೆ ಜ್ವರ ಬರೋದು, ಅದು ಜ್ವರ ಒಂದು ಕಾಯಿಲೆನಾ? ಜ್ವರ 8 ತಿಂಗಳಿದ್ರೆ ಕಾಯಿಲೆ ಅಂತ. ಎದವೇ ಜ್ವರ ನಿಮ್ಗೆ ಕಾಯಿಲೆ ಇಲ್ಲ. ನಿಮ್ಗೆ 1 ವಾರ ನೀವು ಆರಾಮ್ ಮಲ್ಕೊಡಿ, ಕಾಯಿಲೆ ಬಿಟ್ಟು ಹೋಗ್ತದೆ. ನೀವು ಮೆಡಿಸಿನ್ ತಗೊಂಡ್ರು 1 ವಾರ, ಮೆಡಿಸಿನ್ ತಗೊಳ್ಳದಿದ್ರು 1 ವಾರ ರೆಸ್ಟ್ ಮಾಡ್ಬೇಕು. 1 ವಾರದ ನಂತರನೂ ಇದ್ರೆ ಡಾಕ್ಟರ್ ಹತ್ರ ಹೋಗಿ. ಸೊ ಬಾಡಿ ಕೆನಾಟ್ ಟಾಕ್ ಟು ಅಸ್. ದ ಬಾಡಿ ನೀಡ್ಸ್ ಸಪೋರ್ಟ್. ಬಾಡಿಗೆ ಸಪೋರ್ಟ್ ಕೊಡ್ಲೇಬೇಕು. ನೀವು ಸಪೋರ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಾಡಿ, ದ DXN ಪ್ರಾಡಕ್ಟ್ ಪ್ರೊವೈಡ್ ದ ಬೆಸ್ಟ್ ಸಪೋರ್ಟ್. ಗೊತ್ತಾಯ್ತು ನಿಮ್ಗೆ? ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಗಾರ್ಬೇಜ್ ಅನ್ನ, ಗೊಬ್ಬರಗಳನ್ನ ಹೊರಗೆ ಹಾಕ್ಲಿಕ್ಕೆ, ಬಾಡಿಯಲ್ಲಿ ಸಿಂಪ್ಟಮ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಇದಕ್ಕೆ ನಿಮ್ಗೆ DXN ಪಕ್ಕಾ ಬೇಕಾಗ್ತದೆ. ಅನಿಮಿಯಾ, ನೀವು ಎಲ್ಲಿ ಪ್ರಾಡಕ್ಟ್, ನಾನು ಪೊಸಿಷನ್ ಈಗ 1 by 1 ಪೊಸಿಷನ್ಗೆ ಬಂದ್ಬಿಡ್ತೇನೆ, ಎಲ್ಲೆಲ್ಲಿ ಪೊಸಿಷನ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ, ಅವನಿಗೆ ಏನಾಗಿದೆ? ಅನಿಮಿಯಾ. ರಕ್ತ ನೋಡಿ ಕೆಳಗಡೆ ಇದೆ. ಅವನಿಗೆ ಗಟ್ಟಿ ನಿಲ್ಲಿಕ್ಕೂ ಆಗೋದಿಲ್ಲ. ಹಿಮೋಗ್ಲೋಬಿನ್ ಡೌನ್ ಬಂದ್ಬಿಟ್ಟಿದೆ ಅವನಿಗೆ. ಏನ್ ಮಾಡುದು? ಅವನು ಯಾವ ಮೆಡಿಸಿನ್ ತಗೊಳ್ಳಿ ವರ್ಕ್ ಆಗುದಿಲ್ಲ. ಮಕ್ಕಳೆಲ್ಲ ನೋಡಿ ಸ್ಕೂಲಲ್ಲಿ ಹೋಗಿ ನಿದ್ರೆ ಮಾಡ್ತಾರೆ. ಯಾಕಂದ್ರೆ ಸುಸ್ತು, ಟಯರ್ಡ್ನೆಸ್ ಆಗಿದೆ. ಯಾಕೆ ಗೊತ್ತುಂಟ? ಇವರು ಹಸಿರನ್ನ ತಿನ್ನುವುದಿಲ್ಲ ಅಷ್ಟೇ. ಹಸಿರು ಬೇಕು ಇವರಿಗೆ. ಹಸಿರನ್ನ ತಿಂದಿದ್ರೆ ಈ ತರ ಪ್ರಾಬ್ಲಮ್. ಇವ್ರಿಗೆ ಏನ್ ಕೊಡ್ಬೇಕು ನೀವು? ಇವರಿಗೆ ಅನಿಮಿಯಾ ಮತ್ತೆ ಪ್ರಾಬ್ಲಮ್ ಇದೆ. ಇವ್ರಿಗೆ ಏನ್ ಕೊಡ್ಬೇಕು? ಸ್ಪಿರುಲಿನಾವನ್ನು ಕೊಡ್ಬೇಕು. ಸ್ಪಿರುಲಿನಾ ಕೊಟ್ಟು ನೋಡಿ, ಇವರು 1-2-3 ತಿಂಗಳಲ್ಲಿ ಹೇಗೆ ಕರೆಕ್ಟ್ ಆಗುದಿಲ್ಲ ನೋಡಿ. ಯಾಕೆಂದ್ರೆ ನಿಮ್ಗೆ ಬ್ಲಡ್ ಬೇಕೇ ಬೇಕು. ಬ್ಲಡ್ ಇಲ್ಲ. ಇಲ್ಲಿ ನೀವು ಅನಿಮಿಯಾ ಬಂತು ಅಂದ್ರೆ ನಿಶಕ್ತಿ, ಅಶಕ್ತತೆ. ಅದಕ್ಕೆ ನೀವು ಇದನ್ನ ಮಾಡಿ. ಅನಿಮಿಕ್ ಅಂಡ್ ಮಾಲ್ ನ್ಯೂಟ್ರಿಷನ್ ಆಯ್ತು ಅಂದ್ರೆ ನ್ಯೂಟ್ರಿಷನ್ ಕೊರತೆ, ಅದು ಅನಿಮಿಯಾ ಮಾತ್ರ.
ರಕ್ತಹೀನತೆ ಇದು ಅಪೌಷ್ಟಿಕತೆ. ಅಪೌಷ್ಟಿಕತೆಯಿಂದ ಇದು ಬೇಕಾದ್ರೆ ನೀವು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಇಷ್ಟು ಪ್ರಾಬ್ಲಮ್ ಇದ್ದವರಿಗೆ ಸ್ಪಿರುಲಿನಾ ಕೊಡ್ಬೇಕು ನಿಮ್ಗೆ. ಈ ಎಲ್ಲ ಪ್ರಾಬ್ಲಮ್ ಇದ್ರೆ ಅವರಿಗೆ ಸ್ಪಿರುಲಿನಾ. ಲೋ ಮೂಡ್ ಇಲ್ಲ, ವೆಯ್ಟ್ ಲಾಸ್ ಆಗ್ತದೆ, ಎನರ್ಜಿ ಇಲ್ಲ, ರೆಡ್ಯೂಸ್ ಮೊಬಿಲಿಟಿ ಇದೆ, ಇನ್ಕ್ರೀಸ್ ದ ರಿಸ್ಕ್ ಆಫ್ ಫಾಲ್ಸ್ ಇದೆ, ರೆಡ್ಯೂಸ್ ಇಂಡಿಪೆಂಡೆನ್ಸ್, ಇದೆಲ್ಲ ನಿಮ್ಗೆ ಇನ್ಫೆಕ್ಷನ್ ಇದೆಲ್ಲ ನಿಮ್ಗೆ ಆಗೋದು ನಿಮ್ಗೆ ಅನಿಮಿಕ್ ಇಂದ ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ದ ಮಾಲ್ ನ್ಯೂಟ್ರಿಷನ್ ಅಂತ ಹಾಕಿದ್ದಾರೆ. ಇವರಿಗೆ ಸ್ಪಿರುಲಿನಾವನ್ನು ಪೊಸಿಷನ್ ಮಾಡ್ಬಿಡಿ, ನಮ್ಮ ಪ್ರಾಡಕ್ಟ್ ಹೋಯ್ತು. ಸೊ ಇಲ್ಲಿ ಬಂದಾಗ ಇವನಿಗೆ ಏನ್ ಕೊಡ್ಬೇಕು ಅಂತ, ಇವನಿಗೆ ಏನಂತ ಬ್ಲೋಟಿಂಗ್, ಇವನಿಗೆ ಏನಾಗಿದೆ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಜೀರ್ಣ ಆಗೋದಿಲ್ಲ, ಭಾರಿ ಕಷ್ಟ, ಇದು ಹೋಗುದಿಲ್ಲ, ಎಲ್ಲ ಉರಿ, ಅದರಲ್ಲಿ ಉರಿ ಇದರಲ್ಲಿ ಉರಿ. ಯಾಕಂತ ಹೇಳಿದ್ರೆ ಅವನು ಮಾಡೋ ಈ ಕಡೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದ ಸ್ಮೋಕಿಂಗ್ ಇದೆ ಇವನಿಗೆ ಹ್ಯಾಬಿಟ್, ಚ್ಯೂಯಿಂಗ್ ಗಮ್ ತಿಂತಾ ಇರ್ತಾನೆ, ಯಾವ್ದಾದ್ರು ಬೇಡದಿದ್ದೆಲ್ಲ ತಿನ್ನುವುದು. ಆ ಕಡೆ ನೋಡಿದ್ರೆ ಟೂ ಮಚ್ ಕೋಲಾ ಇರ್ಬೋದು, ಈ ಕಡೆ ಈಟಿಂಗ್ ಟೂ ಮಚ್ ಪ್ರೋಸೆಸ್ ಫುಡ್, ಫ್ರೋಸನ್ ಫುಡ್ ಇದನ್ನ. ಸೊ ನಿದ್ರೆ ಸರಿ ಇಲ್ಲ, ಸೊ ಯಾವಾಗ್ಲೂ ಇದ್ರಲ್ಲಿ ಆವಾಗ ಏನಾಯ್ತು, ಟೋಟಲಿ ಬ್ಯಾಡ್ ಹ್ಯಾಬಿಟ್ಸ್, ಯು ನೀಡ್ ಟು ಸ್ಟಾಪ್ ಅಂತ ಹೇಳ್ತಾರೆ. ಡೂಯಿಂಗ್ ದ ಪ್ರಿವೆಂಟ್ ಬ್ಲೋಟಿಂಗ್, ನೀವು ಅದು ಸ್ಟಾಪ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಗ ಬಾಡಿ ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇವರಿಗೆ RGGL ನ ಪೊಸಿಷನ್ ಮಾಡಿ, ಕ್ಲೀನ್ ಅಂಡ್ ಡಿಟಾಕ್ಸಿಫಿಕೇಶನ್. ಮತ್ತೆ ನಿಮ್ಗೆ ಐಡೆಂಟಿಫೈ ಮಾಡಿ ಕ್ಲೀನ್ ಮಾಡ್ತದೆ, ನೀವು ಇವರಿಗೆ ಪೊಸಿಷನ್ ಮಾಡ್ಬೇಕು. ಸೊ ಇವ್ರಿಗೆ ಪುನಃ ಇದು ನಿಮ್ಗೆ ಲಂಗ್ಸ್ ಹೇಗಿದೆ, ಈ ಲಂಗ್ಸ್ ಹೇಗಿದೆ. ಸೊ ಹೆಲ್ದಿ ಲಂಗ್ಸ್, ಸ್ಮೋಕಿಂಗ್ ಲಂಗ್ಸ್ ಏನ್ ಮಾಡ್ಬೇಕು, ನೀವು ಪುನಃ ಕ್ಲೀನ್ ಮಾಡ್ಬೇಕಲ್ಲ. ಕ್ಲೀನ್ ಮಾಡಕ್ಕೆ ಇಡಿಸುಡಿ ಪರಕ ಇದೆಯಲ್ಲ, ಅದೇ ತರ ಗ್ಯಾನೋಡರ್ಮ ಕೊಡ್ಬೇಕು. ಕ್ಲೀನ್ ಆಯ್ತು, ಪೊಸಿಷನ್ ಮಾಡಿ. ಸೊ ಎಲ್ಲಿ ಪೊಸಿಷನ್ ಮಾಡ್ಬೇಕು ಅಂತ ಇವ್ರಿಗೆ ಏನ್ ಮಾಡ್ಬೇಕು, ವಾರ್ನಿಂಗ್ ಸೈನ್ ಇದೆ. ಏನಾಗಿದೆ, ಟೂ ಮಚ್ ಆಫ್ ಟಾಕ್ಸಿನ್ ಹೋಗ್ಬಿಟ್ಟು ಏನಾಗಿದೆ, ವಾರ್ನಿಂಗ್ ಸೈನ್ ದಟ್ ಇಂಡಿಕೇಟ್ಸ್ ಯುವರ್ ಬಾಡಿ ಈಸ್ ಓವರ್ಲೋಡೆಡ್ ವಿತ್ ಟಾಕ್ಸಿನ್, ಮಸಲ್ಸ್ ಪೇನ್, ಸ್ಕಿನ್ ಪ್ರಾಬ್ಲಮ್, weight gain, body overheating, constipation, mood swing, headache, migraine, ಉಸಿರಿನ ದುರ್ನಾಥ, ಮೋಷನ್ ಸರಿ ಹೋಗೋದಿಲ್ಲ, ನಿದ್ರೆ ಸರಿ ಇಲ್ಲ, ಎಲ್ಲ ಏನ್ ಮಾಡ್ಬೇಕು ಇವ್ರಿಗೆ, ಪುನಃ ಇವರಿಗೆ RGGL ಪೊಸಿಷನ್ ಮಾಡಿ, ಇವರಿಗೆ ಸ್ಪಿರುಲಿನಾವನ್ನು ಕೊಡಿ, ನೋನಿ ಜ್ಯೂಸ್ ಅನ್ನ ಕೊಡಿ, ಕ್ಲೀನ್ ಆಗಿ ಬಾಡಿ ಕರೆಕ್ಟ್ ಆಗೋದಿಲ್ಲ ನೋಡಿ. ಸೊ ಇಲ್ಲಿ ಪುನಃ ನೋಡಿ ಇವ್ರಿಗೆ ಇಲ್ಲಿ ಏನ್ ಪೊಸಿಷನ್ ಮಾಡ್ಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ, ನಿಮ್ಗೆ ಏನ್ ಹೇಳ್ತಾರೆ ಆರ್ಟ್ರಿ ಬಂದ್ ಆಗ್ತಾ ಇದೆ, ಬ್ಲಡ್ ಕ್ಲಾಟ್ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್. ಹಾರ್ಟ್ ಅನ್ನ ಸೇವ್ ಮಾಡ್ಬೇಕು, ಪುನಃ ನೀವು RGGL ಪೊಸಿಷನ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಪುನಃ ಇಮ್ಯುನಿಟಿ ಸ್ಟ್ರಾಂಗ್ ಇರ್ಬೇಕು ನಿಮ್ಗೆ. ಸೊ ಎ ಪರ್ಸನ್ ವಿಲ್ ಶೋ ದ ಸಿಂಪ್ಟಮ್ ಆಫ್ಟರ್ ಎ ವೀಕ್, ಫ್ಲೂ ಲೈಕ್ ಸಿಂಪ್ಟಮ್ಸ್, ಎ ಹೆವಿ ಕಾಫ್, ಯಾಕೆಂದ್ರೆ ನಿಮ್ಗೆ ವೈರಸ್, ನಿಮ್ಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಲ್ಲ. ಸೊ ಈಗ ನೀವು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಬೇಕು, RGGL, ಸ್ಪಿರುಲಿನಾ, ನೋನಿ, ಕಾಫಿ, ಟೀ ಕೊಟ್ಟು ನಿಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಕೋಬೇಕು. ಇನ್ನು ಡೀಟೇಲ್ ನಾನು ಹೋಗುದಿಲ್ಲ, ನಿಮ್ಗೆ ಡೀಟೇಲ್ ಹೋದ್ರೆ ನಮ್ಗೆ ತುಂಬಾ ಟೈಮ್ ತಗೊಳ್ತದೆ. ಹಾಗಾಗಿ ನಾನು ನಿಮ್ಗೆ ಕೆಲವೊಂದು ಯೂನಿವರ್ಸಿಟಿ ದ ರಿಸರ್ಚ್ ರಿಪೋರ್ಟ್ಸ್ ನಿಮ್ಗೆ ಇದರಲ್ಲಿ ಇದೆ. ಸೊ ಸಿವಿಯರ್ ಸಿಂಪ್ಟಮ್ಸ್, ಪ್ರೈಮರಿ ಸಿಂಪ್ಟಮ್ಸ್, ಬೇರೆ ನಿಮ್ಗೆ ಫೀವರ್ ಇರ್ಬೋದು, ಅಥವಾ ರನ್ನಿಂಗ್ ಮೂಸ್ ಇರ್ಬೋದು, ಡ್ರೈ ಕಾಫ್ ಇದು, ಶಾರ್ಟ್ನೆಸ್ ಆಫ್ ಬ್ರೀತ್ ಇದು, ಫಟಿಗ್ ಇರ್ಬೋದು, ಬಾಡಿ ಏಕ್ ಇರ್ಬೋದು. ಸೊ ಯಾವುದೋ ಒಂದು ವೈರಸ್ ನಿಮ್ಗೆ ಅಟ್ಯಾಕ್ ಆಗಿದೆ, ಈಗ ಈ ತರ ಒಂದು ಸಿಂಪ್ಟಮ್ ಬರ್ತಾ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಮಾಡ್ಬೇಕಾದ್ರೆ ನೀವು ಡೆಫಿನೆಟ್ಲಿ DXN ಪ್ರಾಡಕ್ಟ್ ನಿಮ್ಗೆ 100% ವರ್ಕ್ ಆಗ್ತದೆ, ಡೋಂಟ್ ವಾರಿ. ಸೊ ಇದು ಒಂದು ಬುಕ್ ನಿಮ್ಗೆ, ಈ ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ನೋಡಿ, ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್ ಹತ್ರನೇ ಹೋಗುದಿಲ್ಲ, ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ ಮಾಡಿದ್ರೆ ಡಾಕ್ಟರ್ ಸತ್ತು ಹೋಗ್ತಾರೆ ಅಂತ ಬರ್ದಿದ್ದಾರೆ ಈ ಬುಕ್ ಅಲ್ಲಿ. ಡಾಕ್ಟರ್ ರೇ ಡಿ ಸ್ಟ್ರಾಂಡ್ MD ಅವರು ಇಲ್ಲಿದ್ದಾರೆ ನೋಡಿ, ಇವ್ರು ಈ ಬುಕ್ ಬರ್ದಿದ್ದಾರೆ ನೋಡಿ, ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಇದು ಈ ಬುಕ್ ಬರೆದು ರಿಲೀಸ್ ಆಗ್ಲಿಕ್ಕೆ 1 ವರ್ಷ ತಗೊಳ್ತಂತೆ. ಇದ್ರ ಮೇಲೆ ಕೋರ್ಟ್ ನಲ್ಲಿ ಕೇಸ್ ಆಗ್ತದೆ. ಬಟ್ ಅವ್ರು ಕರೆಕ್ಟ್ ಆಗಿ ಪ್ರೂವ್ ಮಾಡಿ ಎಲ್ಲ ಬರ್ದಿದ್ರಿಂದ ಕೋರ್ಟ್ ಅಲ್ಲಿ ಅವ್ರು ವಿನ್ ಆಗಿ ಪುನಃ ಅವ್ರದ್ದು 1 ಟೈಮ್ ಅಲ್ಲ ಆದ್ರೆ 10 times ಈ ಬುಕ್ ಸೇಲ್ ಆಯ್ತಂತ. ಗೊತ್ತಾಯ್ತಾ ನಿಮ್ಗೆ? ಆ ರೀತಿ, ಯಾಕೆಂದ್ರೆ ಅವರ ಲೈಫ್ ಅಲ್ಲಿ ಆಗಿದ್ದು, ಅವ್ರಿಗೆ ಏನು ಅನುಭವಿಸಿದ್ದಾರೆ ಅದನ್ನ ಅವ್ರು ಬರ್ದಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಳಗಡೆ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಸೊ ಆ ರೀತಿಯಲ್ಲಿ ನಿಮ್ಗೆ ಅದರಲ್ಲಿ ಇನ್ಫಾರ್ಮೇಶನ್ ಇದೆ. ಸೊ ನೀವು ಜಸ್ಟ್, ಯಾಕಂದ್ರೆ ಬೇಕಾದಷ್ಟು ಸೈಡ್ ಎಫೆಕ್ಟ್ಸ್ ಕೊಡಿ, ಬೇಕಾದಷ್ಟು ನಿಮ್ಗೆ ರಾಂಗ್ ಪ್ರಿಸ್ಕ್ರಿಪ್ಷನ್ಸ್ ಕೊಡಿ, ಇದೆಲ್ಲ ಆಗಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದು ನಿಮ್ಗೆ ಇನ್ನು ನಿಮ್ಗೆ ಇದು ಬುಕ್ ಅಂತ ತಿಳ್ಕೊಳ್ಳಿ. ವಾಟ್ ಯುವರ್ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ಮೇ ಬಿ ಕಿಲ್ಲಿಂಗ್ ಯು. ಇದು ನಿಮ್ಗೆ ಗೊತ್ತಿರ್ಬೇಕು, ಯಾಕೆ ನ್ಯೂಟ್ರಿಷನ್ ನೀವು ತಗೋಬೇಕಂತ. ಡಾಕ್ಟರ್ ನ್ಯೂಟ್ರಿಷನ್ ಬಗ್ಗೆ ಸ್ಟಡಿ ಮಾಡಿರೋದಿಲ್ಲ. ಅವ್ರು ಯಾವ್ದ್ರ ಮೇಲೆ ಸ್ಟಡಿ ಮಾಡ್ತಾರೆ, ಡಿಸೀಸ್ ಮೇಲೆ ಸ್ಟಡಿ ಮಾಡಿರ್ತಾರೆ, ಅವ್ರಿಗೆ ಬಾಡಿ ಪಾರ್ಟ್ಸ್ ಮೇಲೆ ಸ್ಟಡಿ ಮಾಡಿರ್ತಾರೆ, ಯಾವ್ದಕ್ಕೆ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಅದ್ರ ಮೇಲೆ ಸ್ಟಡಿ ಮಾಡ್ತಾರೆ. ಮೆಡಿಸಿನ್ ವರ್ಕ್ ಆಗದಿದ್ರೆ ಆಪರೇಷನ್ ಮೇಲೆ ಸ್ಟಡಿ ಮಾಡಿರ್ತಾರೆ. ಇನ್ನು ಸರ್ಜರಿ, ದೊಡ್ಡ ದೊಡ್ಡ ಸರ್ಜರಿಯನ್ನು ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಸರಿ ಮಾಡಿ. ದಟ್ ಈಸ್ ನ್ಯೂಟ್ರಿಷನ್. ದೇ ಆರ್ ನಾಟ್ ದ ನ್ಯೂಟ್ರಿಷನಿಸ್ಟ್. ಅವ್ರು ಕ್ಯೂರ್ ಕಡೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಆಗ್ಲಿಲ್ಲ ದೊಡ್ಡ ಹಾಸ್ಪಿಟಲ್ ಇನ್ನೊಂದು ಇಲ್ಲಿ ಆಗ್ಲಿಲ್ಲ ಅಂದ್ರೆ ಹೋಗಿ ಅಮೆರಿಕಕ್ಕೂ ಹೋಗಿ ಹೇಳ್ತಾರೆ ಅಲ್ವಾ, ಯಾಕೆಂದ್ರೆ ಅವ್ರು ನ್ಯೂಟ್ರಿಷನ್. ಅದಕ್ಕೆ ನಿಮ್ಗೆ ವಿಟಮಿನ್ A, ವಿಟಮಿನ್ B ಅವ್ರಿಗೆ ಗೊತ್ತಿರುತ್ತೆ.
ಸೊ ಆದ್ರಿಂದ ವಾಟ್ ಯುವರ್ ಡಾಕ್ಟರ್ ಡಸಂಟ್ ನೋ ಅಬೌಟ್ ನ್ಯೂಟ್ರಿಷನ್ ಮೆಡಿಸಿನ್ ಮೇ ಬಿ ಕಿಲ್ಲಿಂಗ್ ಯು. ಸೊ ಆದ್ರಿಂದ ಹಿಮೋಗ್ಲೋಬಿನ್ ಕೊರತೆ ಇದ್ದವರಿಗೆ ಇಮಿಡಿಯೇಟ್ ನಿಮ್ಗೆ ಅಲ್ಲಿ ಕೊಡ್ಬೋದು ಅವರು ಇಮಿಡಿಯೇಟ್, ಬಟ್ ಪರ್ಮನೆಂಟ್ ಆಗ್ಬೇಕಾದ್ರೆ ನೀವು ಸ್ಪಿರುಲಾ ತಗೋಬೇಕಾಗ್ತದೆ. ಸೊ ಸ್ಪಿರುಲಾ ಕೊಟ್ಟು ಮೆಡಿಸಿನ್ ತಗೊಳ್ಳಿ, ನೋಡಿ ವರ್ಕ್ ಆಗುದಿಲ್ವಾ ನೋಡಿ. ಸೊ ಓಕೆ, ಸೊ ಇದು ನೀವು ತಗೋಬೇಕು. ಇದನ್ನು ವೆರಿ ಇಂಪಾರ್ಟೆಂಟ್ ಪರ್ಸನ್, ಇವರಿಗೆ ಹ್ಯಾಟ್ಸಪ್ ಹೇಳ್ಬೇಕು ನಮ್ಗೆ. ಯಾಕೆಂದ್ರೆ ಇವನು ಅಲೋಪತಿ ತಯಾರು ಮಾಡಿದ್ದಲ್ಲ, ಅದ್ರ ಒಳಗಡೆ ಜಿಸ್ಟ್ ಅನ್ನು ಹೇಳ್ಬಿಟ್ಟಿದ್ದಾರೆ. ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್, ಲೆಟ್ ಯುವರ್ ಫುಡ್ ಮೇ ಬಿ ಯುವರ್ ಮೆಡಿಸಿನ್ ಅಂಡ್ ದ ಮೆಡಿಸಿನ್ ಬಿ ಯುವರ್ ಫುಡ್. ಅದೇ ಡಿಎಕ್ಸನ್ ಪ್ರಾಡಕ್ಟ್. ಈ ಕಡೆನು ಮೆಡಿಸಿನ್, ಈ ಕಡೆನು ಫುಡ್, ಆ ರೀತಿಯಲ್ಲಿ ವರ್ಕ್ ಆಗ್ತಾ ಹೋಗ್ತಾ ಇರ್ತದೆ. ಯಾವಾಗ ಆ ರೀತಿ ಆಗ್ತದೋ ನಿಮ್ಮ ಬಾಡಿ ಕರೆಕ್ಟ್ ಆಗ್ತದೆ, ನೀವು ಕಾಯಿಲೆಯಿಂದ ಹೊರ ಬರ್ಬೋದು ಅಂತ. ಸೊ ಪ್ರಾಡಕ್ಟ್ ಪೊಸಿಷನಿಂಗ್, ದ ಬಾಡಿ ಕನ್ಸಿಸ್ಟ್ ಆಫ್ ಬಂಡಲ್ ಆಫ್ ಸೆಲ್ಸ್. ಇದೆಲ್ಲ ನಿಮ್ಗೆ ಹೇಳಿದ್ದೀನಿ, ನೀಡ್ಸ್ ಅಂಡ್ ಕ್ಯಾನಾಟ್ ಟಾಕ್ ಅಂಡ್ ಅದು ದಿಸ್ ಇಸ್ ಓಕೆ. ಸೊ ಮಾನವ ಕೋಶ, ಈಗ ಬನ್ನಿ, ಈಗ ನಿಮ್ಗೆ ಬೇಸಿಕ್ ಅನ್ನ ಪುನಃ ನಾನು ಹೇಳ್ತಾ ಇದ್ದೀನಿ. ಮಾನವ ಕೋಶ ಅಂದ್ರೆ ಬಾಡಿ ಇಸ್ ಎ ಬಂಡಲ್ ಆಫ್ ಸೆಲ್, ದ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ಹೋಗುದಿಲ್ಲ. ಇದು 2 ಕೆಲಸ ಮಾಡ್ತದೆ. ಇದಕ್ಕೆ ಏನ್ ಬೇಕು ಅಂತ ನಾನು ಹೇಳ್ತೀನಿ, ಆವಾಗ ನಿಮ್ಗೆ ಡಿಎಕ್ಸನ್ ಹೇಗೆ ಪೊಸಿಷನ್ ಮಾಡೋದು ಅರ್ಥ ಆಗ್ತದೆ. ಇದಕ್ಕೆ ಏನ್ ಬೇಕು? ಇದಕ್ಕೆ ಒಳ್ಳೆಯ ಆಹಾರ, ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಅಷ್ಟೇ. ದೇಹಕ್ಕೆ ಏನ್ ಬೇಕು? ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ. ಮೇನ್ ಇಂಪಾರ್ಟೆಂಟ್ ಅದು ಬೇಕು. ಅವಾಗ ಅದು ಪ್ರತಿ ಜೀವಕೋಶ ಅದು ಆರೋಗ್ಯವಾಗೇ ಇರ್ತದೆ. ಸೊ ಈಗ ನಿಮ್ಗೆ ನಮ್ಮ ಜೀರ್ಣಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ನಾನು ಒಂದು ಉದಾಹರಣೆ ಅಷ್ಟೇ ನಿಮ್ಗೆ. ಇದಕ್ಕೆ ನಿಮ್ಗೆ ಹೇಗೆ ಇದೆಲ್ಲ ಇನ್ ಡೀಟೇಲ್ ಹೋಗುವ ಅಗತ್ಯ ಇಲ್ಲ. ಒಳ್ಳೆಯ ನೀರು, ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಇದಕ್ಕೆ ಪ್ರತಿಯೊಂದಕ್ಕೂ ನಿಮ್ಗೆ ಇದು ಬೇಕೇ ಬೇಕು. ಇದು ಯಾವಾಗ ನಿಮ್ಗೆ ಇದು ಕರೆಕ್ಟ್ ಅರ್ಥ ಆಗ್ತದೆ, 1 by 1 ಗೊತ್ತಾಗ್ತದೆ. ಸೊ ಈಗ ನಾವು ಇಲ್ಲಿ ಕಾಣ್ತಾ ಇದೆ ಪ್ರಾಡಕ್ಟ್ ಪೊಸಿಷನ್ ಹೆಂಗೆ. ಆಮ್ಲಜನಕ ಬೇಕು. ಒಂದು 5 ನಿಮಿಷ ಮೂಗು ಬಾಯಿ ಮುಚ್ಕೊಳ್ಳಿ, ಆಗ್ತದೆ ನಿಮ್ಮ ಹತ್ರ. ಅಂದ್ರೆ ನಮ್ಮ ಬಾಡಿಗೆ ಆಮ್ಲಜನಕ ಬೇಕಂತ ಆಯ್ತು, ಗಾಳಿ ಬೇಕಂತ ಇಳಿಸ್ಕೊಳ್ಳಿ, ಅದು ಬೇಕು ನಮ್ಗೆ, ಹೌದಾ? ನಂಬರ್ 1. ಎರಡನೇದು, 2 ದಿವಸ ಊಟ ಮಾಡಬೇಡಿ. ನೋಡಿ, ಒಂದು ಹೊತ್ತು ಊಟ ಮಾಡಿದ್ರೆ ನಿಮ್ಗೆ ಸುಸ್ತಾಗ್ತದೆ. 2 ದಿವಸ ಊಟ ಮಾಡಲಿಲ್ಲ ಏನಾಗ್ತದೆ? ನಿಮ್ಮ ಬಾಡಿಗೆ ಏನ್ ಬೇಕೋ ಅದು ಸಿಕ್ಕುವುದಿಲ್ಲ. ಅದೇ ನ್ಯೂಟ್ರಿಷನ್. ಬಾಡಿಗೆ ನಿಮ್ಗೆ ಒಳ್ಳೆಯ ಆಹಾರ ಬೇಕು, ನ್ಯೂಟ್ರಿಷನ್. ಆಮ್ಲಜನಕ ಬೇಕು, ಒಳ್ಳೆಯ ಆಹಾರ ಬೇಕಲ್ಲ. ನೀರು ಹೇಗೂ ಕುಡಿತೀರಿ, ಏನಾಗ್ತದೆ? ಸೊ ಜೀವಕೋಶ ಸರ್ಕ್ಯುಲೇಷನ್ ಆಗ್ತದೆ. ಜೀವಕೋಶದಲ್ಲಿ ಏನ್ ಬೇಕೋ ಅದು ಕೆಲಸ ನಡೀತದೆ. ಆವಾಗ ಎನರ್ಜಿ ಸಿಗ್ತದೆ, ವೇಸ್ಟ್ ಹೊರಗೋಗ್ತದೆ. ಇದೇ ಬಾಡಿಗೆ, ಇದು ಬಾಡಿಗೆ ಅಗತ್ಯ ಬೇಕು ನೋಡಿ. ಇದು ನಿಮ್ಗೆ ಪ್ರತಿದಿನ ಇದು ಕೆಲಸ ನಡೀತಾನೆ ಇರ್ತದೆ. ಇದಕ್ಕೆ ನಿಮ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಬೇಕೇ ಬೇಕು. ಸೊ ಆಕ್ಸಿಜನ್ ಭಗವಂತ ನಮಗೆ ಕೊಟ್ಟಿದ್ದಾನೆ, ಸಿಗ್ತದೆ. ನ್ಯೂಟ್ರಿಷನ್ ಸಿಗುವುದಿಲ್ಲ. ಸೊ ಅದೇ ನಿಮ್ಗೆ ಗೊತ್ತಿರ್ಬೋದು. ಸೊ ನಾವು ತಗೊಳ್ಳಿಕ್ಕೆ ಹೋಗ್ತೀವಿ, ಎಲ್ಲ ನ್ಯೂಟ್ರಿಷನ್ ಆಹಾರ ಎಲ್ಲ ತಗೊಳ್ತೀವಿ, ಆದ್ರೆ ಏನಾಗ್ತದೆ ಅದು ಕರೆಕ್ಟ್ ಇರುವುದಿಲ್ಲ. ದ ಟಾಕ್ಸಿನ್ಸ್, ಫ್ರೀ ರಾಡಿಕಲ್, ಸ್ಟ್ರೆಸ್, ಮಾಡರ್ನ್ ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್, ಮಾಲ್ ನ್ಯೂಟ್ರಿಷನ್, ಆಮೇಲೆ ಟೆನ್ಷನ್, ನೋ ಮನಿ ನೋ ಸನ್ ಟೆನ್ಷನ್. ಇದರಿಂದಾಗಿ ಏನಾಗ್ತದೆ, ಬಾಡಿ ನಿಮ್ದು ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ, ಹೋಗ್ತಾ ಇರ್ತದೆ. ಇಮ್ಯುನಿಟಿ ಡೌನ್ ಆಗ್ತದೆ. 1 by 1 ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಸೊಲ್ಯೂಷನ್ ಯಾವುದು? DXN ಪ್ರಾಡಕ್ಟ್ಸ್ ಪ್ರೊವೈಡ್ ದ ಬೆಸ್ಟ್ ಸಪೋರ್ಟ್. ನೀವು ಇದನ್ನ ತಗೊಳ್ತಾ ಹೋದಾಗ ಬಾಡಿ ನಿಮ್ದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ, ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಇಲ್ಲಿ ಕಾಣ್ತಾ ಇರೋದೇನು ನಿಮಗೆ? ಇದು ಸೆಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಅಲ್ವಾ? ಕಲರ್ ನೋಡಿ, ಡಿಫ್ರೆಂಟ್ ಕಲರ್ ಇದೆ. ಎಷ್ಟು ಟೈಪ್ ಸೆಲ್ ಇದೆ? 200 ಟೈಪ್ ಸೆಲ್ ಇದೆ. ಆದ್ರೆ ಈ ಎಲ್ಲಾ ಸೆಲ್ಗೆ ಒಂದೇ ಒಂದು ಇಂಪಾರ್ಟೆಂಟ್ ಅಂದ್ರೆ ಆ ಆಹಾರ ಮತ್ತೆ ನ್ಯೂಟ್ರಿಷನ್ ಬೇಕೇ ಬೇಕು. ಇದು ಹೇಗೆ ಇರಲಿ ನಿಮ್ಗೆ, ಅದು ಯಾವುದೇ ತರ ಇರಲಿ, ಮಸಲ್ ಸೆಲ್ ಇರ್ಬೋದು, ಬ್ಲಡ್ ಸೆಲ್ ಇರ್ಬೋದು, ನರ್ವ್ ಸೆಲ್ ಇರ್ಬೋದು, ಕಾರ್ಡಿಯಾಕ್ ಸೆಲ್ ಇರ್ಬೋದು, ಲಿವರ್ ಸೆಲ್ ಇರ್ಬೋದು, ಇಂಟೆಸ್ಟೈನ್ ಸೆಲ್ ಇರ್ಬೋದು, ಸ್ಟೆಮ್ ಸೆಲ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಇದೆ. ಆದ್ರೆ ಎಲ್ಲಾ ಸೆಲ್ಲಿಗೂ ನಿಮ್ಗೆ ಆಮ್ಲಜನಕ ಬೇಕು, ನ್ಯೂಟ್ರಿಷನ್ ಬೇಕು. ಸೊ ಅದರಿಂದ ಎಲ್ಲಾ ಸೆಲ್ ಕರೆಕ್ಟ್ ಆಗ್ತದೆ. DXN ಪ್ರಾಡಕ್ಟ್ ತಗೊಂಡಾಗ ಆಟೋಮೆಟಿಕ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಫ್ರೆಂಟ್ ಹ್ಯೂಮನ್ ಸೆಲ್ಸ್ ಯಾವ ರೀತಿ ಇದೆ ಅಂತ ಒಂದೊಂದು ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ? ಸೆಲ್ ಮೇಲೆ ವರ್ಕ್. ಸೆಲ್ ಅನ್ನೇ ಸರಿ ಮಾಡ್ತಾ ಇದೀವಲ್ಲ. ಸೆಲ್ ಸರಿಯಾದಾಗ ಆಯಾ ಪಾರ್ಟ್ ಸರಿ ಆಗ್ತಾ ಹೋಗ್ತಾ ಇರ್ತದೆ. ಆಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಕರೆಕ್ಟ್ ಆಗ್ತದೆ. 1 by 1 ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಎಸ್ ಎ ಪೇಷನ್ಸ್ ಬೇಕಾಗ್ತದೆ. ಯಾವಾಗ ನಿಮ್ಮ ಸೆಲ್ ಆರೋಗ್ಯ ಆಗ್ತದೋ, ನಿಮ್ಮ ಟಿಶ್ಯೂಸ್ ಸರಿ ಆಗ್ತದೆ. ಟಿಶ್ಯೂಸ್ ಸರಿ ಆಗ್ತದೋ, ನಿಮ್ಮ ಆರ್ಗನ್ ಸರಿ ಆಗ್ತದೆ. ಯಾವಾಗ ನಿಮ್ಮ ಆರ್ಗನ್ ಸರಿ ಆಗ್ತದೋ, ಇಡೀ ಹೋಲ್ ಸಿಸ್ಟಮ್ ಸರಿ ಆಗ್ಬಿಡ್ತದೆ. ಅದಾದ ನಿಮ್ಗೆ ಇಡೀ ಹೋಲ್ ಸಿಸ್ಟಮ್ ಸಿಂಪಲ್ ನಾನು ಹೇಳಿದ್ದೇನೆ. ಸೆಲ್ ಇಸ್ ಹೆಲ್ದಿ, ಬಾಡಿ ಹೆಲ್ದಿ. ಸೆಲ್ ಇಸ್ ಅನ್ಹೆಲ್ದಿ, ಬಾಡಿ ಅನ್ಹೆಲ್ದಿ. ಸೆಲ್ ಇಸ್ ಇಲ್, ಬಾಡಿ ಇಸ್ ಇಲ್. ಸೊ ಅದನ್ನ ಸೆಲ್ ಅನ್ನೇ ಸರಿ ಮಾಡಿದ್ರೆ ಹೋಲ್ ಸಿಸ್ಟಮ್, ಎಲ್ಲಾ ಸಿಸ್ಟಮ್ಗಳು 1 by 1 ಕರೆಕ್ಟ್ ಆಗ್ತಾ ಹೋಗ್ತಾರೆ. ಇಟ್ ಮೇ ಬಿ ಎನಿ ಟೈಪ್ ಆಫ್. ಈಗ ನಿಮ್ಗೆ ಇಲ್ಲಿ ಒಳಗಡೆ ನಿಮ್ಗೆ ಸ್ಟ್ರಾಂಗ್ ಇದ್ದಾಗ, ನಿಮ್ ಮನೆಗೆ ನೀವು ಗೇಟ್ ಹಾಕೊಂಡಿದ್ದೀರಲ್ಲ, ಗೇಟಿಗೆಲ್ಲ ನೀವು ಕೆಲವು ಟೈಮ್ ಲಾಕ್ ಹಾಕಿ, ಕೆಲವರು ಬೀಗನು ಹಾಕ್ತೀರಿ. ಮನೆಗೆ ನೀವು ಮೈನ್ ಡೋರಿಗೆ ಬೀಗ ಹಾಕ್ತೀರಿ, ಹಿಂದ್ಗಡೆ ಡೋರ್ ಕ್ಲೋಸ್ ಮಾಡಿರ್ತೀರಿ, ಚಿಲ್ಕ ಹಾಕಿರ್ತೀರಿ. ಯಾಕೆ ಅಂತ? ಎನಿ ಟೈಮ್ ಕಳ್ಳರು ಬರ್ಬೋದು. ಅದೇ ತರ ನಿಮ್ಮ ಬಾಡಿ ಒಳಗೂ ಎನಿ ಟೈಮ್ ಕಳ್ಳರು ಬರ್ಬೋದು.
ಗೊತ್ತಿರುವುದಿಲ್ಲ ನಮಗೆ. ಯಾವ ಎನಿ ಟೈಮ್ ವೈರಸ್, ಯಾವುದೋ ಬ್ಯಾಕ್ಟೀರಿಯಾ ಅಥವಾ ಇನ್ನೇನಾದ್ರೂ ಥಿಂಗ್ಸ್ ಬರ್ಬೋದು. ಬರ್ದಿದ್ದಾಗ ಏನ್ ಮಾಡ್ಬೇಕು, ದ DXN ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಬೇಕು. ಇಮ್ಯುನಿಟಿನ ಸ್ಟ್ರಾಂಗ್ ಇಟ್ಕೊಂಡ್ರೆ ಆಟೋಮ್ಯಾಟಿಕ್ ನಿಮ್ಗೆ ಯಾವುದು ಬರ್ದಿದ್ದಾಗೆ ನಡೀತದೆ. ಅದರಿಂದ ಫುಡ್ ಅಲ್ಲಿ ನಿಮ್ಗೆ 2 ವೆರೈಟೀಸ್ ಇದೆ, ನಿಮ್ಗೆ ನ್ಯೂಟ್ರಿಷನ್ ಅಂಡ್ ಕ್ಯಾಲೋರೀಸ್. ಸೊ ಇದರಲ್ಲಿ ನಿಮ್ಗೆ ಮ್ಯಾಕ್ರೋ ನ್ಯೂಟ್ರಿಷನ್ ಅಂಡ್ ಮೈಕ್ರೋ ನ್ಯೂಟ್ರಿಷನ್. ಸೊ ನಿಮ್ಗೆ ಈ ನ್ಯೂಟ್ರಿಷನ್, ಮ್ಯಾಕ್ರೋ ನ್ಯೂಟ್ರಿಷನ್ ನಮ್ಗೆ ಸಿಗ್ತದೆ. ನೀವು ಊಟ, ತಿಂಡಿ, ಕಾಫಿ, ಟೀ ಎಲ್ಲ ಕುಡಿತೀರಲ್ಲ, ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್, ಫೈಬರ್ ಇದೆಲ್ಲ ಸಿಗ್ತದೆ. ಎನರ್ಜಿ ಕ್ಯಾರಿಂಗ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅದು ನಮ್ಗೆ ಸಿಗ್ತದೆ, ಏನು ತೊಂದರೆ ಇಲ್ಲ. ಬಟ್ ನಿಮ್ಗೆ ಮೈಕ್ರೋ ನ್ಯೂಟ್ರಿಷನ್ ಸಿಗುದಿಲ್ಲ. ಅದು ಯಾಕೆಂದ್ರೆ ಈ ಸಲ ನಿಮ್ಗೆ ಈ ಮಣ್ಣೆಲ್ಲ ಏನಾಗಿದೆ ಎಲ್ಲ ಅದಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಅದರಲ್ಲಿ ನಿಮ್ಗೆ ಅದು ಇರುವುದಿಲ್ಲ. ಸೊ ಏನ್ ಬೆಳೀತದೆ ಆ ಬೆಳೆಯಲ್ಲಿ ನಿಮ್ಗೆ ವಿಟಮಿನ್ಸ್, ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್, ಎನ್ಸೈಮ್ಸ್ ಅಂಡ್ ಫೈಟೋನ್ಯೂಟ್ರಿಯೆಂಟ್ಸ್, ಕ್ಲೋರೋಫಿಲ್ ಅದರಲ್ಲಿ ಇರುವುದಿಲ್ಲ. ಅದೇನಾಗ್ತದೆ, ಎನೇಬಲ್ ಸೆಲ್ ಟು ಎಕ್ಸ್ಟ್ರಾಕ್ಟ್ ಎನರ್ಜಿ ಫ್ರಮ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇಂದ ಅದನ್ನ ಎಳ್ಕೊಂಡು ಅದು ಕಳಿಸ್ಲಿಕ್ಕೆ ನಿಮ್ಗೆ ಮೈಕ್ರೋ ಬೇಕಾಗ್ತದೆ. ಮೈಕ್ರೋ ಇಲ್ಲದೆ ಇರೋದ್ರಿಂದ ನೀವೇನು ಊಟ ಮಾಡ್ತೀರಿ ಅದು ಬಾಡಿಗೆ ಕರೆಕ್ಟ್ ಆಗಿ ಹೋಗುವುದಿಲ್ಲ. ಸೊ ಈಗ ಇಲ್ಲಿ ನಿಮ್ಗೆ ಬಾಡಿಗೆ ಏನೇನ್ ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಇನ್ ಡೀಟೇಲ್ಸ್ ಅಗತ್ಯ ಇಲ್ಲ ನಾನು ಹೇಳೋದು ನಿಮ್ಗೆ. ಸೊ ಬಾಡಿ ಯಾವ ರೀತಿ ನಿಮ್ಗೆ ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ಇದೆಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕು ಅಂತ ಕೊಟ್ಟಿದ್ದಾರೆ. ನೀರ್ ಎಷ್ಟು ಬೇಕು, 62% ಬೇಕು. ಪ್ರೋಟೀನ್ ಎಷ್ಟು ಬೇಕು ನಿಮ್ಗೆ, ಸಲ್ಫರ್ ಎಷ್ಟು ಬೇಕು, ಸೋಡಿಯಂ ಎಷ್ಟು ಬೇಕು, ಕ್ಲೋರೈನ್ ಎಷ್ಟು ಬೇಕು, ಮೆಗ್ನೀಷಿಯಂ ಎಷ್ಟು ಬೇಕು. ಸೊ ಇದೆಲ್ಲ ನಿಮ್ಮ ಬಾಡಿಗೆ ಕರೆಕ್ಟ್ ಆಗಿದ್ರೆ ಬಾಡಿ ಯಾವಾಗ್ಲೂ ನಿಮ್ಗೆ ಹ್ಯೂಮನ್ ಬಾಡಿಗೆ ಇಸ್ ನೀಡೆಡ್. ಇದೆಯಾ ಅಂತ ಯಾರಿಗೆ ಗೊತ್ತುಂಟು? ನಾವು ತಿಂತಾ ಹೋಗ್ತಾರೆ. ಅದಕ್ಕೆ ಹೇಳುದು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ನಾವು ಎಲ್ಲವನ್ನೂ ತಗೋಬೇಕು. 6 ರೀತಿಯ ರುಚಿಗಳಿದೆಯಲ್ಲ, ಅದು ನಮ್ಮ ಬಾಡಿಗೆ ಹೋಗ್ತಾ ಇದ್ರೆ ಇದೆಲ್ಲ ನಮ್ಮ ಬಾಡಿಗೆ ಹೋಗ್ತಾ ಇದೆ. ಎಷ್ಟು ಜನ ಕಹಿ ತಿಂತೀನಿ, ಕೈ ಹತ್ರ ಹೋಗುದಿಲ್ಲ. ವರ್ಷಕ್ಕೆ ಒಮ್ಮೆ ಕಹಿ ತಿನ್ನಿ ಅಂತ ಹೇಳುದು ತಿನ್ಲಿಕ್ಕೆ ರೆಡಿ ಇಲ್ಲ. ಸೊ ನಿಮ್ಗೆ ಕಹಿನೂ ಬೇಕಲ್ಲ, ಶುಗರು ಸಹ ಬೇಕಲ್ಲ, ಸ್ವೀಟು ಸ್ವಲ್ಪ ಬೇಕಲ್ಲ. ಸೊ ಪ್ರತಿಯೊಂದು ನಾನು ಹೇಳುದು ಪ್ರತಿಯೊಂದು ಅಂಶನೂ ನಿಮ್ಗೆ ಬೇಕಾಗ್ತದೆ. ಉಪ್ಪು ಬೇಕದೆ, ಹುಳಿನೂ ಬೇಕು. ಆ ರೀತಿ ನಿಮ್ಗೆ ಕಂಪ್ಲೀಟ್ ಇದ್ದಾಗ ಬಾಡಿ ಬ್ಯಾಲೆನ್ಸ್ ಇರ್ತದೆ. ಕಂಪ್ಲೀಟ್ ಇಲ್ಲದೆ ಇರುವುದರಿಂದ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. DXN ಪ್ರೊವೈಡ್ಸ್ ಆಲ್. ಇದೆಲ್ಲ ನಿಮ್ಗೆ DXN ನಲ್ಲಿ ಸಿಗ್ತದೆ. ಆಸಿಡಿಕ್ ವರ್ಸಸ್ ಆಲ್ಕಲೈನ್. ಸೊ ಅದರಿಂದ ನಿಮ್ಗೆ ಆದಷ್ಟು ನಿಮ್ಗೆ ಆಲ್ಕಲೈನ್. ಸೊ DXN ಪ್ರತಿಯೊಂದು ಪ್ರಾಡಕ್ಟ್ ಆಲ್ಕಲೈನ್ ಇರ್ತದೆ. ಸೊ RGGL, ಸ್ಪಿರುಲಿನಾ, ಮೊರಿಂಜಿ, ಕಾಫಿ, ಎನಿಥಿಂಗ್ ದಟ್ ಈಸ್ ನಿಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ವೆಸ್ಟ್ ಹೆಲ್ತ್ ಇನ್ ಯುವರ್ ಮನಿ. ನೀವು ಇನ್ವೆಸ್ಟ್ ಮಾಡಿ, ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಬಾಡಿ ಕರೆಕ್ಟ್ ಇರಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್. ನೀವು ಇನ್ವೆಸ್ಟ್ ಎಲ್ಲೆಲ್ಲೋ ಮಾಡ್ತೀರಿ, ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ತೀರಿ, ಬಿಲ್ಡಿಂಗ್ ಅಲ್ಲಿ ಮಾಡ್ತೀರಿ. ಏನ್ ಯೂಸ್? ನಿಮ್ಮ ಆರೋಗ್ಯನೇ ಹೋದ ನಂತರ ನೀವೇನ್ ಮಾಡ್ತೀರಿ? ಏನೂ ಇಲ್ಲ. ಆದ್ರಿಂದ ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್. ಇನ್ವೆಸ್ಟ್ ಇನ್ ಯುವರ್ ಹೆಲ್ತ್. ಆವಾಗ ನೋಡಿ ಏನಕ್ಕೆ ಹೆಲ್ತ್, ದ ಫುಡ್ ಸಪ್ಲಿಮೆಂಟ್. ಅದರಿಂದ ಏನಾಗ್ತದೆ, ಇಲ್ಲಿ ಕೊಟ್ಟಿದ್ದಾರೆ, ಫುಡ್ ಸಪ್ಲಿಮೆಂಟ್ ಆರ್ ಚೀಪರ್ ದ್ಯಾನ್ ಹಾಸ್ಪಿಟಲ್ ಬಿಲ್ಸ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗ್ತದೆ. ಒಂದು ಸಣ್ಣ ಇದಕ್ಕಾದ್ರೆ 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ, ಒಂದು 50 ಲಕ್ಷವರೆಗೆ ಹೋಗ್ಬಿಡ್ತದೆ. ಅದಕ್ಕಿಂತ ಇದು ತುಂಬಾ ಚೀಪ್ ಇದೆ. ಸೊ ಯೂಸ್ ಮಾಡ್ಬೇಕಾಗ್ತದೆ. ಸೊ ಈಗ ಇಲ್ಲಿ ಒಂದು ಡಯಾಗ್ರಾಮ್, ನೀವು ಬೇಕಾದ್ರೆ ಇದು ಫೋಟೋ ತೆಗೆದು ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಗ್ಯಾನೋಡರ್ಮ ವರ್ಕ್ ಆಗ್ತದೆ, ಯಾವ ರೀತಿ ಮೆಡಿಸಿನ್ ವರ್ಕ್ ಆಗ್ತದೆ ಅಂತ. ನೀವು ಬೇಕಾದ್ರೆ ಒಂದು ಪ್ಯಾರಾಸೆಟಮಾಲ್ ಇರ್ಬೋದು, ಪೇನ್ ಕಿಲ್ಲರ್ ಇರ್ಬೋದು, ಅದು ತಗೊಂಡು ನೋಡಿ ಹೇಗೆ ವರ್ಕ್ ಆಗ್ತದೆ. ಸೊ ಅದೇ ರೀತಿ ಗ್ಯಾನೋಡರ್ಮ ತಗೊಂಡು ಹೋಗಿ ಹೇಗೆ ಪಾಸಿಟಿವ್ ವರ್ಕ್ ಆಗ್ತದೆ ಅಂತ. ದಿಸ್ ಇಸ್ ದ 2 ಸ್ಲೈಡ್ಸ್. ಅದರಿಂದ ನೀವು ಒಂದು ಪೇನ್ ಕಿಲ್ಲರ್ ತಗೊಳ್ಳೋ ಮೊದಲು ನೀವು ಯೋಚನೆ ಮಾಡಬೇಕು. ತಲೆನೋವು ಅಂದ್ರೆ ಪೇನ್ ಕಿಲ್ಲರ್ ಆದ್ರೆ ನೋಡಿ ಅದು ಕಿಡ್ನಿ ಮೇಲೆ ಹೋಗಿ ವರ್ಕ್ ಆಗ್ತದೆ, ಲಿವರ್ ಮೇಲೂ ಸಹ ವರ್ಕ್ ಆಗ್ತದೆ. ಎಲ್ಲಿ ವೀಕ್ ಪಾರ್ಟ್ ಇದೆ ಅದನ್ನ ತೆಗೆದು ಹೊರ ಪ್ರಾಬ್ಲಮ್ ಆಗ್ಬೋದು, ದ ಸೈಡ್ ಎಫೆಕ್ಟ್ಸ್. ಅದೇ ನೀವು ಗ್ಯಾನೋಡರ್ಮ ತಗೊಂಡಾಗ ಪಾಸಿಟಿವ್ ಆಗಿ ವರ್ಕ್ ಆಗ್ತದೆ, ಎಲ್ಲ ಕಡೆನೂ ಪಾಸಿಟಿವ್ ಆಗ್ತದೆ. ಇಮ್ಯೂನ್ ಸಿಸ್ಟಮ್ ಬಿಕಮ್ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಮೆಡಿಸಿನ್ ತಗೊಂಡ್ರೆ ಇಮ್ಯೂನ್ ಸಿಸ್ಟಮ್ ನಿಮ್ದು ಡೌನ್ ಆಗ್ತಾ ಹೋಗ್ತಾ ಇರ್ತದೆ, ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಓಕೆ, ಸೊ ಅದರಿಂದ ಯು ವಿಲ್ ಎಫೆಕ್ಟ್ ಆಗ್ತದೆ. ಸೊ ಡಾಕ್ಟರ್ ಲಿಮ್ ಕೊಟ್ಟಿದ್ದಾರೆ ಆಲ್ ಪ್ರಾಡಕ್ಟ್ TGA, GMP, ISO 14,000 ಹಲಾಲ್. ನೀವು ಎಣಿಸ್ಬೇಕು 200 ದೇಶದಲ್ಲಿ DXN ಇದೆ ಅಂದ್ರೆ ಯಾವುದು ಅಡ್ವರ್ಟೈಸ್ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಬರಲಿಲ್ಲ ಅಲ್ಲ. ಹೇಗೆ ಹೋಗ್ತದೆ? ಮೌತ್ ಟು ಮೌತ್, ಬಿಕಾಸ್ ಆಫ್ ಅವರ್ ಕ್ವಾಲಿಟಿ, ಎಫಿಕಸಿಯಿಂದ ಹೋಗ್ತಾ ಇದೆ, ಬೆಳೀತಾ ಇದೆ. ಸೊ ಅದರಿಂದ ಡಾಕ್ಟರ್ ಲಿಮ್ ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಈ ಪ್ರಾಡಕ್ಟ್ ಅನ್ನ ನಮ್ಗೆ ಪೊಸಿಷನ್ ಮಾಡಿದ್ದಾರೆ. ಫ್ಯೂಚರ್ ಈಸ್ ವೆರಿ ಬ್ರೈಟ್. ಈಗ ನಿಮ್ಗೆ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ನಿಮ್ಗೆ US ಡಾಲರ್ ಅಲ್ಲಿ ಎಷ್ಟು 50 ಟ್ರಿಲಿಯನ್ ಹೋಗ್ತದಂತ. 50 ಟ್ರಿಲಿಯನ್ 2050ರಲ್ಲಿ. ಜಸ್ಟ್ ಎಷ್ಟು ಸೈಜ್ ಎಷ್ಟಿರ್ಬೋದು, ವೆಲ್ನೆಸ್ ಪ್ರಾಡಕ್ಟ್ ಸೈಜ್. DXN 100% ನಿಮ್ಗೆ ಎಲ್ಲ ವೆಲ್ನೆಸ್ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದ್ರಿಂದ ಫ್ಯೂಚರ್ ಈಸ್ ವೆರಿ ವೆರಿ ಬ್ರೈಟ್ ಇದೆ. ಬೇಕಾದಷ್ಟು ನಿಮ್ಗೆ ಡಾಕ್ಟರ್ಸ್ ಇದ್ರ ಬಗ್ಗೆ ಹೇಳ್ತಾರೆ. ದ ಸ್ಪೆಷಲೈಸ್ ಡಾಕ್ಟರ್ ಈಪನ್ ಕೋಶಿ ಅವ್ರು ಹೇಳ್ತಾರೆ, ಡಿವಿನಿಟಿ ಥ್ರೂ DXN. ಇದ್ರ ಮೇಲೆ ಇನ್ನೇನು ಬೇಕು ನಿಮ್ಗೆ?
ನಿಮ್ಗೆ DXN ಉತ್ಪನ್ನಗಳ ಉಪಯೋಗ ಮಾಡೋದ್ರಿಂದ ನೀವು ದೇವರ ಹತ್ರಕ್ಕೆ ಹೋಗ್ತೀರಿ. ಅಂದ್ರೆ ದೇವರ ಒಂದು ಆಶೀರ್ವಾದ ನಿಮ್ಗಿದೆ, ಅದರ್ವೈಸ್ ನಿಮ್ಗೆ ಇದು ಸಿಗುವುದಿಲ್ಲ. ಯಾರು ಹೇಳಿದ್ ನಿಮ್ಗೆ? MBBS, MS, FRCS, ಜಸ್ಟ್ ಈ ಡಾಕ್ಟರ್ ನಿಮ್ಗೆ ಈಪನ್ ಕೋಶಿ ಅವ್ರು ಹೇಳ್ತಾರೆ. ಸೊ ಡಿವಿನಿಟಿ ಥ್ರೂ DXN. ನೀವು DXN ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ದೇವರ ಆಶೀರ್ವಾದ ಇದ್ರೆ ಮಾತ್ರ ನೀವು ಯೂಸ್ ಮಾಡ್ತೀರಿ, ಇಲ್ಲ ಅಂದ್ರೆ ನಿಮ್ಗೆ ಅದು ಸಾಧ್ಯ ಇಲ್ಲ. ಸೊ ಯು ಆರ್ ಆಲ್ ಬ್ಲೆಸ್ಡ್. ನೀವು ಇವತ್ತಿದ್ದೀರಲ್ಲ, ನೀವು ಬ್ಲೆಸ್ ಆಗಿದೆ, ಯಾಕಂದ್ರೆ ನಿಮ್ಗೆ ದೇವರ ಆಶೀರ್ವಾದ DXN ನಿಮ್ಗೆ ಸಿಕ್ಕಿದೆ. DXN ಬೆಳೀತಾ ಹೋಗ್ತಾರೆ, ವೆರಿ ಫಾಸ್ಟ್ ಬೆಳೀತಾ ಇದೆ. ನೀವು ಇಲ್ಲಿದ್ರೆ ಇಲ್ಲೇ ಇರ್ತೀರಿ. DXN ಇಸ್ ಗೋಯಿಂಗ್ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನ್ಯೂಸ್ ಪ್ರಕಾರ DXN ಪ್ರಕಾರ ಇದು ಆಲ್ರೆಡಿ 15th ಪ್ಲೇಸಿಗೆ ವರ್ಲ್ಡ್ ವೈಡ್ ಆಲ್ರೆಡಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅಲ್ಲೇ ಇದ್ದೀರಿ. ಆದ್ರೆ 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಜಾಸ್ತಿ ಜನ DXN ಆಲ್ರೆಡಿ ಜಾಯ್ನ್ ಆಗ್ಬಿಟ್ಟಿದ್ದಾರೆ. ಅದಾದ್ರೆ ನಿಮ್ಗೆ 100 ಲಕ್ಷ 10 ಮಿಲಿಯನ್ಸ್ ಅಷ್ಟು ಜನ ಜಾಯ್ನ್ ಆಗಿದ್ದಾರೆ. ತುಂಬಾ ಜನರಿಗೆ ಇದು ಫಿಗರೇ ಗೊತ್ತಿಲ್ಲ. DXN ವರ್ಲ್ಡ್ ವೈಡ್ ಅಲ್ಲಿ DXN ನಿಮ್ಗೆ ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ ಓನ್ ಫಾರ್ಮುಲಾ. ಎಲ್ಲಾ ಕಡೆ ನೋಡಿ ಬೇಕಾದ್ರೆ ನೀವು ಇದು ಮಲೇಷ್ಯಾದಲ್ಲಿ 65 ಎಕರೆ ಇರ್ಬೋದು, ಇಂಡಿಯಾ ಪಾಂಡಿಚೇರಿಯಲ್ಲಿ 10 ಎಕರೆ ಇರ್ಬೋದು, ಸಿದ್ದಿಪೇಟೆಯಲ್ಲಿ 50 ಎಕರೆ ಇರ್ಬೋದು. ಓನ್ ಫಾರ್ಮ್ ಲ್ಯಾಂಡ್. ಸೊ ಸ್ವಂತ ನಾವೇ ಇದನ್ನ ಬೆಳೆಸ್ತೀವಿ, ನಾವೇ ಇದನ್ನ ಪ್ರೋಸೆಸ್ ಮಾಡ್ತೀವಿ, ನಾವೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವೇ ಇದನ್ನ ಮಾರ್ಕೆಟಿಂಗ್ ಸಹ ಮಾಡ್ತೀವಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇದರ ಕ್ವಾಲಿಟಿ ಮೇಲೆ ನಮ್ಗೆ ಹಿಡಿತಾ ಇದೆ. ವಿ ಆರ್ ದ ಲಾರ್ಜೆಸ್ಟ್ ಗ್ಯಾನೋಡರ್ಮಾ ಕಂಪನಿ ಇನ್ ದ ವರ್ಲ್ಡ್. ಪ್ರಾಡಕ್ಟ್ ನಾಲೆಡ್ಜ್ ಟ್ರೈನಿಂಗ್ ಅನ್ನ ನಾವು ಕೊಡ್ತೀವಿ ನಿಮ್ಗೆ. ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಪ್ರಾಡಕ್ಟ್, ಡೇ ಟು ಡೇ ಪ್ರಾಡಕ್ಟ್ ನಾಲೆಡ್ಜ್ ಸಿಗ್ತದೆ ನಿಮ್ಗೆ. ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತೇಳಿ. ಹೆಲ್ತ್, ಪ್ರೀ ಇಲ್ನೆಸ್, ಡಿಸೀಸ್ ಬಗ್ಗೆ ಆಲ್ರೆಡಿ ನಿಮ್ಗೆ ಕೊಟ್ಟಿದೆ. ಡಿಫ್ರೆನ್ಶಿಯೇಷನ್ ಸ್ಟ್ರಾಟಜಿ, ನೀವು ಎಷ್ಟೆಷ್ಟು ತಗೋಬೇಕು, ಯಾವ ರೀತಿ ಕನ್ಸ್ಯೂಮ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ DXN ಪ್ರಾಡಕ್ಟ್ ಅಂಡ್ ಅದರ್ ಪ್ರಾಡಕ್ಟ್ಸ್, ಅದರ್ ಕಂಪನಿ ಪ್ರಾಡಕ್ಟ್ ನಿಮ್ಗೆ ಗೊತ್ತಿರಬೇಕು. ದರ್ ಆರ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಕನ್ಸ್ಯೂಮರ್. ದರ್ ಆರ್ 2 ಎಕ್ಸ್ಟ್ರೀಮ್ ಗ್ರೂಪ್. 2 ಎಕ್ಸ್ಟ್ರೀಮ್ ಗ್ರೂಪ್ ಇದೆ ಅಂತ ಗೊತ್ತಿರಬೇಕು. ಆ ಎಕ್ಸ್ಟ್ರೀಮ್ ಮೇನ್ಲಿ ಕೆಲವರು ಪ್ರೈಸ್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ. ನಿಮ್ಗೆ ಕೆಲವರು ಪ್ರೈಸ್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ, ಇನ್ನು ಕೆಲವರು ಕ್ವಾಲಿಟಿ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ. DXN ಯಾವ ಗ್ರೂಪ್ ಅಲ್ಲಿ ಬರ್ತದೆ? ಕ್ವಾಲಿಟಿಯಲ್ಲಿ ಬರ್ತದೆ. ಪ್ರೈಸ್ ಫ್ಯಾಕ್ಟರ್ ಅಲ್ಲಿ ನಾವಿಲ್ಲ. ಬೇರೆ ಕಂಪ್ನಿಗೆ ಹೋಗ್ಬೋದು ನಿಮ್ಗೆ. ನಮ್ದು ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ. ಸ್ಪೆಷಲ್ ಫೀರ್ DXN ಪ್ರಾಡಕ್ಟ್ ಒನ್ ಡ್ರ್ಯಾಗನ್. ಆಲ್ರೆಡಿ ನಾನು ಹೇಳಿದೆ, ಇಸ್ ಒನ್ ಡ್ರ್ಯಾಗನ್. ನಾವೇ ಬೆಳೆಸ್ತೀವಿ, ನಮ್ದೇ ಪ್ರೋಸೆಸ್, ನಮ್ದೇ ಡಿಸ್ಟ್ರಿಬ್ಯೂಷನ್ ಇದೆ. ಆದ್ರಿಂದ ಕಲ್ಟಿವೇಟ್, ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಟ್ ಬೈ DXN ಇಟ್ಸೆಲ್ಫ್. ಇದರಿಂದ ಏನಾಗ್ತದೆ? ಕ್ವಾಲಿಟಿಯನ್ನ ನಮ್ಮ ಕೈಯಲ್ಲಿದೆ. ಕಂಟ್ರೋಲ್ ದ ಕಾಸ್ಟ್ ಅನ್ನ ನಮ್ ಕಂಟ್ರೋಲ್ ಮಾಡ್ತೀವಿ ನಾವು 100%. ರಿಸರ್ಚ್ ಎಲ್ಲ ಡೆವಲಪ್ಮೆಂಟ್, ಓನ್ ಪ್ರಾಡಕ್ಟ್, ಯಾರು ನಮ್ಗೆ ಕಂಪೇರಿಂಗ್ ಅಥವಾ ನಮ್ಗೆ ಕಾಂಪಿಟೇಟರ್ಸ್ ಇಲ್ಲ ಅಂತ ಹೇಳ್ಬೋದು. ಎನ್ಶೂರ್ ಮ್ಯಾಕ್ಸಿಮಮ್ ಪೇಔಟ್ಸ್ ಆ ಬೋನಸ್ ಅನ್ನ 40-60 ಮಾರ್ಕೆಟಿಂಗ್, ಅದನ್ನೆಲ್ಲ ಹೋಗುದನ್ನ ನಾವು ನಿಮ್ಗೆ ವಾಪಸ್ ಕೊಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಇದು ಬೈ ದ ಕನ್ಸ್ಯೂಮರ್, ಟು ದ ಕನ್ಸ್ಯೂಮರ್, ಆಫ್ ದ ಕನ್ಸ್ಯೂಮರ್. DXN ಮೆಥಡ್, the tissue culture method, organic cultivation method, cold processing method, fiber separation method, microspore powderization method, ultraviolet treatment. So different type ಅಲ್ಲಿ ನಾವು ಈ ಪ್ರಾಡಕ್ಟ್ ಅನ್ನ ನಾವು ಬೆಳೆಸೋದ್ರಿಂದ, ತಯಾರು ಮಾಡೋದ್ರಿಂದ, ಸೊ ಇದರಲ್ಲಿ ಕ್ವಾಲಿಟಿ ಮತ್ತೆ ಎಫಿಕಸಿ ಇರ್ತದೆ. ಸೊ ಯೂನಿಕ್ ಪ್ರಾಡಕ್ಟ್ ಟೆಕ್ನಾಲಜಿ. ಸೊ ಈಗ ಇನ್ ಡೀಟೇಲ್ ನಿಮ್ಗೆ ಅಗತ್ಯ ಇಲ್ಲ. ಅದು ಲರ್ನಿಂಗ್ ಡಿಫ್ರೆಂಟ್ ಟಿಶ್ಯೂ ಕಲ್ಚರ್ ಅಂಡ್ ಎನ್ಶೂರ್ ದ ಜನರಿಕ್ ವ್ಯಾಲ್ಯೂಸ್. ಆರ್ಗ್ಯಾನಿಕ್ ಕಲ್ಟಿವೇಶನ್ ನಿಮ್ಗೆ ನ್ಯಾಚುರಲ್ ಅಂದ್ರೆ ಏನಿದೆ ಪ್ರಕೃತಿ ಕೊಡ್ತದೆ ಅದನ್ನೇ ನಿಮ್ಗೆ ಕೊಡ್ತಾನೆ. ಕೋಲ್ಡ್ ಪ್ರೋಸೆಸ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ 100% ಏನು ಅದು ಇಂಗ್ರೀಡಿಯೆಂಟ್ಸ್ ಇದೆ ಅದು ಏನು ಹಾಳಾಗುದಿಲ್ಲ, ಅಷ್ಟು ನಿಮ್ಮ ಬಾಡಿ ಬರ್ಬೇಕಂದ್ರೆ. ಫೈಬರ್ ಸಪರೇಷನ್ ಮಾಡೋದ್ರಿಂದ ಹೈ ಕಾನ್ಸಂಟ್ರೇಷನ್ ಇರ್ತದೆ. ನಿಮ್ಗೆ ಹೈ ಕಾನ್ಸಂಟ್ರೇಷನ್ ನಿಮ್ಗೆ ಕೂಡಲೇ ವರ್ಕ್ ಆಗ್ತದೆ, ಸ್ವಲ್ಪ ತಗೊಂಡ್ರೆ. ಮೈಕ್ರೋಸ್ಪೋರ್ ಪೌಡರೇಷನ್ ಎನ್ಶೂರ್ ದ ಹೈ ನ್ಯೂಟ್ರಿಯೆಂಟ್ಸ್ ಅಂಡ್ ಅಬ್ಸಾರ್ಪ್ಷನ್ ರೇಟ್ ಅಂಡ್ ಅಲ್ಟ್ರಾವೈಲೆಟ್ ಟ್ರೀಟ್ಮೆಂಟ್ ರಿಮೂವ್ ದ ಮಾಯಿಶ್ಚರ್. ಅದಕ್ಕೋಸ್ಕರ ಅಲ್ಟ್ರಾವೈಲೆಟ್ ಟ್ರೀಟ್ಮೆಂಟ್. ದ ಕ್ರಿಯೇಟ್ ಲಾಸ್ಟ್ ಇಸ್ ದ ಹೌ ಟು ಕ್ರಿಯೇಟ್ ಡಿಮಾಂಡ್. ಡಿಮಾಂಡ್ ಹೇಗೆ ಕ್ರಿಯೇಟ್ ಮಾಡೋದು? ಡಿಮಾಂಡ್ ಹೇಗೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಸ್ಪ್ರೆಡ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಡಿಮಾಂಡ್ ಕ್ರಿಯೇಟ್ ಆಗ್ತದೆ. ಇನ್ಕ್ರೀಸ್ ದ ಬೋನಸ್. ನಿಮ್ಗೆ ಈಗ 10,000 ಬರ್ತದೆ, 20,000 ಬೋನಸ್ ಅಂದ್ರೆ ನಿಮ್ದು 60,000 ಸೇಲ್ ಆಗೈತಲ್ಲ. ಬೋನಸ್ ಅನ್ನ ಜಾಸ್ತಿ ಮಾಡುದು. ನೀವೇನ್ ಮಾಡ್ಬೇಕು? ಸ್ಟಾರ್ ಇದ್ದವರು, ರೂಬಿ ಇದ್ದವರು, ಡೈಮಂಡ್ ಆಗ್ಲಿ, ಇನ್ಕ್ರೀಸ್ ದ ಸೇಲ್. ಟು ಇನ್ಕ್ರೀಸ್ ದ ಸೇಲ್, ಕ್ರಿಯೇಟ್ ಡಿಮಾಂಡ್. ಟು ಕ್ರಿಯೇಟ್ ಡಿಮಾಂಡ್, ಪ್ರಾಡಕ್ಟ್ ನಾಲೆಡ್ಜ್ ಇಸ್ ರಿಕ್ವೈರ್ಡ್. ದ ಪ್ರಾಡಕ್ಟ್ ನಾಲೆಡ್ಜ್ ರಿಕ್ವೈರ್ಡ್, ಫುಡ್ ಥಿಯರೀಸ್ ಹೋಗಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇದೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಆಟೋಮೆಟಿಕ್ ಏನ್ ಸಿಗ್ತದೆ? ಬೋನಸ್ ಜಾಸ್ತಿ ಆಗ್ತದೆ. ಯೂಸಿಂಗ್ ಫುಡ್ ಥಿಯರೀಸ್ ಟು ಕ್ರಿಯೇಟ್ ಡಿಮಾಂಡ್ ಫಾರ್ ಪ್ರಾಡಕ್ಟ್, ದಟ್ ಇನ್ಕ್ರೀಸ್ ದ ಸೇಲ್ಸ್ ಅಂಡ್ ಬೋನಸ್ ಜಾಸ್ತಿ ಆಗ್ತದೆ. ಸೊ ಫುಡ್ ಥಿಯರಿ, ಸೊ ನಿಮ್ಗೆ ಅಸಿಡಿಕ್, ಅಲ್ಕಲೈನ್, ಎಂಜೈಮ್ ಥಿಯರಿ, ಗ್ರೀನ್ ಥಿಯರಿ, ಅಂಡ್ ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟಮಕ್ ಇಸ್ ಗುಡ್ ಫಾರ್ ಯುವರ್ ಫೇಸ್ ಆಲ್ಸೋ. ಸೊ ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಎಂಜೈಮ್ ಥಿಯರಿ, ಏನೆಲ್ಲ ಎಂಜೈಮ್ಸ್ ಇದೆ, ಎಲ್ಲಾ ಪ್ರಾಡಕ್ಟ್ ಎಂಜೈಮ್ಸ್ ಇದೆ. ಇದನ್ನ ಕೊಟ್ಟಾಗ ಆಟೋಮೆಟಿಕ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಗ್ರೀನ್ ಥಿಯರಿಯಲ್ಲಿ ನಾನು ಹೇಳಿದೆ ನಿಮ್ಗೆ ದಟ್ ಅನಿಮಿಕ್ ಅಂಡ್ ಮಾಲ್ ನ್ಯೂಟ್ರಿಷನ್. ಸೊ ಅದರಿಂದ ಗ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪಿರುಲಿನಾ ನೀವು ಪೊಸಿಷನ್ ಮಾಡಿ
ಸೊ ಸ್ಪಿರುಲಾ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಈವನ್ ಆಸ್ಟ್ರೋನಾಟ್ಸ್ ಎಲ್ಲ ಸೊ ಈ ನಮ್ಮ ಪ್ರಾಡಕ್ಟ್ ಅನ್ನ, ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ 1000 kgs ಆಫ್ ಅಸಾರ್ಟೆಡ್ ವೆಜಿಟೇಬಲ್ಸ್ ಅಂಡ್ ಫುಡ್ ಈಕ್ವಲ್ ಟು 1 kg ಸ್ಪಿರುಲಾ ಅಂತ ಹೇಳ್ತಾರೆ. ಅಷ್ಟು ನಿಮಗೆ ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್, ಫೈಬರ್ ಇರ್ಬೋದು, ಫೈಟೋನ್ಯೂಟ್ರಿಯೆಂಟ್ಸ್, ಎವ್ರಿಥಿಂಗ್ ಇನ್ ಸ್ಪಿರುಲಾ ರೆಗ್ಯುಲರ್ ಯೂಸ್ ಮಾಡ್ಬೋದು. ಗ್ಯಾನೋಡರ್ಮಾ ಅಂಡ್ ವಿತ್ ಸ್ಪಿರುಲಾ ಕೊಟ್ಟಾಗ ಯಾವ ರೀತಿ ನಿಮ್ಗೆ ಕಾಣ್ತಾ ಇದಿಲ್ಲ 6 ಪ್ಯಾಕ್ ಬೇಕು ಹೇಳ್ತಾರೆ. ಯಾವ್ದ್ಯಾವ್ದೋ ಯೂಸ್ ಮಾಡ್ತದೆ. ವೈ ಯು ಆರ್ ಯೂಸಿಂಗ್ ನ್ಯಾಚುರಲ್ ಥಿಂಗ್ಸ್, ಇದನ್ನ ಯೂಸ್ ಮಾಡಿ ಯಾವ ರೀತಿ ನಿಮ್ಮ ಬಾಡಿ ಬಿಲ್ಟ್ ಮಾಡ್ಬೋದು ನೋಡಿ. ಯಾವ ರೀತಿ ನಿಮ್ಮ ಬಾಡಿ ಏನ್ ಹೇಳ್ತದೆ ಅದೇ ತರ ಈ ನ್ಯೂಟ್ರಿಷನ್ ನಿಮ್ಗೆ ಸಪೋರ್ಟ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಪ್ರತಿಯೊಬ್ರು ವಿಟಮಿನ್ B12 ಡಿಫಿಷಿಯನ್ಸಿ ಇದ್ರೆ ಏನೇನಾಗ್ತದೆ. ಸೊ ಸ್ಪಿರುಲಾ ಕೊಟ್ಟು ಯಾವ ರೀತಿ ನೀವು ಕರೆಕ್ಟ್ ಮಾಡ್ಕೋಬಹುದು. ಸ್ಪಿರುಲಾದಿಂದ ನೋಡಿ ಡಿಸಿನೆಸ್ ಇರ್ಬೋದು, ಹೆಡೇಕ್ ಇದು, ಮಸಲ್ ಫಟಿಗ್, ಇದೆಲ್ಲ ಕಾರಣ ವಿಟಮಿನ್ B12 ಡಿಫಿಷಿಯನ್ಸಿ. ಇದನ್ನ ನೀವು ಕೊಟ್ಟಾಗ ಇದನ್ನೆಲ್ಲ ಫಿಂಗರ್ ಗಿಂಗರೆಲ್ಲ ನಿಮ್ಗೆ ಸ್ಟಿಪ್ ಆಗ ಇದೆಲ್ಲ ನಿಮ್ಗೆ ಬರೀ ಸ್ಪಿರುಲಾ ಕೊಟ್ಟಾಗ ನೀವು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸ್ಪಿರುಲಾ ಟೆಸ್ಟಿಮೋನಿ ಬೇಕಾದಷ್ಟು ನಿಮ್ಗೆ ಟೆಸ್ಟಿಮೋನಿ. ಈವನ್ ಕಣ್ಣೆಲ್ಲ ಡಿಮ್ ಇರ್ತದೆ, ಇರುಳು ಗಣ್ಣು ಇರ್ತದೆ, ಅಂತವರಿಗೆಲ್ಲ ನಿಮ್ಗೆ ದಿಸ್ ಸ್ಪಿರುಲಾ ಇಸ್ ವೆರಿ ಗುಡ್ ಫಾರ್ ಯಾರಿಗೆ ಇರುಳು ಗಣ್ಣು ಅಂತ ಹೇಳ್ತಾರೆ. ಇದು ನೋಡಿ ನಮ್ಮ ಗವರ್ಮೆಂಟ್, ಪಾಕಿಸ್ತಾನ ಗವರ್ಮೆಂಟ್ ನಮ್ಗೆ ಅವಾರ್ಡ್ಸ್ ಹಾಕೊಟ್ಟಿದೆ. ಸೊ ಅಷ್ಟು ಮಕ್ಕಳ ಮೇಲೆ ಪ್ರಯೋಗ ಮಾಡಿದಾಗ ವೆರಿ ಗುಡ್ ಟೆಸ್ಟಿಮೋನಿಯಲ್ಸ್ ಸ್ಪಿರುಲಾದಲ್ಲಿ. ಇಲ್ಲಿ ನೋಡಿ ಗಿಲಾನಿ ಅವರು ಅವಾರ್ಡ್ ಕೊಟ್ಟರು ನಮ್ಗೆ ಒನ್ ಆಫ್ ದ ಬೆಸ್ಟ್ ಏನ್ ಹೇಳ್ತಾರೆ ಪ್ರಾಡಕ್ಟ್ DXN ಸ್ಪಿರುಲಾ ಅಂತ. ಬೆಸ್ಟ್ ಹರ್ಬಲ್ ಫುಡ್ ಸಪ್ಲಿಮೆಂಟ್ ಅವಾರ್ಡ್ 2010 ನಲ್ಲಿ ನಮ್ಗೆ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಅಷ್ಟು ನಿಮ್ಗೆ ವರ್ಕ್ ಆಗ್ತದೆ. ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟಮಕ್ ಇಸ್ ಗುಡ್ ಫಾರ್ ಯುವರ್ ಫೇಸ್ ಆಲ್ಸೋ. ಇನ್ನು ನಿಮ್ಗೆ ಈ ಎಲ್ಲಾ ಪ್ರಾಡಕ್ಟ್ ಉಂಟಲ್ಲ 100% ನಿಮ್ಮ ಫೇಸ್ ಮೇಲೆ ಸ್ಕಿನ್ ರೇಡಿಯಂಟ್ ಸ್ಕಿನ್ ಅಂತ ಹೊಳಪಿನ ಸ್ಕಿನ್ ಬೇಕು, ದಿಸ್ ಪ್ರಾಡಕ್ಟ್ ಪಕ್ಕಾ ವರ್ಕ್ ಆಗ್ತದೆ. ಇನ್ನು ನಿಮ್ಗೆ ಹೊಸ ಪ್ರಾಡಕ್ಟ್ಸ್ ಆಗುತ್ತೆ. ದ ಹೆಲ್ತ್ ಇಂಡಸ್ಟ್ರಿ, ಫ್ಯೂಚರ್ ಇಂಡಸ್ಟ್ರಿ, 1 trillion DXN ಪ್ರಾಡಕ್ಟ್ ಆರ್ ದ ಹೆಲ್ತ್ ಅಂಡ್ ವೆಲ್ನೆಸ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ತಗೋಬಹುದು. ಹಾಗೇನೆ ನಿಮ್ಗೆ ಒನ್ ಆಫ್ ದ ಎನರ್ಜಿ ವೈಸ್ ನಿಮ್ಗೆ ಸ್ಪಿರುಲಾ ವರ್ಕ್ ಆಗ್ತದೆ. ಪ್ರಾಡಕ್ಟ್ ಪೊಸಿಷನಿಂಗ್ ಕನ್ಸಿಸ್ಟ್ ಆಫ್ ಇದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಸೊ ಇದನ್ನು ವರ್ಕ್ ಆಗಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. RGGL ಇಸ್ ಟ್ರೈಟರ್ಪಿನ್, ಇದೆಲ್ಲ ಅಗತ್ಯ ಇಲ್ಲ ನಿಮ್ಗೆ. DXN ಓನ್ ಮ್ಯಾನುಫ್ಯಾಕ್ಚರ್ಸ್. DXN ಇಸ್ ಮೋರ್ ಪೊಟೆಂಟ್. RGGL ನಂಬರ್ 1. ವಿಟಮಿನ್ B12 ಕಮ್ಮಿ ಆದಾಗ ಹೇಗೆ ವರ್ಕ್ ಆಗ್ತದೆ, ಫುಡ್ ಬ್ಲಡ್ ಡಿಫಿಷಿಯನ್ಸಿಗೆ ಸ್ಪಿರುಲಾ ವರ್ಕ್ ಆಗ್ತದೆ. DXN ಗ್ಯಾನೋಡರ್ಮಾ ಇಸ್ ಎ ಪವರ್ಫುಲ್ ಅಡಾಪ್ಟೋಜನ್. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೊಳ್ಳಿಕ್ಕೆ ಆಗ್ತದೆ. ಸೊ DXN ಪ್ರಾಡಕ್ಟ್ಸ್ ಆರ್ ನ್ಯಾಚುರಲ್, ಇದೆಲ್ಲ ಕವರ್ ಮಾಡಿದೆ. ಆಸಿಡಿಕ್ ಅಂಡ್ ವರ್ಕ್ 100% ನೀವು ಸ್ಪಿರುಲಾ ತಗೊಂಡು ಕರೆಕ್ಟ್ ಮಾಡ್ಕೋಬಹುದು. ಇದೆಲ್ಲ ವಿ ಆರ್ ಕವರ್ಡ್. ಓಕೆ, ಲಿಂಗ್ಸಿ 3-in-1 ಕಾಫಿ, ಇದು ನಿಮ್ಗೆ ರೆಡಿ ಕಾಫಿ ನೋಡಿ. ಎಷ್ಟೋ ಜನರಿಗೆ ಇವತ್ತು ಸ್ಟ್ರೆಸ್ ಇದೆ, ಹೈ ಪೆನೆಟ್ರೇಟಿಂಗ್ ಪವರ್, ಏನೋ ಸೈಕೋಮೆಟ್ರಿಕ್ ಎಫೆಕ್ಟ್, ಡ್ಯೂರೆಟಿಕ್ ಎಫೆಕ್ಟ್, ಫಾಸ್ಟ್ ಕನ್ಸ್ಯೂಮರ್, ಇದಕ್ಕೆಲ್ಲ ನಿಮ್ಗೆ 100% ನಮ್ಮ ಕಾಫಿ ವರ್ಕ್ ಆಗ್ತದೆ. ಸೊ ಯಾಕಂದ್ರೆ ನ್ಯೂಟ್ರಿಷನ್, ಡಿಟಾಕ್ಸಿಫಿಕೇಟ್, ಆಂಟಿ ಆಕ್ಸಿಡೆಂಟ್, ಅಡಾಪ್ಟನ್, ರಿಚ್ ಇನ್ ಎನ್ಸೈಮ್, ಆಲ್ಕಲೈನ್. ಸೊ ಹಾಗಾಗಿ ಸೊ ಒನ್ ಆಫ್ ದ ಬೆಸ್ಟ್. ಈಗ ನಿಮ್ಗೆ ಬ್ಲಾಕ್ ಕಾಫಿ ಇದೆಯಲ್ಲ, ಈಗ ಸೈನಸ್ ಇದೆ, ಕ್ಲಸ್ಟರ್ ಇದೆ, ಟೆನ್ಷನ್ ಇದೆ, ಮೈಗ್ರೇನ್ ಇದೆ, ಅವರಿಗೆಲ್ಲ ನೀವು ಬ್ಲಾಕ್ ಕಾಫಿ ಕೊಡಿ, ಈ ಪ್ರಾಬ್ಲಮ್ ಅನ್ನ ಓವರ್ಕಮ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಇರೋದ್ರಿಂದ ವರ್ಕ್ ಆಗ್ತದೆ. ಇದು ಒನ್ ಆಫ್ ದ ಬೆಸ್ಟ್ ಕಾಫಿ ಇರೋದ್ರಿಂದ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಟೀ ಸಹ ಹಾಗೆ, ಎಲ್ಲಿ ಟೀ ಪೊಸಿಷನ್ ಮಾಡಬಹುದು. ಅಸಿಡಿಕ್ ಅಂಡ್ ಆಲ್ಕಲೈನ್, weight reduce, so irregulation, dyspepsia and sore throat and the swallowing food, the difficulty, ಇದಕ್ಕೆಲ್ಲ ನೋಡಿ ದಿಸ್ ಟೀ ಇಸ್ ಒನ್ ಆಫ್ ದ ಆಲ್ಕಲೈನ್ ಟೀ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್. ಮಕ್ಕಳು ಬಂದಾಗ ಕುಸಿ ಕೊಡಿ, ಗ್ರೋತ್, ಡೆವಲಪ್ಮೆಂಟ್, ಈವನ್ ಬ್ರೈನ್ ಟಾನಿಕ್ ಅಂತ ಹೇಳ್ಬೋದು. ಐದರ್ ಹಾಟ್ ಆರ್ ಕೋಲ್ಡ್, ವೆರಿ ಗುಡ್ ಪ್ರಾಡಕ್ಟ್. ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಗ್ರೋತ್ಗೆ ಏನ್ ಬೇಕು ಎಲ್ಲ ಇದರಲ್ಲಿ ಸಿಗ್ತದೆ. ಇವನ್ ಲೇಡೀಸ್ ಮೆನ್ಸ್ಟ್ರುವಲ್ ಪ್ರಾಬ್ಲಮ್, ಪುನಃ ನಿಮ್ಗೆ ನೋನಿ ಜ್ಯೂಸ್ ಅಂಡ್ ಸ್ಪಿರುಲಿನಾ, ಯಾಕಂದ್ರೆ ಮುಟ್ಟು ಸರಿ ಆಗುದಿಲ್ಲ, ಸೈಕಲ್ ಸರಿ ಇಲ್ಲ, ಸೊ ಡಿಫ್ರೆಂಟ್ ಇದೆ. ಸೊ ಇದನ್ನ ನಿಮ್ಗೆ ಗೊತ್ತಿರಬೇಕು. ಇದನ್ನ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ದಿಸ್ ಪ್ರಾಡಕ್ಟ್ ವಿಲ್ ವೆರಿ ಗುಡ್. ಸೊ ನೋನಿ ಅಂಡ್ RGGL ಕೊಡ್ಬೋದು, ಅದ್ರ ಜೊತೆಗೆ ಸ್ಪಿರುಲಾನು ಕೊಡ್ಬೋದು. ಸೊ ವೆರಿ ಎಫೆಕ್ಟಿವ್ ಅಂತ ಹೇಳ್ತೀವಿ. ದಿಸ್ ಕಾಲ್ಡ್ ನೋನಿ ಫ್ರೂಟ್ಸ್. ನೋನಿ ಫ್ರೂಟ್ಸ್ ರೆಗ್ಯುಲರ್ ಯೂಸ್ ಮಾಡಿದ್ರೆ ಬೆನಿಫಿಟ್ ನಿಮ್ಗೆ 100% ಸಿಗ್ತದೆ. ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಇದರಲ್ಲಿ ಇದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಅದರಿಂದ ದ ರೋಸೆಲ್, ಈಗ ರೋಸೆಲ್ ಬಂದಿದೆ. ರೋಸೆಲ್ ಸಹ ತುಂಬಾ ನಿಮ್ಗೆ ಆ ಸೂತದ ಕೋಲ್ಡ್, ಬ್ಲಾಕ್ ನೋಸ್ ಇದ್ರೆ, ಕ್ಲಿಯರ್ ಮ್ಯೂಕಸ್, ಇದಕ್ಕೆಲ್ಲ ನಿಮ್ಗೆ ದಿಸ್ ಪ್ರಾಡಕ್ಟ್ ವಿಲ್ ಜನರಲ್ ಟಾನಿಕ್ ಅಂತ ಹೇಳ್ಬೋದು, ಡ್ಯೂರೈಟಿಕ್ ಅಂತ ಹೇಳ್ಬೋದು. ಸೊ ಗುಡ್ ಸ್ಕಿನ್ ಕಂಪ್ಲೆಕ್ಷನ್ ಗೆ ವರ್ಕ್ ಆಗ್ತದೆ. 1:8 ನೀರು ಮಿಕ್ಸ್ ಮಾಡಿ ಇದನ್ನ ಯೂಸ್ ಮಾಡಿ, ಯಾಕಂದ್ರೆ ಇದರಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿ ಇರ್ತದೆ. ಈವನ್ ನಿಮ್ಗೆ ಮೂಳೆ ಪ್ರಾಬ್ಲಮ್ ಇದ್ರೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೆ ನೀವು ಅದನ್ನ ಕೊಡ್ಬೋದು. ಇನ್ನು ಪರ್ಸನಲ್ ಕೇರ್ ಐಟಮ್ ಅಲ್ಲಿ ಬೇಕಾದಷ್ಟು ನಮ್ಮ ಪರ್ಸನಲ್ ಕೇರ್ ಐಟಮ್ ಇದೆ. ನಿಮ್ಗೆ 100% ಸ್ಕಿನ್ ರೇಡಿಯೇಷನ್ ಸ್ಕಿನ್, ಇವಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವು ಹೇಗೆ ಹೊಳಪಿದೆ ಅಂತ ಹೇಳಿದ್ರೆ. ದ ಲಾರ್ಜೆಸ್ಟ್ ಆರ್ಗನ್ ಸ್ಕಿನ್ಗೆ ನೀವು ಡಿಟಾಕ್ಸಿಫಿಕೇಶನ್ ಅಂಡ್ ನಿಮ್ಗೆ ಏನು
ನಮ್ಮ ಬಾಡಿ ಅಲೋವೆರಾ ಪ್ರಾಡಕ್ಟ್ ಇರ್ಬೋದು, ಇಟ್ ವಿಲ್ ಹೆಲ್ಪ್ ಲೈಕ್ ಎನಿಥಿಂಗ್. ಸೊ ನಿಮ್ಗೆ ಹಾಗೇನೆ ನಿಮ್ಗೆ ಪೇನ್ಸ್ ಎಲ್ಲ ಇದ್ರೆ, ಬಾಡಿಯಲ್ಲಿ ನಿಮ್ಗೆ ಪೇನ್ಸ್ ಇದೆ, ಜಾಯಿಂಟ್ಸ್ ಇದೆ, ಸೊ ಇದಕ್ಕೂ ಸಹ ನಿಮ್ಗೆ ನೋನಿ ಜ್ಯೂಸ್ ತುಂಬಾ ವರ್ಕ್ ಆಗ್ತದೆ. ನಮ್ಮ ಮಸಾಜ್ ಆಯಿಲ್ ಅನ್ನ ನೀವು ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಪಾಮ್ ಆಯಿಲ್, ಗ್ಯಾನೋ ಎಕ್ಸ್ಟ್ರಾಕ್ಟ್, ಇದನ್ನ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಸಾಜ್ ಎನ್ಕೌಂಟರ್ಗೆಲ್ಲ ನಿಮ್ಗೆ ನಂಬರ್ 1 ಗ್ಯಾನೋ ಮಸಾಜ್. ಈಗ ಇಲ್ಲಿ ಬಂದ್ರೆ ನಿಮ್ಗೆ ಬಾಯಿ ಬಗ್ಗೆ ತಿಳ್ಕೊಳ್ಬೇಕು, ಹಲ್ಲಿನ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಗೆ ಬಾಡಿಯಲ್ಲಿ ನಿಮ್ಗೆ ಕೆಲವು ಹುಣ್ಣಾಗ್ತದೆ, ಹಲ್ಲಿನ ಅದೆಲ್ಲ ತಿಳ್ಕೊಬೇಕು. ಅವಾಗ ನಮ್ಮ ಟೂತ್ ಪೇಸ್ಟ್ ನಿಮ್ಗೆ ಈಸಿ ಗ್ಯಾನೋಸಿ ಟೂತ್ ಪೇಸ್ಟ್ ಆಲ್ ಇನ್ ಒನ್. ಹಲ್ಲು, ಬಾಯಿ, ನಾಲಿಗೆ ಮಾತ್ರ ಅಲ್ಲ, ಅದರ್ ಪ್ರಾಬ್ಲಮ್ಗೂ ಸಹ ಅದು ಹೆಲ್ಪ್ ಆಗ್ತದೆ. ಬಾಯಿಯ ಮುಖಾಂತರ ಬೇಕಾದಷ್ಟು ಕಾಯಿಲೆಗಳು ಬರ್ತದೆ ನಿಮ್ಗೆ, ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಗ್ಯಾನೋಸಿ ಟೂತ್ ಪೇಸ್ಟ್ ನಂಬರ್ 1 ಅಂತ ಹೇಳ್ಬೋದು. ಯಾಕೆಂದ್ರೆ ಇದೆಲ್ಲ ಆರ್ಗ್ಯಾನಿಕ್ ಟೂತ್ ಪೇಸ್ಟ್. ಇದು ನಿಮ್ಗೆ ಹೊಟ್ಟೆ ಒಳಗೆ ಹೋದ್ರೆ ಏನು ತೊಂದರೆ ಇಲ್ಲ. ಸೊ ನಿಮ್ಮ ಹಲ್ಲನ್ನ ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು, ಬಾಯಿ ವಾಸನೆ ಹೋಗ್ಬೇಕು ಅಂತ ಹೇಳಿದ್ರೆ ದಿಸ್ ಪ್ರಾಡಕ್ಟ್. ದ ಸ್ಕಿನ್, ಒನ್ ಆಫ್ ದ ಸ್ಕಿನ್. ಇದಕ್ಕೇನು ಕೊಡ್ಬೇಕು ನಿಮ್ಗೆ? ಸ್ಕಿನ್ ಬಗ್ಗೆ ಮಾತಾಡ್ಬೇಕು. ನಿಮ್ಗೆ ಸ್ಕಿನ್ ಅಲ್ಲಿ ಏನೇನು ಉಂಟು, ಯಾವ ತರ ಸ್ಕಿನ್ ಇದೆ ಅದನ್ನ ತಿಳ್ಕೊಳ್ಬೇಕು ನಿಮ್ಗೆ. ಇದನ್ನ ಸ್ಕಿನ್ ಸರಿ ಇರಬೇಕು, ಗ್ಯಾನೋಸಿ ಸೋಪ್ ನ ನೀವು ಇಲ್ಲಿ ಕೊಡ್ಬೇಕಾಗ್ತದೆ. ಸೊ ಸ್ಕಿನ್ಗೆ ನಾವು ಎಷ್ಟು ಏನು ಎಲ್ಲ ಕೆಮಿಕಲ್ ಹಾಕಿ ಇರ್ತೀವಿ. ಸೊ ಈ ಯೂಸ್ ಮಾಡಿ ನೋಡಿ ಹೇಗೆ ನಿಮ್ಗೆ ಡಿಫ್ರೆನ್ಸ್ ಬರ್ತದಂತ. ಸೊ ಇಲ್ಲಿ ಏನ್ ಪೊಸಿಷನ್ ಮಾಡ್ಬೇಕು ನೀವು, ಇಲ್ಲಿ ನಿಮ್ಗೆ ನೀಲಿ ತೈಲ ಹೇರ್ ಮ್ಯಾನೇಜರ್ ನಮ್ ಶಾಂಪೂ ಅನ್ನ ಕೊಡ್ಬೇಕಾಗ್ತದೆ. ಸೊ 2 ಪ್ರಾಡಕ್ಟ್ ಅನ್ನ ಇಲ್ಲಿ ಪೊಸಿಷನ್ ಮಾಡಿ ನಿಮ್ಮ ಮಾರ್ಕೆಟ್ ಅನ್ನ ದೊಡ್ಡದಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ವಿಂಗ್ಸ್ ಬೂಸ್ಟ್ ಕಾನ್ಫಿಡೆನ್ಸ್ ಅಂಡ್ ಪರ್ಸನಾಲಿಟಿ, ದೀಸ್ 2 ಪ್ರಾಡಕ್ಟ್ಸ್ ನಿಮ್ಗೆ ರಿಯಲಿ ವರ್ಕ್ ಆಗ್ತದೆ. ಸೊ ಇಂಟ್ರೊಡ್ಯೂಸಿಂಗ್ ನೀಲಿ ತೈಲಂ ಅಂಡ್ ಶಾಂಪೂ ಇದೆಯಲ್ಲ, ಬೆಸ್ಟ್ ಪ್ರಾಡಕ್ಟ್. ನಿಮ್ಮ ಹೇರ್, ನಿಮ್ಗೆ ಸ್ಕಿನ್, ಸ್ಕ್ಯಾಲ್ಪ್ಗೆಲ್ಲ ವರ್ಕ್ ಆಗ್ತದೆ. ಲಾಸ್ಟ್ ಬಟ್ ದ ಲೀಸ್ಟ್ ನಿಮ್ಗೆ ಆಯುರ್ವೇದಿಕ್ ಪ್ರಾಡಕ್ಟ್ ಬಂದಿದೆ, DXN ಆಯುರ್ವೇದ ಸೀರೀಸ್ ಬಂದಿದೆ. ಇದು ಇನ್ನೂ ದೊಡ್ಡ ಸಬ್ಜೆಕ್ಟ್, ಯಾಕಂದ್ರೆ ನನಗೆ ಟೈಮ್ ಆಗ್ತಾ ಬಂದು ಕಾಣ್ತದೆ ಆಲ್ರೆಡಿ. ಸೊ ನನ್ನ ಟೈಮ್ ಮುಗಿತಾ ಬಂದಿದೆ, ಆದ್ರೆ ಇದನ್ನ ಪುನಃ ನನಗೆ ಡೀಟೇಲ್ ಹೇಳಿಕ್ ಆಗುದಿಲ್ಲ. ಸ್ವಲ್ಪ ಈಗ ಐ ವಿಲ್ ಶೋ ದ ಪಿಕ್ಚರೈಸ್ ತೋರಿಸ್ತೀನಿ ಅಷ್ಟೇ. ಇದರಲ್ಲಿ ನಿಮ್ಗೆ ಈಗ ಆಲ್ರೆಡಿ 6 ವೆರೈಟೀಸ್ ಕೊಟ್ಟಿದೆ. ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಈ ನಮ್ಮ DXN ಪ್ರಾಡಕ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಕಾಯಿಲೆ ಮೇಲೆ ವರ್ಕ್ ಆಗುತ್ತೆ, ಬಾಡಿ ಮೇಲೆ ವರ್ಕ್ ಆಗ್ತದೆ. ಬಟ್ ದಿಸ್ ಪ್ರಾಡಕ್ಟ್ 100% ನಿಮ್ಗೆ ಡೈರೆಕ್ಟ್ ಆಗಿಯೇ ನಿಮ್ಮ ಕಾಯಿಲೆ ಮೇಲೆ ವರ್ಕ್ ಆಗ್ತದೆ. ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಬೇಕು ನಿಮ್ಗೆ ಅಷ್ಟೇ. ಇಟ್ಸ್ ಕಾಲ್ಡ್ ಅಡ್ಜುವೆಂಟ್ ಥೆರಪಿ. ಒಟ್ಟಾಗಿ ವರ್ಕ್ ಆಗ್ತದೆ. ನೀವು ಈ ಪ್ರಾಡಕ್ಟ್ ಅನ್ನ ಸ್ವಲ್ಪ ನೀವು ನಾಲೆಡ್ಜ್ ತಗೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬಾಡಿ ಮೇಲೆ ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಿಮ್ಗೆ DXN ಗಿಲಾಯ್ ನಿಮ್ಗೆ ಬೇಕಾದಷ್ಟು ನಿಮ್ಗೆ ನೀವು ನೋಡಿರ್ಬೋದು. ಸೊ ಅಮೃತ ಬಳ್ಳಿ ಅಂತ ಕೇಳಿದಿರಿ ನೀವು. ಸೊ ಆ ಅಮೃತ ಬಳ್ಳಿ ಯಾವ ರೀತಿ ವರ್ಕ್ ಆಗ್ತದೆ, ಸ್ವಲ್ಪ ನಿಮ್ಗೆ ಸ್ಲೈಡ್ ಸ್ವಲ್ಪ ದೊಡ್ಡದು ಚಿಕ್ಕದ ಕಾಣ್ತದೆ, ನಿಮ್ಗೆ ಸರಿಯಾಗಿ ಕಾಣ್ತಾ ಇರಬಹುದು. ಆದ್ರೂ ನಿಮ್ಗೆ ನಾನು ಹೇಳುದು ಅಮೃತ ಬಳ್ಳಿ ಕೇಳಿ. ಅಮೃತದಲ್ಲಿ ಕೊಟ್ಟಿದ್ದಾರೆ ಉತ್ಕರ್ಷಣ ನಿರೋಧಕ, ಸೂಕ್ಷ್ಮ ಜೀವಿಯ ವಿರೋಧಿ, ಬ್ಯಾಕ್ಟೀರಿಯಾ ವಿರೋಧಿ, ಶಿಲೀಂಧ್ರ ವಿರೋಧಿ, ಆರೋಗ್ಯಕ್ಕೆ ಜೀರ್ಣಕ್ರಿಯೆ ಬೆಂಬಲಿಸುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ಶಾರೀರಿಕ ಕ್ರಿಯೆಯನ್ನು ಸಹ. ನಿಮ್ಗೆ ಅಡ್ಜುವೆಂಟ್, ನೀವು ಅರ್ಜಿನ ಒಟ್ಟಿಗೆ ನೀವು ಗಿಲಾಯಿ ಕೊಟ್ಟಾಗ ಈ ಪ್ರಾಬ್ಲಮ್ ಇದ್ದವರಿಗೆ ನಿಮ್ಗೆ 100% ನಿಮ್ಗೆ ಅಮೃತ ಬಳ್ಳಿ ವರ್ಕ್ ಆಗ್ತದೆ. ಇನ್ನು ನಿಮ್ಗೆ ಸ್ಟ್ರೆಸ್, ಯಾರಿಗೆಲ್ಲ ಸ್ಟ್ರೆಸ್ ಇದೆ ನೋಡಿ, ಸ್ಟ್ರೆಸ್ ತುಂಬಾ ಜಸ್ಟ್ ನಿಮ್ಗೆ ಇದು ಒಂದೊಂದು ಕೊಟ್ಬಿಡಿ. ಆ ಸ್ಟ್ರೆಸ್ ಇದ್ದವರಿಗೆ ಅಮೃತ ಬಳ್ಳಿ ಬೆಸ್ಟ್ ನಿಮ್ಗೆ ವರ್ಕ್ ಆಗ್ತದೆ. ನಿಮ್ಮ RGGL ಇದೆ, ಅದ್ರ ಜೊತೆಗೆ ನೀವು ಇದನ್ನ ಮಿಕ್ಸ್ ಮಾಡಿ ಕೊಡಿ, ಸ್ಟ್ರೆಸ್ ಅನ್ನ ನಾರ್ಮಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನು DXN ಬೇವು ಬಂದಿದೆ. ಬೇವು ಗೊತ್ತಲ್ಲ, ಕಹಿ ಬೇವು. ಯಾವುದಕ್ಕೆಲ್ಲ ವರ್ಕ್ ಆಗ್ತದೆ ಇದು. ಸೊ ನೀವು DXN ಪ್ರಾಡಕ್ಟ್ ಕೊಡ್ತದೆ, ಬಾಡಿಯನ್ನ ಕ್ಲೀನ್ ಮಾಡ್ತದೆ. ಆದ್ರೆ ಕೆಲವು ಪ್ರಾಬ್ಲಮ್ಗಳಿದೆ, ರಕ್ತ ಶುದ್ಧೀಕರಣಕ್ಕೆ ಅತ್ಯಂತ ಪರಿಣಾಮಕಾರಿ, ನೈಸರ್ಗಿಕ ಡಿಟಾಕ್ಸಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ, ಬ್ಯಾಕ್ಟೀರಿಯಾ ವಿರೋಧಿ, ಉರಿಯೂತ ವಿರೋಧಿ, ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಇದಕ್ಕೆ ನಿಮ್ಗೆ ಈ ಬೇವು ಇದೆಯಲ್ಲ, ಕಹಿ ಬೇವು ತುಂಬಾ ವರ್ಕ್ ಆಗ್ತದೆ. ಡೆಫಿನೆಟ್ಲಿ ನೀವು RGGL ಅಥವಾ ಸ್ಪಿರುಲಿನಾ ಒಟ್ಟಿಗೆ ನೀವು ಇದನ್ನ ಕೊಡಬಹುದು. ಸೊ ಇದು ನಿಮ್ಗೆ ಈವನ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ 2 ರೀತಿಯಲ್ಲಿ ಹೈಯೆಸ್ಟ್ ವರ್ಕ್ ಆಗ್ತದೆ. ಒಂದು ನಿಮ್ಗೆ ಶುಗರ್ ಇದ್ದವರಿಗೆ ಕಹಿ ಬೇವು ತುಂಬಾ ಒಳ್ಳೇದಾಗ್ತದೆ. ನಮ್ಗೆ ಯಾರಿಗೆಲ್ಲ ಶುಗರ್ ನಿಮ್ಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರ್ತದೆ. ಈವನ್ ಹಲ್ಲಿನ ಸಮಸ್ಯೆಗಳಿದ್ದವರಿಗೂ ಕೂಡ ಈ ಕಹಿ ಬೇವು ತುಂಬಾ, ನಿಮ್ಗೆ ಗೊತ್ತೇ ಇರ್ಬೋದು, ಹಿಂದಿನ ಕಾಲದಲ್ಲಿ ಇದರ ಕಡ್ಡಿಯಿಂದಾನೇ ಹಲ್ಲು ತಿಕ್ತಾ ಇದ್ದಾರೆ. ಅವರು 100 ವರ್ಷ ಆದ್ರೂ ಹಲ್ಲಿನ ಪ್ರಾಬ್ಲಮೇ ಆಗ್ಲಿಲ್ಲ. ಗೊತ್ತಾಯ್ತು ನಿಮ್ಗೆ. ನಮ್ಮ ತುಮಕೂರು ಸ್ವಾಮೀಜಿ ಅವರು ಇದ್ದಾರೆ, 113 ವರ್ಷ ಎಷ್ಟು ಬದುಕಿದ್ರಲ್ಲ. ಡೈಲಿ ಅವರು ಒಂದು ಎಲೆಯನ್ನ ತಿಂತಾ ಇದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗೆ ವರ್ಕ್ ಆಗ್ತದೆ ಅಂತ. ದಿಸ್ ಇಸ್ ದ ರೈಟ್ ಎಕ್ಸಾಂಪಲ್, ರೈಟ್ ಟೆಸ್ಟಿಮೋನಿಯಲ್. ಆದ್ರಿಂದ ನಿಮ್ಗೆ ಆಲ್ರೆಡಿ ನಿಮ್ಗೆ ಈ ಬೇವಿದು ನಮ್ಗೆ ಟ್ಯಾಬ್ಲೆಟ್ಸ್ ಬಂದಿದೆ. ಡೈಲಿ ಯು ಟೇಕ್ ಒನ್ ಯು ಸಿ ದ ಡಿಫ್ರೆನ್ಸ್. ಅಂಡ್ ಕಪ್ಪು ಜೀರಿಗೆ, ಇದರಲ್ಲಿ ಒಂದು ನಾನು ತುಂಬಾ ಸ್ಟಡಿ ಮಾಡಿದ್ದೀನಿ. ಇದು ಅವ್ರು ಒಂದ್ ಕಡೆ ನೋಡ್ತೀನಿ, ನೀವು ಸತ್ತೋದವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರ ಜೀವ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಇದು ಗೊತ್ತಾಯ್ತು ನಿಮ್ಗೆ, ಅಷ್ಟು ಒಳ್ಳೆ ವರ್ಕ್ ಆಗ್ತದೆ. ಇದು ಇಸ್ ನಂಬರ್ 1 ಅಂತ ಹೇಳಿ ಇದ್ರ ಬಗ್ಗೆ ತುಂಬಾ ನಾನು ಸ್ಟಡಿ ಮಾಡಿದೆ. ಅವಾಗ ಗೊತ್ತಾಗಿದ್ದು ಬ್ಯಾಕ್ಟೀರಿಯಾ ವಿರೋಧಿ, ಶಿಲೀಂಧ್ರ ವಿರೋಧಿ, ಅಸ್ತಮಕ್ಕೆ ನಂಬರ್ 1, ಅಸ್ತಮ ಇದ್ದವರಿಗೆ, ಸೈನಸ್, ಸೀನುವಿಕೆ ಮತ್ತು ಮೂಗಿನ ತುರಿಕೆ, ಅಲರ್ಜಿಗೆ ಇದು ಸಹಾಯ ಮಾಡುತ್ತದೆ, ಹೃದಯದ ಆರೈಕೆ ಉತ್ತೇಜಿಸುತ್ತದೆ,
ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ, ಆರೋಗ್ಯ, ಕೂದಲು ಮತ್ತು ಕಣ್ಣುಗಳಿಗೆ ಸಹ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಇದು. ಇದು ಏನ್ ಹೇಳ್ತಾರೆ, ಕೊಲಂಜಿ ಅಂತ ಕೇಳಿದ್ರು. ಕೊಲಂಜಿ ಇದು ಆಕ್ಚುಲಿ ನಿಮ್ಗೆ ಇದು ಬ್ಲಾಕ್ ಸೀಡ್ ಅಲ್ಲ, ಅದಲ್ಲ. ಇದು ಕಪ್ಪು ಜೀರಿಗೆ, ಕಹಿ ಜೀರಿಗೆ ಅಲ್ಲ, ಕಪ್ಪು ಜೀರಿಗೆ. ತುಂಬಾ ವರ್ಕ್ ಆಗ್ತದೆ ರಿಯಲಿ. ಒಟ್ಟು ನಿಮ್ಗೆ ಕೊಟ್ಟಾಗ ಗ್ಯಾನೋಡರ್ಮಾ ಪ್ರಾಡಕ್ಟ್ಗೆ ಇನ್ನೂ ತುಂಬಾ ಜೀರ್ಣಕಾರಿಗೆ, ಆಮೇಲೆ ಶಕ್ತಿಗೆ, ಕಣ್ಣಿಗೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಲಂಜಿ ಸೀಡ್ಸ್. ಇದಕ್ಕೆ ಇನ್ನೊಂದು ಹೆಸರು ಕೊಲಂಜಿ ಸೀಡ್ಸ್. ವೆಲ್ನೆಸ್ ಇನ್ಸೆಂಟಿವ್ಸ್ ಆಫ್ ಕೊಲಂಜಿ ಸೀಡ್ಸ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಹೆಚ್ಚು ಉಪಯೋಗ ಇಲ್ಲಿ ನೀವು ಕಾಣಬಹುದು. ಯಾವ ರೀತಿಯಿಂದ ಮಕ್ಕಳಿಗೆ ಒಳ್ಳೇದು ಅಂದ್ರೆ ಕಣ್ಣಿನ ದೃಷ್ಟಿಗೆ ಒಳ್ಳೇದು, ಇಮ್ಯೂನ್ ಸಿಸ್ಟಿಗೆ, ನ್ಯಾಚುರಲ್ ಪೇನ್ ಇದ್ದವರಿಗೆ, ಆಮೇಲೆ ಬೂಸ್ಟ್ ಇಮ್ಯುನಿಟಿ, ಇಂಪ್ರೂವ್ ದ ಇಮ್ಯೂನ್ ಸಿಸ್ಟಮ್, ಸ್ಕಿನ್ನಿಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಇದಕ್ಕೆಲ್ಲ ತುಂಬಾ ಒಳ್ಳೆ ವರ್ಕ್ ಆಗ್ತದೆ. ಆಗ್ಮೆಂಟ್ ಸ್ಕಿನ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಕೊಲಂಜಿ ಸೀಡ್ಸ್ ಇಸ್ ನಥಿಂಗ್ ಬಟ್ ದ ಕ್ಯುಮಿನ್ ಸೀಡ್. ಅಂಡ್ ಟ್ರಿಫುಲಾ ಸಹ ನಿಮ್ಗೆ ಹೈಯೆಸ್ಟ್ ವರ್ಕ್ ಆಗ್ತದೆ. ವಾತ ಪಿತ್ತ ಕಫ ಕೇಳಿರ್ಬೋದು. ಹಾಗೇನೆ ಉತ್ಕರ್ಷಣ ನಿರೋಧಕ, ಉರಿಯೂತ ವಿರೋಧಿ, ಆಂತರಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡ್ತದೆ, ಆರೋಗ್ಯಕರ ಜೀರ್ಣಕ್ರಿಯೆಗೆ, ಹೀರಿಕೊಳ್ಳುವಿಕೆ, ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡ್ತದೆ, ಅಂಗಾಂಶ ಪುನಶ್ಚೇತನಗೊಳಿಸಲಿಕ್ಕೆ ನೈಸರ್ಗಿಕವಾಗಿ ವರ್ಕ್ ಆಗ್ತದೆ ಅಂತ ಒಂದು ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ಇದೆ. ನೀವು ಸರಿಯಾದ ತಿಳಿದು ಇದನ್ನ ಕೊಡಿ, ಡೆಫಿನೆಟ್ಲಿ ಅವರಿಗೆ ಹೆಲ್ಪ್ ಆಗ್ತದೆ. ಈಗ ಟ್ರಿಫುಲಾ ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೊಂದು ನೆನ್ಪಿಟ್ಕೊಳ್ಳಿ. ಯಾರಿಗಾದ್ರೆ ಬ್ಯಾಕ್ ಪೈನ್ ಇದ್ರೆ, ಪೇನ್ ಇದ್ರೆ, ಟ್ರಿಫುಲಾ ಫಾರ್ ಪೇನ್ ರಿಲೀಫ್ ಅಂತ. ಇದನ್ನ ನಿಮ್ಗೆ ಇಮಿಡಿಯೇಟ್ ನಿಮ್ಗೆ ಇದು ಗ್ಯಾನೋಡರ್ಮಾ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಬಟ್ ಇದನ್ನ ಇಮಿಡಿಯೇಟ್ ನಿಮ್ಗೆ ಇದ್ರ ನೋನಿ ಜೊತೆಗೆ ಇದನ್ನು ಕೊಡಿ, ಡೆಫಿನೆಟ್ಲಿ ಬೇಗ ಅವರಿಗೆ ಹೆಲ್ಪ್ ಆಗ್ತದೆ. ಟ್ರಿಫುಲಾ is good to reduce the pain. They are analgesic with potential with the effect of the reducing the pain and unwanted blockage in the system ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಟ್ರಿಫುಲಾ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ದ ಅಶ್ವಗಂಧ ಒತ್ತಡ ನಿವಾರಣೆಗೆ ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆ ನೀಡಲು, ಯಾರಿಗೆಲ್ಲ ನಿದ್ರೆ ಬರುವುದಿಲ್ಲ ಇದನ್ನು ಕೊಟ್ಬಿಡಿ. ಇದನ್ನ ನನಗೆ ಯಾಕಂದ್ರೆ ನನ್ನ ಟೆಸ್ಟಿಮೋನಿಯಲ್, ನಾನೆಲ್ಲ 11:30 ಈಗ 10:00 ನಿದ್ರೆ ಬಂದ್ಬಿಡ್ತಾರೆ. ಸೊ ಇದನ್ನ ಯೂಸ್ ಮಾಡಿದ ದೇಹವನ್ನು ಉನ್ನಚೇತನಿಸುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ, ಸಂತಾನೋತ್ಪತ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಈವನ್ ನಿಮ್ಗೆ ಎಷ್ಟೋ ಜನ ನಿಮ್ಗೆ ಗಂಡಸರಿಗೆಲ್ಲ ಲೇಡೀಸಿಗೆ ಸಂತಾನೋತ್ಪತ್ತಿ ಇಲ್ಲ ಅಂತ ಹೇಳಿದ್ರೆ ಅಶ್ವಗಂಧವನ್ನು ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಅಶ್ವಗಂಧದಿಂದನೂ ನೋಡಿ ನ್ಯಾಚುರಲ್ ಸ್ಕಿನ್ ಆಯಿಲ್ಸ್, ಆಮೇಲೆ ಪ್ರಾಪರ್ಟೀಸ್, ಅಸ್ಟ್ರಜನ್ ಪ್ರಾಪರ್ಟೀಸ್, ಮಾಯಿಶ್ಚರ್, ಇದಕ್ಕೆಲ್ಲ ನಿಮ್ಗೆ ಹೇರ್, ಆಮೇಲೆ ಫೈಟ್ ಡ್ಯಾಂಡ್ರಫ್, ಇದಕ್ಕೆಲ್ಲ ನಿಮ್ಗೆ ಅಶ್ವಗಂಧ ತುಂಬಾ ಹೆಲ್ಪ್ ಆಗ್ತದೆ. ನೀವು ನೆನ್ಪಿಟ್ಕೊಂಡು ಕೊಡ್ಬೋದು. ಸೊ ನೆಕ್ಸ್ಟ್ ಇದ್ದ ಈವನ್ ಬೆನಿಫಿಟ್ಸ್ ಆಫ್ ಅಶ್ವಗಂಧ, ವೀಕ್ನೆಸ್, ತುಂಬಾ ವೀಕ್ನೆಸ್ ಇದ್ದವರಿಗೆ, ಸ್ಟ್ರೆಂತ್ ಕಮ್ಮಿ ಇದ್ದಾರೆ ಅಂತ ಅಂತವರಿಗೂ ಸಹ ಇದು ಅಶ್ವಗಂಧ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಬ್ರಾಹ್ಮಿ ಗೊತ್ತೇ ಇದೆ ನಿಮ್ಗೆ. ಬ್ರಾಹ್ಮಿ ಬಗ್ಗೆ ನಾನು ಹೇಳುದು ಅಂದ್ರೆ ಇದು ಒಂದೆಲಗ ಗೊತ್ತಿರ್ಬೋದಲ್ಲ, ಒಂದೆಲಗ ನೋಡಿ ಇಲ್ಲಿ ಒಂದೆಲಗ. ಸೊ ಇದು ನಿಮ್ಗೆ ಬ್ರೈನ್ ಮೇಲೆ ವರ್ಕ್ ಆಗ್ತದೆ, ಹೈಯೆಸ್ಟ್ ವರ್ಕ್ ಆಗೋದೇ ಇದು ಬ್ರೈನ್ ಮೇಲೆ. ಸೊ ಅದರಿಂದ ಅರಿವಿನ ಸ್ಮರಣೆ, ಬುದ್ಧಿವಂತಿಕೆ, ಮಾನಸಿಕ ಕಾರ್ಯಗಳು ಸುಧಾರಿಸಲು ಸಹಾಯ ಮಾಡುತ್ತದೆ, ಮೆದುಳಿನಲ್ಲಿ ನರ ವೈಜ್ಞಾನಿಕ ಕಾರ್ಯವನ್ನು ಹೆಚ್ಚಿಸುತ್ತದೆ, ಉತ್ಕರ್ಷಣ ನಿರೋಧಕ ಮತ್ತು ಒತ್ತಡ ನಿರೋಧಕ ಗುಣಗಳಿಂದ ಹೊಂದಿದೆ, ಆತಂಕವನ್ನು ಉಂಟು ಮಾಡುವ ಮೆದುಳಿನ ಸೆಳೆತ ಮತ್ತು ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ರಿಯಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಬ್ರಾಹ್ಮಿ ಕೂಡ ನಿಮ್ಗೆ ಮೈಂಡ್, ಬ್ರೈನ್ ಕರೆಕ್ಟ್ ಇರ್ಬೇಕು. ಬ್ರೈನ್ ಇದ್ರೆ ಎಲ್ಲಾ ಕೆಲಸ ಸರಿ ಕರೆಕ್ಟ್ ಆಗ್ತದೆ. ಇದೇ ಕರೆಕ್ಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದನ್ನ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ಈ ಒಂದೆಲಗ ಬ್ರಾಹ್ಮಿ ನಿಮ್ಗೆ ಕೆಲಸ ಮಾಡ್ತಾ ಇದ್ರೆ. ಟ್ಯಾಬ್ಲೆಟ್ಸ್ ಸಹ ಬಂದಿದೆ. ಸೊ ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡುವುದು, ಯಾವುದೇ ನಿಮ್ಗೆ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಗೆ ಯೂಸ್ ಮಾಡಿದ್ರೆ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಆಗ್ತದೆ. ಸೊ ಆಲ್ಮೋಸ್ಟ್ ಆಲ್ ದ ನಿಮ್ಗೆ ಕವರ್ ಮಾಡಿದೀವಿ ನಾವು. ಇನ್ನೇನು ನಮ್ಗೆ ಎಲ್ಲಾ ಪ್ರಾಡಕ್ಟ್ ಆಲ್ಮೋಸ್ಟ್, ಈಗ ಕೆಲವು ಹೊಸ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ, ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಡೋಣ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ಟಿಮೇಟ್ ದ ಸೈಜ್ ಆಫ್ ಗ್ಲೋಬಲ್ ಮಾರ್ಕೆಟ್ ಹರ್ಬಲ್ ಪ್ರಾಡಕ್ಟ್ಸ್. ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು. ಸೊ 2000 80 ಇತ್ತು, 2008 200 ಆಯ್ತು, 2050 50 ಟ್ರಿಲಿಯನ್ ಆಗ್ತಾ ಇತ್ತು. ಸೊ ನೀವು ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾರೆ. ಸೊ ನೀವು ಆಲ್ರೆಡಿ ನೀವು DXN ಅಲ್ಲಿ ಇದ್ದೀರಿ, ವೆಲ್ನೆಸ್ ಪ್ರಾಡಕ್ಟ್ ಗೊತ್ತಿದೆ ನಿಮ್ಗೆ. ಪ್ರಾಡಕ್ಟ್ ಪೊಸಿಷನ್ ಕರೆಕ್ಟ್ ಕಲ್ತ್ಕೊಂಡ್ರೆ ನೀವು ಡೆಫಿನೆಟ್ ಆಗಿ ಮಿರಾಕಲ್ ಮಾಡ್ಬೋದು, ಮಿರಾಕಲ್. ಸೊ ಆಲ್ರೆಡಿ ನಮ್ಮ ಕಂಪನಿ ಆಫರ್ ಕೊಟ್ಟಿದೆ. ಈಗ ಟೂತ್ ಪೇಸ್ಟ್ಗೆ 1:1, ನೀವು 1:1 ಮ್ಯಾಕ್ಸಿಮಮ್ ತಗೊಳ್ಳಿ. ನೀವೇನ್ ಮಾಡ್ಬೋದು, ಅದ್ರ ಜೊತೆಗೆ ಇನ್ನೊಂದು ಪೊಸಿಷನ್ ಮಾಡ್ಬೋದು. ಯಾಕಂದ್ರೆ ಟೂತ್ ಪೇಸ್ಟ್ಗೆ 2 ಬ್ರಷ್ ಫ್ರೀ ಅಂತ ಹೇಳಿ, ಆ ಫ್ರೀ ಟೂತ್ ಪೇಸ್ಟ್ ಜೊತೆಗೆ ಬ್ರಷ್ ಅನ್ನು ನೀವು ಮೂವ್ಮೆಂಟ್ ಮಾಡ್ಬೋದು. ಒಂದು ಟೂತ್ ಪೇಸ್ಟ್ ತಗೊಂಡ್ರೆ 2 ಬ್ರಷ್ ಫ್ರೀ ಅಂತ ಹೇಳಿ. ಯಾಕಂದ್ರೆ 345ಕ್ಕೆ 160 ರೂಪಾಯಿ ನಿಮ್ಗೆ ಜಸ್ಟ್ ಹೋಗ್ಬೋದು. ಡಿಸ್ಕೌಂಟ್ ಆದ್ರೂ ತೊಂದರೆ ಇಲ್ಲ, ಮೂವ್ಮೆಂಟ್ ಆಗ್ತದೆ. ಹೊಸ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಈಗ ಒಂದು ದಾರಿ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ ಆಫರ್ ಅನ್ನ. ಆಮೇಲೆ ಹೊಸಬ್ರು ಜಾಯ್ನ್ ಆದ್ರೂ ಕೂಡ ಒಂದು 17 ಟೂತ್ ಪೇಸ್ಟ್ ತಗೊಂಡ್ರೆ 1,500 PV ಆಯ್ತು. 17 ಟೂತ್ ಪೇಸ್ಟ್ಗೆ 17 ಟೂತ್ ಫ್ರೀ ಆಯ್ತು. ಅವರಿಗೆ ಒಂದು 4,500 ಕೊಟ್ಟರು ಕೂಡ ಇಲ್ಲಿ 7,000 ಬೆನಿಫಿಟ್ ಅನ್ನ ತಗೋಬಹುದು. ಯಾಕಂದ್ರೆ ನಿಮ್ಗೆ ಸ್ಪೂರ್ಣ ಕ್ಯಾಂಡಿ ಫ್ರೀ ಇದೆ ಈಗ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಪೊಸಿಷನ್ ಮಾಡಿ.
ನೀವು ಆಸ್ ಎ ಡಿಸ್ಟ್ರಿಬ್ಯೂಟರ್ ನೀವು ಯೂಸ್ ಯುವರ್ ಬ್ರೈನ್, ಇಮಿಡಿಯೇಟ್ ಎಲ್ಲೆಲ್ಲಿ ಪೊಸಿಷನ್ ಮಾಡಿ. ನಾನು ಎಷ್ಟೋ ಜನರಿಗೆ 75 ತಗೊಳ್ಳಿ, ನೀವು IOC ಫ್ರೀ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ, IOC ತಗೊಂಡಿದ್ದಾರೆ. ಸೊ ಬರೀ ಟೂತ್ ಪೇಸ್ಟ್ ಅಲ್ಲಿ IOC, ಯಾಕೆಂದ್ರೆ ನಿಮ್ಗೆ 75 ತಗೊಂಡ್ರೆ 150 ಜನರಿಗೆ ನೀವು ಕೊಡ್ಬೋದಲ್ಲ. 150 ಜನ ನಿಮ್ಮ ಟೂತ್ ಪೇಸ್ಟ್ ತಗೊಂಡ್ರೆ ನಿಮ್ಗೆ 100 ಕಸ್ಟಮರ್ ಅಂತೂ ಗ್ಯಾರಂಟಿ. ನಿಮ್ದು ಪ್ರತಿ ತಿಂಗಳು 10,000 PV ಆಗ್ತದೆ. ಪೊಸಿಷನ್ ಮಾಡಿ ಪ್ರಾಡಕ್ಟ್ ಅನ್ನ, ರಿಯಲಿ ನಿಮ್ಗೆ ಪ್ರಾಡಕ್ಟ್ ಪೊಸಿಷನ್ ಮಾಡಿ ಗೊತ್ತಿದ್ರೆ ಯು ಕ್ಯಾನ್ ಮೇಕ್ ಮಿರಾಕಲ್ ಬಿಸ್ನೆಸ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ನನಗೆ ಕೊಟ್ಟ ಇವತ್ತಿನ ಸಬ್ಜೆಕ್ಟ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು DXN ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಅವರು ಸಪೋರ್ಟಿವ್ ಆಗಿದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ ಅನ್ನ ಕರೆಕ್ಟ್ ಆಗಿ ತಲುಪಿಸ್ತಾ ಇದ್ದಾರೆ, ಪ್ರಾಡಕ್ಟ್ ಸರ್ವಿಸ್ ಕೊಡ್ತಾ ಇದ್ದಾರೆ. 10ನೇ ತಾರೀಕು ನಮ್ಮ ಕಿಸೆಗೆ ಬೋನಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಗೋಲ್ಡನ್ ಕಂಪನಿ ನಮ್ಮ ಜೊತೆಗಿದೆ, ಗೋಲ್ಡನ್ ಮ್ಯಾನೇಜ್ಮೆಂಟ್ ನಮ್ಮ ಜೊತೆಗಿದೆ. ನಾವು ಏನ್ ಮಾಡ್ಬೇಕು, ಜಸ್ಟ್ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು ಕಲ್ತಾ ಇದ್ದೀವಿ. ನಾಲೆಡ್ಜ್ ಅನ್ನ, ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಅನ್ನ, ಸ್ವಲ್ಪ ಪೇಷನ್ಸ್ ಅನ್ನ, ಸ್ವಲ್ಪ ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ನಾವು ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು. ಸೊ ನಮ್ಮ ಇಂಟೆನ್ಷನ್ 1,000 ಮಿಲಿಯನರ್ ಮಾಡುವ ಒಂದು ಇಂಟೆನ್ಷನ್ ಅಲ್ಲಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕರ್ನಾಟಕವನ್ನು ನಂಬರ್ 1 ಮಾಡೋಣ. ನಾವೆಲ್ಲರೂ ಸೇರಿ ಮಾಡೋಣ, ಒಗ್ಗಟ್ಟಿನಲ್ಲಿ ಬಲ ಇದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್. Good morning everyone. Good morning sir. ಗುಡ್ ಮಾರ್ನಿಂಗ್. Wonderful on the presentation. It's like you complete on the information. Yakandre not only the product positioning is about the company, about the now ಯಾವ ತರ ಬಿಸ್ನೆಸ್ ಮಾಡಬಹುದು ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರಿ ಇವತ್ತು. ಸೊ ಇಟ್ ಇಸ್ ನಾಟ್ ದಟ್ ನಾವು ಮೆಂಬರ್ ಆಗಿದ್ದೀವಿ, ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ, ಬಟ್ ನಾವು ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂದ್ರೆ ವಿ ಆರ್ ಕೀಪಿಂಗ್ ದ ಪ್ರಾಡಕ್ಟ್ ಇನ್ ಅವರ್ ಸೆಲ್ಫ್. ಆ ಪ್ರಾಡಕ್ಟ್ ನ ಯಾವ ತರ ಪೊಸಿಷನ್ ಮಾಡಕ್ಕೆ ನಾವು ಗೊತ್ತಿಲ್ಲ ಅಂತ ಅರ್ಥ. ಸೊ ಒನ್ಸ್ ಈ ಪ್ರೆಸೆಂಟೇಷನ್ ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಅಂತ ಡೆಫಿನೆಟ್ಲಿ ವಿ ಕ್ಯಾನ್ ಪೊಸಿಷನ್ ದ ಪ್ರಾಡಕ್ಟ್. ಯಾಕಂದ್ರೆ ಎಷ್ಟೋ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ಇವತ್ತು ನೋಡಿ ಆಲ್ಮೋಸ್ಟ್ 6 ಸಿಂಗಲ್ ಹೆಬ್ಸ್ ಬಗ್ಗೆ ಹೇಳಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಆ ಹೆಬ್ಸ್ ಒಂದೊಂದು ಬಗ್ಗೆ ಇನ್ಫಾರ್ಮೇಶನ್ ಕಂಪನಿ ಆಲ್ರೆಡಿ ಕೊಟ್ಟಿದೆ, ಅದನ್ನ ನಾವು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪೊಸಿಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಯುವರ್ ಸಕ್ಸಸ್ ಇನ್ DXN ಅಂತ ಹೇಳಿ. ಥ್ಯಾಂಕ್ ಯು ಸರ್, ಒಂದು ವಂಡರ್ಫುಲ್ ಪ್ರೆಸೆಂಟೇಷನ್. ಅಗೈನ್ ಈ ಪ್ರಮೋಷನ್ ನಡೀತಾ ಇದೆ, ಲೈಕ್ ಹ್ಯಾಪಿ ಜಾಯ್ನಿಂಗ್ ಪ್ರಮೋಷನ್ ನಡೀತಾ ಇದೆ, ಜೊತೆಗೆ 1+1 ಟೂತ್ ಪೇಸ್ಟ್ ಆಫರ್ ನಡೀತಾ ಇದೆ. ಸೊ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ರಿ, ಈಸಿಯಾಗಿ ಪೊಸಿಷನ್ ಮಾಡ್ಬೋದು. ಯಾಕಂದ್ರೆ ಇಟ್ಸ್ ಅ ಪ್ರೂವನ್ ಪ್ರಾಡಕ್ಟ್, ಸಕ್ಸಸ್ಫುಲ್ ಸಿಸ್ಟಮ್. ಇದನ್ನ ಪ್ರಾಪರ್ ಆಗಿ ಹೇಳಿದ್ವಿ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಸ್ಟಾರ್ಟ್ ಡೂಪ್ಲಿಕೇಟ್. Thank you sir, thanks for wonderful presentation and thanks for all the participants sir. Okay, thank you. Okay, thank you very much. Thank you Ananda, thank you.